ಸಾರಸ್ವತ ಪ್ರಪಂಚಕ್ಕೆ ದಾರಿ ಎರಿಬೇಕು ಅನ್ನೋದೇ ಒಂದು ಉದ್ದೇಶದಿಂದ ಈ ವಸಂತ ವ್ಯಾಖ್ಯಾನ ಮಾಲೆಯನ್ನು ನಾವು 10 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ವಿ. 1 ದಿನದ ವ್ಯಾಖ್ಯಾನ, 3 ದಿನದ ವ್ಯಾಖ್ಯಾನ, 1 ವಾರದ ವ್ಯಾಖ್ಯಾನ, ಈ ರೀತಿಯಾಗಿ 3 ಭಾಗಗಳನ್ನಾಗಿ ಮಾಡಿಕೊಂಡು ಮಾಡಿದ್ವಿ. ಮೊದಲಿಗೆ ಪ್ರೊಫೆಸರ್ ಶಾಂತಿನಾಥ್ ದಿಬ್ಬದವರು, ಕಲ್ಗುಡಿಯವರು, ಮರೇಗುದ್ದಿಯವರು ಅವರೆಲ್ಲರೂ 1 ದಿನದ ವ್ಯಾಖ್ಯಾನಗಳನ್ನು ಬೇರೆ ಬೇರೆ ವಿಷಯದ ಮೇಲೆ, ಜನ್ನನ ಯಶೋಧರ ಚರಿತೆ, ಕುವೆಂಪು ಕಾವ್ಯದಲ್ಲಿ ಆಧ್ಯಾತ್ಮ, ಈ ರೀತಿಯಾದಂಥ ವಿಷಯಗಳನ್ನು ತೆಗೆದುಕೊಂಡು ಸುಂದರವಾಗಿ ತಮ್ಮ ವಿಷಯಗಳನ್ನು ಪ್ರಸ್ತುತಪಡಿಸಿದರು. ಅದರ ನಂತರ ನಾವು 3 ದಿನಗಳ ವ್ಯಾಖ್ಯಾನ ಮಾಲೆಯನ್ನು ಪ್ರಾರಂಭ ಮಾಡಿ ಇವತ್ತಿಗೆ 9 ವರ್ಷಗಳಾದವು. ಈ 9 ವರ್ಷಗಳಲ್ಲಿ ನಾವು ಅಲ್ಲಮ ಪ್ರಭುಗಳು, ಬಸವಣ್ಣ, ಅಕ್ಕಮಹಾದೇವಿ ಮತ್ತು ಮೊದಲಿಗೆ ಪ್ರಾರಂಭ ಮಾಡಿದ್ದು DVಜಿಯವರ ಮಂಕುತಿಮ್ಮನ ಕಗ್ಗದಿಂದ ಪ್ರಾರಂಭ ಮಾಡಿದ್ವಿ. ಅದರ ನಂತರ ಗುರುರಾಜ್ ಕರ್ಜಿಗೆ ಮತ್ತು ವೀಣಾ ಬನ್ನಂಜಿಯವರು ಬೇರೆ ಬೇರೆ ವಿವಿಧವಾದಂಥ ವಿಷಯಗಳನ್ನು ತೆಗೆದುಕೊಂಡು ಧಾರವಾಡದ ಸಾರಸ್ವತ ಪ್ರಪಂಚಕ್ಕೆ ವಿವಿಧವಾದಂಥ ವಿಚಾರಗಳ ಹಂಚಿಕೆಯನ್ನೇನು ಮಾಡ್ತಾಯಿದ್ರು. ಅದಕ್ಕಾಗಿ ಅವರಿಬ್ಬರನ್ನು ನಾವು ಸತತವಾಗಿ 3 ದಿವಸ ಮತ್ತು 7 ದಿವಸಗಳ ಕಾರ್ಯಕ್ರಮಗಳಿಗೆ ಇಲ್ಲಿ ಕರೆದು 66ರಿಂದ ಇಲ್ಲಿ ಇದು 2017ದಿಂದ ಇಲ್ಲಿ ತನಕ ಕಂಟಿನ್ಯೂಯಸ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡ್ಕೋತ ಬಂದೀವಿ. ಈ ವರ್ಷದ ಕಾರ್ಯಕ್ರಮದೊಳಗೆ ನಾವು ಇವತ್ತು ಮುಂಜಾನೆಯ ಈ ಮಧ್ವಾಚಾರ್ಯರು ಅನ್ನುವಂಥ ಆಚಾರ್ಯತ್ರಯರಲ್ಲಿ ಹೋದ ಸಲ ನಾವು ಶಂಕರಾಚಾರ್ಯರದು 3 ದಿವಸಗಳ ಕಾಲ ಮಾಡಿದ್ವಿ. ಈ ವರ್ಷ ನಾವು ಮಧ್ವಾಚಾರ್ಯರದು ಮಹಾಮಹಿಮರಾದಂಥ ಮಧ್ವಾಚಾರ್ಯರ ಬಗ್ಗೆ 3 ದಿನಗಳ ಕಾಲ ಬೆಳಿಗ್ಗೆ ಉಪನ್ಯಾಸವನ್ನು ಇಟ್ಟುಕೊಂಡೇವಿ. ಮತ್ತು ಮುಂದಿಂದು ರಾಮಾನುಜಾಚಾರ್ಯರ ಬಗ್ಗೆ ನಮ್ಮ ಉಪನ್ಯಾಸ, ಮುಂದಿನ ವರ್ಷದ ಉಪನ್ಯಾಸ ರಾಮಾನುಜಾಚಾರ್ಯರ ಬಗ್ಗೆ ಇರ್ತದಂತೆ. ನಾವು ಮಾಡ್ತೀವಿ ಅನ್ನೋದು ಸುಳ್ಳು. ಅವ ಮಾಡಿಸ್ಬೇಕು, ಆಗಬೇಕು. ನಾವು ಬರೀ ನಿಮಿತ್ತ ಮಾತ್ರ. ಸರ್ ಬರೋದು ನಿಮಿತ್ತ, ನಾವಿದನ್ನು ಅರೇಂಜ್ ಮಾಡೋದು ಸಹಿತ. ಅವ ಮನಸ್ಸು ಮಾಡಿದ, ಆವಾಗ ನಾವು ನೀವು ಕೂಡ್ತೀವಿ. ಇಂಥ ವಿಚಾರಗಳ ವಿನಿಮಯ ನಮ್ಮೊಳಗಾಗ್ತದೆ. ಒಂದಂದ್ರೆ ಈ ತರಹದ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಂಥವ್ರು ಏನಿದ್ದಾರಲ್ಲ, ಅವರು ನಿಜವಾಗಿಯೂ ಪ್ರತಿಭಾ ಸಂಪನ್ನರು. ಸುಮ್ಮನೆ ವಿಶೇಷಣಗಳನ್ನು ಉಪಯೋಗ ಮಾಡಬೇಕು ಅಂತ ಮಾಡೋದಿಲ್ಲ. ನಿಜವಾಗಿಯೂ ಪ್ರತಿಭಾ ಸಂಪನ್ನ ಮತ್ತು ವಿನಯದ ಸಾಕಾರ ಸ್ವರೂಪವಾದಂಥ ಡಾಕ್ಟರ್ ಗುರುರಾಜ್ ಕರ್ಜಿಗಿಯವರನ್ನು ನಾನು ಬಹಳ ಸ್ಮರಿಸ್ತೀನಿ. ಯಾಕಂದರೆ ನಮ್ಮ ಈ ಇಡೀ ವಸಂತ ವ್ಯಾಖ್ಯಾನ ಮಾಲಿಕೆ ಏನಿರ್ತದೆ, ಉಗಾದಿ ಬಂದ ಕೂಡಲೇ ಅದು ಇವರಿಂದನೇ ಪ್ರಾರಂಭ ಆಗೋದು ಅಂತ ತಿಳ್ಕೊಂಡು ಮುಂದೂ ಸಹಿತ ಇವರಿಂದನೇ ನಡೀತಿರ್ತದೆ. ವೀಣಾ ಬನ್ನಂಜಿಯವರು ಕೂಡ ತಮ್ಮ ಉಪನ್ಯಾಸಗಳನ್ನು ಇಲ್ಲಿ ನೀಡ್ತಾರೆ. ಈ ತರಹದ ಜನರು ಧಾರವಾಡಕ್ಕೆ ಬಂದು ತಮ್ಮ ವಿಚಾರಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳಿಕ್ಕೆ ನಾವು ಒಂದು ಮಾಧ್ಯಮ ಮಾತ್ರ, ಬೇರೆ ಯಾವುದೂ ಅಲ್ಲ. ನನ್ನ ಮಿತ್ರರೇನಿದ್ದಾರೆ ಅವರು ಇವು ಎಲ್ಲನೂ ನಡೆಸಿಕೊಂಡು ಹೋಗ್ತಿರ್ತಾರೆ. ನಾವು ಹಿಂದೆ ನಿಂತು ಏನದನ್ನು ಮಾಡ್ತಿರ್ತಾರೆ ಅಂತ ತಿಳ್ಕೊಂಡು ಅವ್ರಿಗೆ ಹಿಂಗೆ ಮಾಡೋಣ ಅಂತ ಹೇಳ್ತಿರ್ತೀವಿ. ನಿಮ್ಮೆಲ್ಲರ ಸಹಕಾರ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನಾವು ಈ ವಸಂತ ವ್ಯಾಖ್ಯಾನ ಮಾಲೆಯನ್ನು ನಡೆಸ್ತೀವಿ ಅಂಥೇಳಿ ನನ್ನ ಪ್ರಾಸ್ತಾವಿಕ ಮಾತುಗಳಿಗೆ ವಿರಾಮವನ್ನು ಕೊಟ್ಟು ಬಂದ ಎಲ್ಲ ಧಾರವಾಡದ ಪಂಡಿತೋತ್ತಮರಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಟ್ಟು. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಇಲ್ಲಿ ಬಂದಂಥ ಎಲ್ಲ ಸಹೃದಯರಿಗೆ, ವಿದ್ವಾಂಸರಿಗೆ, ಆತ್ಮೀಯರಿಗೆ ಎಲ್ಲವೂ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಧಾರವಾಡಕ್ಕೆ ಬರೋದೇ ಒಂದು ಸಮಾರಂಭ ನಮಗಿದ್ದ ಹಾಗೆ ಸಂತೋಷ. ಅದರ ಜೊತೆಗೆ ಹಿರಿಯರೊಂದಿಗೆ ಒಂದಿಷ್ಟು ಮಾತಾಡೋದು ಇನ್ನೂ ಭಗವಂತನ ಕೃಪೆ ಅಂತ. ಆಗಲೇ ಡಂಬಳ ಸರ್ ಹೇಳಿದರು, ನಾವು ಬರೀ ನಿಮಿತ್ತ ಮಾತ್ರ ಅಂತ. ಯಾಕಂದರೆ ಅಹಂ ಕರೋತಿ ಇತಿ ವೃಥಾಭಿಮಾನ, ನಾನು ಮಾಡ್ತೀನಿ ಅನ್ನೋದು ವೃಥಾಭಿಮಾನ ಅಷ್ಟೇ. ಇವತ್ತಿಗೆ ಕೂಡ ನಾನು ಮಧ್ವಾಚಾರ್ಯರ ಬಗ್ಗೆ ಮಾತಾಡ್ತೀನಿ ಅನ್ನೋದು ಕೂಡ ಅದೇ ಅಹಂಕಾರದ ಮಾತಾಗ್ತದೆ. ಅವ್ರ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದೇ ಒಂದು ಅಹಂಕಾರ. ಆದರೆ ಪ್ರಯತ್ನ ಮಾಡ್ಕೊಂಡಿದ್ದೀವಿ ಅವ್ರ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸಂತೋಷ. ಯಾಕೆಂದರೆ ನಮ್ಮ ಇಡೀ ಪ್ರಪಂಚದೊಳಗೆ ಉನ್ನತಿಯ ಸಾಧನ ಅನ್ನೋದು ಜ್ಞಾನ ಅಂತ ಒಪ್ಕೊಂಡಿದ್ದಾರೆ.
ಪ್ರಪಂಚದ ಯಾವುದೇ ಭಾಗ ಆಗಲಿ, ಯಾವುದೇ ಕಾಲ ಆಗಲಿ, ಅದು ಉಚ್ಛ್ರಾಯ ಸ್ಥಿತಿಗೆ ಹೋಗಿದ್ದರೆ ಜ್ಞಾನದ ಮಟ್ಟ ಹೆಚ್ಚಾಗಿತ್ತು. ಯಾವಾಗ ಅದು ಕೆಳಗೆ ಇಳೀತು ಅಂದಾಗ ಜ್ಞಾನದ ಮಟ್ಟ ಕಮ್ಮಿ ಆಯಿತು ಅನ್ನೋದೊಂದು ಇದೆ. ಅದಕ್ಕೆ ಹೇಳ್ತಾರೆ, ಈ ಎಲ್ಲ ಸಿದ್ಧಿಗಳಿಗೆ ಮುಖ್ಯ ಸಾಧನವಾದಂಥದ್ದು ಜ್ಞಾನ. ಅದು ಜ್ಞಾನದ ಸಾಧನವೂ ಹೌದು ಮತ್ತು ಸಿದ್ಧಿಯೂ ಹೌದು. ಲೌಕಿಕ ಕ್ಷೇತ್ರದೊಳಗೆ ಜ್ಞಾನ ಪರಮ ಸಾಧನ ಆದರೆ, ಅಧ್ಯಾತ್ಮದಲ್ಲಿ ಅದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ, ನಮಗೆ ದಾರಿ ಇಲ್ಲ. ಆಹಾರ ಇಲ್ಲದೆ ದೇಹ ಉಳಿಯೋದಿಲ್ಲ, ವಿಚಾರ ಇಲ್ಲದೆ ಜೀವನ ಅರಳೋದಿಲ್ಲ. ವಿಜ್ಞಾನದ ಜಿಜ್ಞಾಸೆ ನಮ್ಮ ಜಗತ್ತಿನ ಪರಿಧಿಗೆ ಸೀಮಿತವಾದರೆ, ತತ್ವಜ್ಞಾನದ ಜಿಜ್ಞಾಸೆ ಜಗನ್ನಾಥನ ಅರಿವಿಗೆ ಕಾರಣ ಆಗ್ತದೆ ಅಂತ ಹಿರಿಯರು ನಂಬಿದವರು. ವಿಜ್ಞಾನದ ಗುರಿ ಈ ಜಡ ಪ್ರಪಂಚ ಆದರೆ, ಅಧ್ಯಾತ್ಮದ್ದು ಚೇತನ ಪ್ರಪಂಚ ಅಂತ. ವಿಜ್ಞಾನ ಪರಿಸರವನ್ನು ಅರಸಿದರೆ, ತತ್ವಜ್ಞಾನ ಪರಮ ಪುರುಷನನ್ನು ಅರಸುತ್ತದೆ ಅಂತ. ಆಹಾರವಿಲ್ಲದ ದೇಹ ಸೊರಗೋ ಹಾಗೆ ತತ್ವಜ್ಞಾನವಿಲ್ಲದಂಥ ಜೀವ ಸೊರಗ್ತದೆ, ಕರಗ್ತದೆ. ದೇಶದ ಪ್ರಗತಿ ಅದರ ಆರ್ಥಿಕ ಮಟ್ಟವನ್ನು ಅವಲಂಬಿಸಿದರೆ, ಜನಜೀವನದ ಪ್ರಗತಿ ಅದರ ತತ್ವದ ಸಿದ್ಧಾಂತದ ಮೇಲೆ ಅವಲಂಬಿಸಿದೆ. ಇದು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ಅರ್ಥ ಆಗುತ್ತೆ. ಎಲ್ಲೆಲ್ಲಿ ತತ್ವಜ್ಞಾನದ ಕೊರತೆ ಆಗಿದೆಯೋ ಅಲ್ಲಿ ಎಲ್ಲ ದೇಶಗಳು ಹಿಂದೆ ಹೋಗಿದ್ದಾವೆ. ಎಲ್ಲೆಲ್ಲಿ ತತ್ವಜ್ಞಾನದ ಸಿದ್ಧಾಂತ ಹೆಚ್ಚು ಪ್ರಖರವಾಗಿ ಬಂತೋ ಅಲ್ಲಿ ಜಗತ್ತು ಮುಂದೆ ಹೊರದಿದೆ. ಅದೆಲ್ಲ ಕಡೆ ಕಂಡಂಥ ಸತ್ಯ ಅದು. ಅದಕ್ಕೆ ನಮ್ಮಲ್ಲಿ ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ ಅಂತ ಹೇಳಿದಂಥದ್ದು. ನನಗೊಂದು ಸಣ್ಣ ತೊಂದರೆ ಇದೆ ಇವತ್ತು. ತೊಂದರೆ ಅಂದರೆ, ನಾನು ಬೆಂಗಳೂರಲ್ಲಿ ಮಧ್ವಾಚಾರ್ಯರ ಬಗ್ಗೆ ಮಾತಾಡಿದಾಗ 8 ದಿವಸ ಮಾತಾಡಿದ್ದೆ. ದಿನಕ್ಕೆ 1.5 ತಾಸಂತೆ 8 ದಿವಸ ಮಾತಾಡಿದ್ದು. ಡಬ್ಬಳ್ ಸರ್ ನನಗೆ 3 ದಿವಸ ಮಾತಾಡ್ರಿ ಅಂತ ಹೇಳಿದ್ದಾರೆ. ಇದು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನೇನು ಮಾಡಿದ್ದೀನಿ, ಈ ಸೆನ್ಸಾರ್ಶಿಪ್ ಅಂತ ಬರ್ತದೆ. ನಾನು ಅಲ್ಲಿ ಮಾತಾಡಿದ್ದನ್ನು ಎಡಿಟ್ ಮಾಡಿಕೊಂಡು 3 ದಿವಸಕ್ಕೆ ಮಾತ್ರ ಸೀಮಿತ ಮಾಡ್ಕೊಳ್ಳೋಕೆ ಹೊರಟದ್ದು. ಒಂದು ಮಾತನ್ನು ಮೊದಲೇ ಹೇಳಿಬಿಡಬೇಕು, ನಾನು ಮಧ್ವಾಚಾರ್ಯರ ಬಗ್ಗೆ ತುಂಬ ತಿಳ್ಕೊಂಡಿದ್ದೀನಿ, ಅದ್ರ ಬಗ್ಗೆ ಹೇಳೋಕೆ ಬಂದಿದ್ದೀನಿ ಅಂತ ಅಲ್ಲ. ತಾವೆಲ್ಲ ತಿಳ್ಕೊಂಡವ್ರ ಮುಂದೆ ನಾನು ಗೊತ್ತಿದ್ದದನ್ನು ಒಪ್ಸೋಕೆ ಬಂದಿದ್ದೇನೆ ಅಂತ. ಅದು ಸರಿ ಇದ್ದರೆ ಪರೀಕ್ಷೆಯಲ್ಲಿ 30 ಮಾರ್ಕ್ ಹಾಕ್ಬೋದು, ಇಲ್ಲಾಂದರೆ ಫೇಲ್ ಅಂತ ಹೇಳ್ಬೋದು, ಏನೂ ತೊಂದರೆ ಇಲ್ಲ. ಇದು ನಾನು ಎಡಿಟ್ ಮಾಡ್ಕೊಂಡು ಬಂದಾಗ ಭಾಳ ಹಿಂದಿಂದೆಲ್ಲ ಬಿಟ್ಬಿಟ್ಟಿದ್ದೀನಿ ನಾನು. ಈಗ ಯಾವುದೇ ಒಂದು ಬಹುದೊಡ್ಡ ಅಧ್ಯಾತ್ಮ ಶಕ್ತಿಯ ಪರಿಚಯ ಮಾಡಬೇಕಾದ್ರೆ ಹಿನ್ನೆಲೆ ಬಹಳ ಮುಖ್ಯ ಆಗ್ತದೆ. ತಾವು ಗಮನಿಸಿದ್ದೀರಿ, ಯಾವುದೇ ಒಂದು ಕಟ್ಟಡ ಚೆನ್ನಾಗಿ ಕಾಣಿಸ್ಬೇಕಾದ್ರೆ ಆ ಫ್ರಂಟ್ ಎಲಿವೇಷನ್ ಅಂತ ಕರಿತೀವಿ. ಆದರೆ ಇರುವಂಥ ಬ್ಯಾಕ್ಗ್ರೌಂಡ್ ಎಷ್ಟು ಚೆನ್ನಾಗಿದೆ ಅಂತ ನೀವು ಕಲ್ಪನೆ ಮಾಡಿಕೊಳ್ಳಿ. ಬೆಂಗಳೂರಲ್ಲಿ ವಿಧಾನಸೌಧ ಆಗ್ಬೋದು, ಹೈಕೋರ್ಟ್ ಬಿಲ್ಡಿಂಗ್ ಆಗ್ಬೋದು, ಅಥವಾ ಪಾರ್ಲಿಮೆಂಟ್ ಹಾಲ್ ಆಗ್ಬೋದು. ಇದರೊಳಗೆ ದಿಲ್ಲಿಯೊಳಗೆ ರೋಡ್ ಮೇಲೆ ಇದ್ದರೆ ಚೆಂದ ಕಾಣಿಸಲ್ಲ, ಅದು ಒಂದಿಷ್ಟು ದೂರ ಇರಬೇಕು. ಬಟ್ಟನ್ನು ಕಣ್ಣು ಮುಂದೆ ಇಟ್ಕೊಂಡ್ಬಿಟ್ರೆ ಮುಂದಿನ ಬೆಟ್ಟನೂ ಕಾಣಿಸೋದಿಲ್ಲ. ಬೆಟ್ಟ ಸ್ವಲ್ಪ ಹಿಂದೆ ಸರಿಸಿದಾಗ ಬೆಟ್ಟ ಎಷ್ಟು ದೊಡ್ಡದು, ಬಟ್ಟೆ ಎಷ್ಟು ಸಣ್ಣದು ಅಂತ ಗೊತ್ತಾಗ್ತದೆ. ಹಾಗೆ ಕಾಂಟೆಕ್ಸ್ಟ್ ಭಾಳ ಮುಖ್ಯ. ನನಗೆ ಯಾವುದೇ ವ್ಯಕ್ತಿ ಪರಿಚಯ ಮಾಡಬೇಕಾದ್ರೆ ಕಾಂಟೆಕ್ಸ್ಟ್ ಭಾಳ ಮುಖ್ಯ ಆಗ್ತದೆ. ಅಷ್ಟು ದೀರ್ಘವಾದ ಕಾಂಟೆಕ್ಸ್ಟ್ ಹೇಳೋಕೆ ಆಗದೆ ಹೋದರೂ ಕೂಡ ಕೆಲವೊಂದನ್ನು ಹೇಳ್ಕೊಂಬರ್ಬೋದು. ಈ ಕೆಲವು ದಿವಸ ಆದಮೇಲೆ ದ್ವಾಪರ ಯುಗ, ಮೊದಲೇ ದ್ವಾಪರ, ಅದು ಮೊದಲೇ ಹೆಸರೇ ದ್ವಾಪರ, ಅದು ಇದು ದ್ವಂದ್ವ ಇರುವಂಥದ್ದು ಕಾಲ. ಅದಾದಮೇಲೆ ಎಷ್ಟೋ ಕಾಲ ಹೋದ ಮೇಲೆ ನಮ್ಮ ಅಧ್ಯಾತ್ಮ ತನ್ನ ಮೊದಲಿನ ಪ್ರಭೆಯನ್ನು ಕಳ್ಕೊಂಡಿತ್ತು. ಆಗ ಭಗವಂತ ವೇದವ್ಯಾಸರ ರೂಪದಲ್ಲಿ ಬಂದು ವೇದಗಳನ್ನು ಮತ್ತೊಮ್ಮೆ ವ್ಯಾಖ್ಯಾನ ಮಾಡಿ ರಾಶಿ ರಾಶಿಯಾಗಿದ್ದಂಥ ಜ್ಞಾನವನ್ನು ವಿಭಜನೆ ಮಾಡಿ ಹೆಸರು ವೇದವ್ಯಾಸರಾಗಿ ನಮಗೆಲ್ಲ ಕೊಟ್ಟರು. ಅನಾವಶ್ಯಕವಾದಂಥ ಪ್ರಕ್ಷೇಪಗಳನ್ನೆಲ್ಲ ಕಿತ್ತು ಹಾಕಿ ವ್ಯವಸ್ಥಿತವಾಗಿ ಮಾಡಿದರು. ಅದಕ್ಕೆ ವೇದವ್ಯಾಸರಾದರು. ಅವ್ರು ಮಾಡಿಕೊಟ್ಟಂಥ ಮಹಾಭಾರತ ಕೃತಿ ಏನಿದೆ, ಅದು ಅತ್ಯಂತ ಸುಂದರ ಜ್ಞಾನವನ್ನು ಕಥೆಯ ರೂಪದಲ್ಲಿ ಕೊಟ್ಟಂಥದ್ದು. ಬಹುಶಃ ನನಗನ್ನಿಸೋ ಮಟ್ಟಿಗೆ ಇಡೀ ಪ್ರಪಂಚದ ಇತಿಹಾಸದಲ್ಲಿ ಯಾವ ಲೇಖಕನೂ ಅಷ್ಟು ಗಟ್ಟಿಯಾಗಿ ಹೇಳಲಿಲ್ಲ. ಯಾರಾದರೂ ತಮ್ಮ ಕೃತಿ ಬರೆದಾಗ ಇದನ್ನು ಬಿಟ್ಟು ಹೊಸ ವಿಷಯ ಯಾವುದೂ ಇಲ್ಲ ಅಂತ ಹೇಳೋ ಧೈರ್ಯ ಮಾಡಲಿಲ್ಲ. ಅದರ ವೇದವ್ಯಾಸರು ಹೇಳ್ತಾರೆ, ಇಲ್ಲಿ ಇರೋದು ಎಲ್ಲಾದರೂ ಇರಬಹುದು, ಆದರೆ ಇಲ್ಲಿ ಇರದೇ ಇರೋದು ಎಲ್ಲೂ ಇಲ್ಲ ಪ್ರಪಂಚದಲ್ಲಿ ಅಂತ.
ಇಲ್ಲಿರದೇ ಇರುವಂಥ ಪ್ರಪಂಚದಲ್ಲಿ ಇಲ್ಲ ಅಂತೋ ಧೈರ್ಯ. ಅಧ್ಯಾತ್ಮವನ್ನು, ಜೀವನ ಬಗೆಯನ್ನು ಅತ್ಯಂತ ಸುಂದರ ಕಥೆಗಳ ಮೂಲಕ ಹೇಳಿದಂಥವರು ವೇದವ್ಯಾಸರು. ಅದರೊಳಗೆ ಬಂದಂಥ ಭಗವದ್ಗೀತೆ ಅಂತೂ ಇನ್ನು 10,000 ವರ್ಷ ನಮಗೆ ಮಾರ್ಗದರ್ಶನ ಮಾಡುವಂಥದ್ದು. ಅವ್ರು ಕೊಟ್ಟಂಥ ಬ್ರಹ್ಮಸೂತ್ರಗಳಂತೂ ಸಕಲ ವೇದದ ಕೈಪಿಡಿಗಳಾದವು. ಆ ಹೊತ್ತಿಗೆ ಕೃತಯುಗಕ್ಕೆ ಸಮಾನವಾಗಿ ಅಧ್ಯಾತ್ಮವಿದ್ಯೆ ಬೆಳೀತು ಅಂತ ಹೇಳ್ತಾರೆ. ನನಗೊಂದು ಯಾವಾಗಲೂ ಚಿಂತೆ ಇರೋದು, ಅತ್ಯಂತ ಎತ್ತರಕ್ಕೆ ಹೋದಾಗ ಆ ಬುಡದಲ್ಲೇ ವೈಫಲ್ಯದ ಬೀಜಗಳು ಮೊಳೆಯೋಕ್ಕೆ ಶುರು ಆಗ್ತದೆ. ಇದನ್ನು ಭಾಳ ಎಚ್ಚರದಿಂದ ಗಮನಿಸಬೇಕಾಗತ್ತೆ. ರೋಮನ್ ಸಾಮ್ರಾಜ್ಯ ಬಿದ್ದದ್ದು ಯಾಕೆ? ಎತ್ತರಕ್ಕೆ ಹೋದಾಗ ನಮ್ಮನ್ನು ಸೋಲ್ಸೋಕೆ ಸಾಧ್ಯವೇ ಇಲ್ಲ, ಇಂಡಿಸ್ಪೆನ್ಸಿಬಲ್. ನಮ್ಮನ್ನು ಸೋಲ್ಸೋಕೆ ಇಂಡಿಫಿಟಬಲ್, ನಾವು ಸೋಲ್ಸೋಕೆ ಸಾಧ್ಯ ಇಲ್ಲ ಅಂತ ಯಾವಾಗ ಎತ್ತರ ತುದಿ ಮೇಲೆ ಕೂತ್ಕೊಂಡ್ರು ಕೆಳಗಡೆ ವೈಫಲ್ಯದ ಬೀಜ ಮೊಳೆಯೋದು ಗೊತ್ತೇ ಆಗಲಿಲ್ಲ. ರೋಮನ್ ಎಂಪೈರ್ ಬಿದ್ದೋಯ್ತು. ಅದೇ ರೀತಿ ಎಲ್ಲ ಎಂಪೈರ್ಗಳು ಹಾಗೇನೆ, ದೊಡ್ಡ ದೊಡ್ಡ ರಾಷ್ಟ್ರಗಳು. ಅದಕ್ಕೆ ನಮ್ಮ ಗುಂಡಪ್ಪ ಹೇಳಿದರು, ಜಾನಪದಗಳು, ರಾಜ್ಯ ಸಾಮ್ರಾಜ್ಯಗಳು, ಗುರುಸ್ಥಾನಗಳು, ಧರ್ಮಗಳು, ಭಾಷೆ, ವಿದ್ಯೆಗಳು ತೆರೆಪೆ ಇಲ್ಲದೆ ಹರಿಯುವ ಕಾಲ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾವೆ. ಆದರೆ ಪುರುಷತನ ಉಳಿದಿಹುದು ಮಂಕುತಿಮ್ಮ ಅಂತ. ಆದರೆ ಕಟ್ಟೋದು ಉಳಿದಿದೆ. ಆದರೆ ಆ ಕಾಲಕ್ಕೆ ಎತ್ತರಕ್ಕೆ ಹೋದಾಗ ಕೆಳಗಡೆ ವೈಫಲ್ಯದ ಬೀಜಗಳು ಮೊಳಿತವೆ. ಅದು ಹಾಗಾಯಿತು ಅನ್ನಿಸ್ತದೆ. ಆ ಸಂಭ್ರಮದ ನೆರಳಲ್ಲೇ ಕೂಡ ವಿಫಲತೆ ಬೀಜಗಳು ಮೊಳಿತಾ ಇದ್ದುದು ಕಾಣಿಸ್ಲಿಲ್ಲ. ಜ್ಞಾನ ಯಾವಾಗ ಅತ್ಯಂತ ಸುಲಭವಾಗಿ ದೊರಕೋಕ್ಕೆ ಶುರು ಆಯಿತೋ ಆಗ ಅರ್ಧ ಜ್ಞಾನ ಇದ್ದವರು, ದುಷ್ಟರು, ಚಾರ್ವಾಕರು ತಮ್ಮ ಸ್ವಾರ್ಥಕ್ಕಾಗಿ ಅದನ್ನು ಬಳಸ್ಕೊಳ್ಳೋಕೆ ಶುರು ಮಾಡಿದರು. ಅಯೋಗ್ಯರಿಗೆ ಜ್ಞಾನ ಸುಕ್ಕಾಗಿ ಆಗೋದಂಥದ್ದು. ಅದೇ ಹಾಗೆ ಅನಿಷ್ಟ ವಿಧಾನಗಳೆಲ್ಲ ಸೇರ್ಕೊಂಡ್ಬಿಟ್ರು. ಪುರೋಹಿತಶಾಹಿ ಸಾಮಾನ್ಯರಿಗೆ ಜ್ಞಾನ ತಲುಪದಂತೆ ನೋಡ್ಕೊಳ್ತು. ಜ್ಞಾನ ಮೂಲವಾದದ್ದು ಬದಲಾಗಿ ಕರ್ಮ ಪ್ರಧಾನ ಆಯಿತು. ಹಿಂಸೆ ಧರ್ಮದೊಳಗೆ ಸೇರ್ಕೊಳ್ತು. ಹಿಂಸೆಯನ್ನು ಕಳಿಬೇಕು ಅಂತ ಯಾರ್ಯಾರೋ ಬಂದರು. ಎಷ್ಟೋ ಜನ ತಮ್ಮ ದುರ್ಭಾಷ್ಯಗಳಿಂದ ವೇದಗಳನ್ನು ಅರ್ಥ ಕೆಡಿಸುವಂಥ ಕಾರ್ಯ ಆಯಿತು. ಕಲ್ಪನಾ ವಿಲಾಸವನ್ನೇ ಶಾಸ್ತ್ರಾರ್ಥದ ಸೋಗಿನೊಳಗೆ ಪ್ರಚಾರ ಮಾಡುವಂಗಾಯಿತು. ಅಧ್ಯಾತ್ಮದಲ್ಲಿ ಭ್ರಷ್ಟಾಚಾರ ನೆಲೆ ಆಗೋಕ್ಕೆ ಶುರು ಆಯಿತು. ಆಗ ನಿಜ ಯಾವುದು ಸುಳ್ಳು ಯಾವುದು ಜನಕ್ಕೆ ಗೊತ್ತಾಗಲಿಲ್ಲ. ಹೀಗೆ ಬಂದ ದರ್ಶನದೊಳಗೆ ಹಲವು ದರ್ಶನಗಳು ಬಂದು, ವೇದ ಒಪ್ಪದೇ ಇರುವಂಥ ದರ್ಶನಗಳು ಸಾಕಷ್ಟು ಬರೋಕ್ಕೆ ಶುರು ಆದವು. ಅಂತೆ ವೈದಿಕ ದರ್ಶನಗಳು ಅವೈದಿಕ ದರ್ಶನಗಳಂತೆ ಕಲಂಕಿತ ಆಗೋಕ್ಕೆ ಶುರು ಆದವು. ಸಕಲವು ಬ್ರಹ್ಮ ಅನ್ನೋದೊಂದು ವಾದ ಆದರೆ, ಸಕಲರೂ ಬ್ರಹ್ಮ ಅನ್ನುವಂಥ ವಾದ ಕೆಲವ್ರದ್ದಾಯಿತು. ಕೆಲವ್ರದ್ದು ಶೂನ್ಯವಾದ ಬಂತು. ಕೆಲವರು ಬೇರೆ ಚೈತನ್ಯವಾದಿಗಳಾದರು. ಕೆಲವರು ಜಡವಾದಿಗಳು, ಕೆಲವರು ಕೇವಲ ದೈವವಾದಿಗಳು, ಕೆಲವು ಕರ್ಮವಾದಿಗಳು, ಕೆಲವರು ಜ್ಞಾನವಾದಿಗಳು, ಕೆಲವರು ಜ್ಞಾನ ಕರ್ಮ ಸಮನ್ವಯವಾದಿಗಳು, ಕೆಲವರು ಕರ್ಮತ್ಯಾಗವಾದಿಗಳು, ಇನ್ನು ಕೆಲವು ಸರ್ವತ್ಯಾಗವಾದಿಗಳು. ಹೀಗೆಲ್ಲ ಬೇರೆ ಬೇರೆ ವಾದಗಳು ಹುಟ್ಕೊಂಡು, ಕೆಲವು ಸಗುಣವಾದಿಗಳು, ಕೆಲವು ನಿರ್ಗುಣವಾದಿಗಳು. ಹೀಗೆ ಅಧ್ಯಾತ್ಮ ಪ್ರಪಂಚ ಅನ್ನುವಂಥದ್ದು ಯಾರೇನು ಹೇಳ್ತಾರೋ ಅದು ಯಾಕೆ ಸರಿ ಅನ್ನೋ ಹಾಗೆ ಆಗ್ಬಿಡ್ತು. ತಂತ್ರದ ಹೆಸರಿನಲ್ಲಿ ಕೂಡ ಕೆಲವು ಅನ್ಯಾಯಗಳು ಶುರುವಾಯಿತು. ಗುರುಗಳು ಎನ್ನುವರ ಬದುಕು ಕೂಡ ಸಾಕಷ್ಟು ಭ್ರಷ್ಟಾಚಾರ ಕಡೆಗೆ ಹೋಗೋಕ್ಕೆ ಶುರುವಾಯಿತು. ಆ ಹೊತ್ತಿನೊಳಗೆ ನಿತ್ಯದ ಜೀವನ ಯಾವುದು ಸರಿ, ಯಾವುದು ಧರ್ಮ ಅಧರ್ಮ ಅಂತ ಗೊತ್ತಾಗದೆ ಹೋದಾಗ ಆಗ ಅದನ್ನು ತೋರಿಸುವಂಥ ನಾಯಕರ ಅಗತ್ಯತೆ ತುಂಬ ಹೆಚ್ಚಾಗಿತ್ತು. ಇದು 15ನೇ ಶತಮಾನದ ಪ್ರಾರಂಭ ಕಾಲದಲ್ಲಿ, 12ನೇ ಶತಮಾನದ ಪ್ರಾರಂಭ ಕಾಲದಲ್ಲಿ ಶುರು ಆದದ್ದು. ಇಂಥ ಸ್ಥಿತಿಯೊಳಗೆ ನಿಜವಾದ ಜಿಜ್ಞಾಸುಗಳಿದ್ದರಲ್ಲ, ಅವರ ಜ್ಞಾನದ ಬೆಳಕನ್ನು ಕಾತರದಿಂದ ಕಾಯ್ತಾಯಿದ್ರು, ಎಲ್ಲಿ ಸಿಕ್ಕಿತ್ತು ಅಂತ. ಜನಜೀವನದ ಸರ್ವೋನ್ನತಿಗೆ ಕಾರಣ ಆಗುವಂಥ ಮಾರ್ಗದರ್ಶನ ಮಾಡುವಂಥ ಒಬ್ಬ ಸಮಾಜ ಪರಿವರ್ತಕನ ದಾರಿಯನ್ನು ಸಮಾಜ ಕಾಯ್ತಾಯಿತ್ತು. ಇದೊಂದು ನಮಗೆ ನಂಬಿಕೆ ಇದೆ. ಯಾವಾಗ ನಮ್ಮೆಲ್ಲರ ಅಪೇಕ್ಷೆ ಏಕಮುಖವಾಗಿ ಹೋಗ್ತದೋ ಅದು ಭಗವಂತನ ಕರ್ಕೊಂಬರ್ತದೆ ಕೆಳಗಡೆ ಅಂತ. ಅಪೇಕ್ಷೆಗಳು ತೀಕ್ಷ್ಣ ಆಗಬೇಕು. ನಾನು ಇತ್ತೀಚೆಗೆ ವಾಲ್ಮೀಕಿ ರಾಮಾಯಣ ಓದ್ತಿರ್ಬೇಕಾದ್ರೆ ಅನ್ನಿಸ್ತದೆ, ಭಗವಂತನ ಅವತರಣ ಆಗಬೇಕಾದ್ರೆ ವಾಲ್ಮೀಕಿಗಳು ಭಾಳ ಚೆಂದ ಹೇಳ್ತಾರೆ. ಯಾವಾಗ ಸಮಗ್ರ ಜೀವನದ ಅಪೇಕ್ಷೆ ಭಗವಂತ ಬರಬೇಕು ಅಂತ ತೀವ್ರವಾದಾಗ ಭಗವಂತ ಕೆಳಗಿಳಿದು ಬರ್ತಾನೆ ಅಂತ. ಅಪೇಕ್ಷೆ ತೀವ್ರ ಆಗಬೇಕು. ಅಪೇಕ್ಷೆ ತೀವ್ರ ಆದಾಗ ಮಾತ್ರ ಆಗುತ್ತೆ. ಅದಕ್ಕೊಂದು ಮಾತು ಹೇಳ್ತಾರೆ, ಎಲ್ಲಿ ಶಬರಿ ಎಲ್ಲಿ ಅಯೋಧ್ಯ ರಾಮ. ಆ ಶಬರಿ ಪ್ರೀತಿ ತೀವ್ರವಾದ ಅಪೇಕ್ಷೆ ರಾಜಕುಮಾರ ರಾಮನನ್ನು ಹೆಡಮುರಿಗೆ ಕಟ್ಕೊಂಡು ಬಂತು ಅಲ್ಲಿಗೆ ಅಂತ ಹೇಳ್ತಾರೆ. ಆ ಪ್ರೀತಿ ಎಳ್ಕೊಂಬರ್ತದೆ, ಅಪೇಕ್ಷೆ ಇರ್ತದೆ. ಹಾಗೆ ಅಪೇಕ್ಷೆ ತೀವ್ರವಾದಾಗ ಅದಕ್ಕೊಬ್ಬ ಪರಮ ಗುರು ಬೇಕಾಗಿತ್ತು. ಆಗ ಆಶಾಕಿರಣವಾಗಿ ಬಂದವರು ಆಚಾರ್ಯ ಮಧ್ವರು ಬಂದರು. ಆವಾಗ
ಸ್ಪಷ್ಟತೆ ಬೇಕಾಗಿತ್ತು. ಯಾವುದು ಸರಿ ಯಾವುದು ತಪ್ಪು ಗೊತ್ತಿಲ್ಲದೆ ಹೋದಾಗ ಆಯ್ಕೆ ಕಷ್ಟ ಆಗುತ್ತೆ. ಇದು ಸರಿಯಾದದ್ದು ಅಂತ ಹೇಳುವಂಥ ಒಬ್ಬರು ಗುರುಗಳು ಬೇಕಾಗಿತ್ತು. ಆಗ ಮಧ್ವಾಚಾರ್ಯರು ಬಂದರು ಅನ್ನೋ ಮಾತನ್ನು ಹೇಳ್ತಾರೆ. ಇದು ಹಿನ್ನೆಲೆಯಾಗಿ ಸೂಕ್ಷ್ಮವಾಗಿ ಹೇಳೋದು, ನಾನು ತುಂಬ ದೀರ್ಘವಾದದ್ದನ್ನು ಕಟ್ ಮಾಡಿದ್ದೀನಿ ನಾನು. ಒಂದು ವಿಶೇಷ ಗಮನಿಸಬೇಕಾದದಂದರೆ, ದಕ್ಷಿಣ ಭಾರತದಲ್ಲಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿರುವ ಜನಾಂಗರನ್ನು ಮಾಧ್ವರು ಅಂತ ಕರಿತೇವೆ. ಅವೆಲ್ಲ ಮಾಧ್ವರು ಅಂತ ಕರ್ಕೋತೇವೆ. ಇದೊಂದು ವಿಶೇಷಣ. ಅವರು ಮಧ್ವಾಚಾರ್ಯರ ಅನುಯಾಯಿಗಳು ಅನ್ನೋದರಿಂದ ಅವ್ರನ್ನೆಲ್ಲ ಮಾಧ್ವರು ಅಂತ ಕರೀತಾರೆ. ಇದೊಂದು ವಿಶೇಷ ಪ್ರಯೋಗ. ಯಾಕಂದರೆ ಶಂಕರಾಚಾರ್ಯ ಅನುಯಾಯಿಗಳನ್ನು ಶಾಂಕರರು ಅಂತ ಕರೆಯೋಲ್ಲ. ಶ್ರೀ ರಾಮಾನುಜರ ಅನುಯಾಯಿಗಳನ್ನು ರಾಮಾನುಜೀಯರು ಅಂತ ಕರೆಯೋದು ಬಹಳ ಅಪರೂಪ. ಅವರು ಶ್ರೀ ವೈಷ್ಣವರು ಅನ್ನು ಕರೆಯುವಂಥ ಪದ್ಧತಿ. ಆದರೆ ಮಧ್ವಾಚಾರ್ಯರನ್ನೇ ಆಚಾರ್ಯರು ಅಂತ ನಂಬಿದವರನ್ನು ಮಾತ್ರ ಮಾಧ್ವರವು ಅಂತ ಕರೆಯುವಂಥದ್ದು ವಿಶೇಷವಾದಂಥದ್ದು. ಮಧ್ವಾಚಾರ್ಯರ ವ್ಯಕ್ತಿತ್ವದ ಪ್ರಭಾವ ಯಾವ ಮಟ್ಟಿಗಿತ್ತು ಅಂತಂದರೆ, ಈ ಜನರ ಮನೋಧರ್ಮದ ಮೇಲೆ, ಭಾವದ ಮೇಲೆ ಪ್ರಬಲವಾಗಿ ಮುದ್ರೆ ಆದದ್ದು ಕಾರಣ. ನ ಮಾಧವ ಸಮೋದೇವ ನಚ ಮಧ್ವ ಸಮೋ ಗುರು ಅಂತ ಹೇಳಿದವರು ನಾವು. ಮಾಧವನಂಥ ದೇವರಿಲ್ಲ, ಮಧ್ವರಂಥ ಗುರು ಇಲ್ಲ ಅಂತ ಒಪ್ಕೊಂಡವರು. ತುಂಬ ವಿಶ್ವಾಸದಿಂದ, ಶ್ರದ್ಧೆಯಿಂದ ಅವ್ರ ಶಿಷ್ಯರು ಹೇಳಿದಂಥ ಮಾತು. ಈ ನಂಬಿದಂಥ ಜನರ ದೃಷ್ಟಿಯೊಳಗೆ ಮಧ್ವಾಚಾರ್ಯರೇ ಇಡೀ ಜನಾಂಗದ ಸ್ವರೂಪೋದ್ಧಾರಕರು ಅಂತ. ರಾಮನ ಅಣತಿಯಂತೆ ದೈತ್ಯರ ದವಡೆಯಿಂದ ಸಜ್ಜನರನ್ನು ಪಾರು ಮಾಡಿದಂಥ ಮಾರುತಿಯ ಹಾಗೆ, ದುಷ್ಟರನ್ನು ನಿವಾರಿಸಿ ಶಕ್ತಿಯಿಂದ ಎಲ್ಲವನ್ನು ಸ್ಥಿರಪಡಿಸಿದಂಥ ಭೀಮಸೇನರ ಹಾಗೆ, ದುರ್ವಾದಿಗಳ ಮುಷ್ಟಿಯಿಂದ ಸದ್ಧರ್ಮವನ್ನು ಉಳಿಸಿ ಪಾರು ಮಾಡಿ ಉಳಿಸಿದವರು ಮಧ್ವಾಚಾರ್ಯರು ಅನ್ನುವಂಥದ್ದು ಮಾಧ್ವರ ನಂಬಿಕೆ. ಈ ಚಿಂತನೆಯೊಳಗೆ ಮಧ್ವಾಚಾರ್ಯರು ಮಾರುತಿ ಅವತಾರ. ಭಾಳ ಚೆನ್ನಾಗಿದೆ ಇದು, ಈ ಅವತಾರದ ಕಲ್ಪನೆ. ಊರ್ಜಿತವಾದ ಯಶಸ್ಸನ್ನು ಪಡೆದಂಥ ಯಾವುದೇ ಒಂದು ಹಿರಿಯ ಚೇತನ ಅದು ಭಗವದ್ ಅಂಶವಿಲ್ಲದೆ ಸಾಕ್ಷಾತ್ಕಾರ ಆಗೋದಿಲ್ಲ. ಇದು ಭಾಳ ಮುಖ್ಯ. ಇದು ನಾವು ಯಾರಿಗೆ ಅವತಾರ ಅಂತೀವಿ, ಯಾವುದೋ ಒಂದು ಶಕ್ತಿ ಅಸಾಧ್ಯ ಮಟ್ಟಕ್ಕೆ ಎದ್ದು ನಿಂತಾಗ ಅದು ದೈವನ ಕೃಪೆ ಇಲ್ಲದೆ ಆಗೋದಿಲ್ಲ ಅಂತ ನಾವು ಅನ್ನಲ್ವ. ಸಣ್ಣ ಸಣ್ಣ ಸಾಧನೆ ಆದರೆ ಭಗವಂತನ ಕೃಪೆ ಅಂತೀವಿ. ಹಾಗೆ ಒಂದು ವ್ಯಕ್ತಿ ಇಡೀ ಸಮಾಜಕ್ಕೆ ಮಾರ್ಗದರ್ಶನವಾಗಿ ನಿಂದಿರಬೇಕಾದ್ರೆ ಅದು ನಾವು ಅವತಾರ ಅಂತ ಕರಿತೀವಿ, ಅವತಾರವಾದಂಥದ್ದು ಅಂತ. ಅದಕ್ಕೆ ಕೆಲವರು ಶಂಕರಾಚಾರ್ಯರನ್ನು ಶಿವನ ಅವತಾರ ಅಂತ ಕರೀತಾರೆ, ಶ್ರೀ ರಾಮಾನುಜಾಚಾರ್ಯರನ್ನು ಆದಿಶೇಷನ ಅವತಾರ ಅಂತ ಕರೀತಾರೆ. ಹಾಗೆ ಇದು ಭಾಳ ಚೆನ್ನಾಗಿದೆ. ಇದನ್ನು ತಮ್ಮ ಮಹತ್ ಕಾರ್ಯಗಳಿಂದ, ವ್ಯಕ್ತಿತ್ವದ ಉತ್ಕರ್ಷೆಯಿಂದ ಪ್ರಭಾವಿತರಾದಂಥ ಜನ ಅವರನ್ನು ದೈವಾಂಶ ಸಂಭೂತರು ಅಂತ ಕರೀತಾರೆ. ಆದ್ದರಿಂದ ಮಧ್ವಾಚಾರ್ಯರನ್ನು ಹನುಮಂತ ಮತ್ತು ಭೀಮಸೇನನ ಅವತಾರ ಅಂತ ಜನ ಒಪ್ಪಿದ್ದರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಅದರೊಳಗೆ ಭಗವತ್ ಕಾರ್ಯ ಸಾಧಕನಾಗಿ ಆಂಜನೇಯ ರಾಮಾಯಣದಲ್ಲಿ ಮಾಡಿದಂಥ ಕೆಲಸ ಅಸಾಮಾನ್ಯವಾದಂಥ ಕೆಲಸ. ಎಲ್ಲರೂ ಒಪ್ತಾರೆ, ರಾಮಾಯಣದಲ್ಲಿ ಬೇರೆ ಯಾವ ಪಾತ್ರ ಇಲ್ಲದೆ ಹೋದರೂ ಕೂಡ ರಾಮಾಯಣ ಮಾಡಬಹುದಾಗಿತ್ತು. ಆದರೆ ಆಂಜನೇಯ ಇಲ್ಲದೆ ರಾಮಾಯಣ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಆಂಜನೇಯನ ಪಾತ್ರ ಬಹುದೊಡ್ಡದಾದಂಥ ಪಾತ್ರ. ಭಾರತದಲ್ಲಿ ಆರ್ಯ ಸಂಸ್ಕೃತಿ ಉಳ್ಕೊಂಡು ಬರೋದಕ್ಕೆ ಶ್ರೀರಾಮಚಂದ್ರನ ಪ್ರತಾಪ ಎಷ್ಟು ಕಾರಣವಾಗಿತ್ತೋ ಅಷ್ಟೇ ಅವನ ಜೊತೆಗೆ ಸಮರ್ಥವಾಗಿ ನಿಂತಂಥ ಆಂಜನೇಯನ ಸಹಾಯ ಕೂಡ ಇತ್ತು. ರಾಮನ ಬಾಯಲ್ಲೇ ಬರುತ್ತೆ ಆಂಜನೇಯ ಎಂಥವನು ಅಂತ. ಅಸ್ಮಾಕಂ ಪಂಚಮೋ ಭವಾನ್ ಅಂತ ಅವನೇ ಹೇಳ್ತಾನೆ, ರಾಮನೇ ಹೇಳ್ತಾನೆ. ಎಷ್ಟು ದೊಡ್ಡ ಮಾತದು ಹೇಳೋದು, ಆಂಜನೇಯನೇ ಹೇಳುವಂಥದ್ದು. ಯುದ್ಧ ನಡೀತಾ ಇದೆ, ನಡೆದಾಗ ಲಕ್ಷ್ಮಣನಿಗೆ ಬಾಣ ಹೊಡೆದು ಮೂರ್ಛಿತನಾಗಿದ್ದಾನೆ. ಸುಷೇಣ ಹೇಳ್ತಾನೆ ಸಂಜೀವಿನಿ ತಂದರೆ ಉಳಿತಾನೆ ಅಂತ. ತರೋದು ಯಾರು? ಆಂಜನೇಯನೇ ಹೋಗಿ ತರಬೇಕು. ಆಂಜನೇಯ ಹೋಗ್ತಿರ್ಬೇಕಾದ್ರೆ ಈ ಮಾತನ್ನು ತುಂಬ ನೆನಪು ಬರುತ್ತೆ, ತುಂಬ ಕಾಡುತ್ತೆ ನನ್ನ. ಇದನ್ನು ಗುಂಡಪ್ಪನವ್ರು ಹೇಳಿದಾಗ ನಾನು ಕೇಳಿದ್ದು, ಸುಮಾರು 60-50 ವರ್ಷದ ಹಿಂದೆ ಕೇಳಿದ್ದು. ಇವತ್ತಿಗೂ ಕಣ್ಣಿಗೆ ಕಟ್ಟಿದಂಗಿದೆ ಅದು. ಅವರಷ್ಟು ತನ್ಮಯತೆಯಿಂದ ರಾಮಾಯಣ ಹೇಳೋರನ್ನ ಕಂಡಿಲ್ಲ ಇದುವರೆಗೂ. ಅವ್ರು ಹೇಳುವಾಗ ಕಣ್ಣಲ್ಲಿ ನೀರು ಒಸರಬೇಕು. ಅವ್ರು ಹೇಳೋರು ಯಜಮಾನ ಎಂಥವ್ನ್ರಿ, ಎಂಥ ಯಜಮಾನ ಹೇಗಿದ್ದಾನೆ ನೋಡ್ರಿ. ಹನುಮಂತ ಒಪ್ಕೊಂಡ್ಬಿಟ್ಟಿದ್ದಾನೆ, ತಾನು ರಾಮನ ದಾಸ ಅಂತ ಒಪ್ಕೊಂಡಿದ್ದಾನೆ, ತಾನು ರಾಮದಾಸ ರಾಮನ ಸೇವಕ ಅಂತ ಒಪ್ಕೊಂಡಿದ್ದಾನೆ. ಈಗ ತರೋಕ್ಕೆ ಹೊರಟಾಗ ಯಜಮಾನ ಆದವನು ಏನು ಹೇಳಬೇಕು ಅವನಿಗೆ? ಮತ್ತೊಬ್ಬರು ಯಾರಾದರೂ ಇದ್ದರೆ ಬೇಗ ಹೋಗಿ ತೊಗೊಂಬರೋ, ಬೇಗ ತೊಗೊಂಬರೋ ಹೋಗಿ ಅಂತಿದ್ರೇನೋ. ಆದರೆ ರಾಮ ಎಂಥ ನಾಯಕ ಅಂತ ಹೇಳೋರು.
ರಾಮಾಯಣದ ಮಾತಿದು, ನಂದಲ್ಲ, ವಾಲ್ಮೀಕಿಗಳ ಮಾತೆ. ಗಚ್ಚ ಶೀಘ್ರಂ ಮಹಾಬಾಹೋ ಭ್ರಾತೃ ಭಿಕ್ಷಾ ಪ್ರದೀಯತಾಂ. ಯಾರ ಹೇಳ್ತಾರೇನ್ರಿ? ಗಚ್ಚ ಶೀಘ್ರಂ ಮಹಾಬಾಹೋ ಭ್ರಾತೃ ಭಿಕ್ಷಾ ಪ್ರದೀಯತಾಂ ಚಾತುರ್ಣ್ಯಮೇವ ಭರ್ತॄಣಾಂ ಅಸ್ಮಾಕಂ ಪಂಚಮೋ ಭವಾನ್ ಅಂತ. ಎಂಥ ಮಾತು! ಗಚ್ಚ ಶೀಘ್ರ ಮಹಾಬಾಹೋ, ಸ್ವಲ್ಪ ಬೇಗ ಹೋಗಪ್ಪ ಮಹಾಬಾಹು. ಎರಡನೇ ಸಾಲು ಮೈ ಜುಮ್ ಅನಿಸುತ್ತೆ. ಯಜಮಾನನಾದಂಥ ರಾಮ ಸೇವಕನಾದಂಥ ಆಂಜನೇಯನ ಹೇಳುವಂಥ ಮಾತು, ಭ್ರಾತೃ ಭಿಕ್ಷಾ ಪ್ರದೀಯತಾಂ, ನನ್ನ ತಮ್ಮನ ಪ್ರಾಣ ಭಿಕ್ಷೆ ಕೊಡಪ್ಪ ಅಂತ ಕೇಳ್ಕೊಳ್ಳೋದು. ಮೂರನೇದು, ಇದುವರೆಗೂ ನಾವು 4 ಜನ ಅಣ್ತಮ್ಮದ್ರು ಅಂದ್ಕೊಂಡಿದ್ವಪ್ಪ ನಾವು. ಚಾತುರ್ಣ್ಯಮೇವ ಭರ್ತॄಣಾಂ ಅಸ್ಮಾಕಂ ಪಂಚಮೋ ಭವಾನ್, ಇವತ್ತಿಂದ ನೀನು 5ನೇದವನಪ್ಪ ನನಗೆ ಅಂತ. ನಾವು 5 ಜನ ಆದ್ವಿ ಇವತ್ತಿಂದ ಅಂತ. ಅಂದರೆ ಯಾವ ಎತ್ತರಕ್ಕೆ ರಾಮ ತೊಗೊಂಡು ಹೋಗಿದ್ದಾನೆ ಆಂಜನೇಯನ ಅಂತ ಅನ್ಬೇಕಾದ್ರೆ, ರಾಮನ ದೃಷ್ಟಿಯಲ್ಲಿ ಆಂಜನೇಯ ತನ್ನ ತಮ್ಮ ಅನ್ನುವಂಥ ಮಟ್ಟಕ್ಕೆ ಇರಬೇಕಾದ್ರೆ ಆಂಜನೇಯನ ಸಾಧನೆ ಎಂಥದ್ದಿರಬೇಕು. ಅದಕ್ಕೆ ಯಾವಾಗ ಸತ್ಶಾಸ್ತ್ರಗಳು ಸದ್ಧರ್ಮಗಳು ಉಳಿದು ಬೆಳೆಯೋದಕ್ಕೆ ಮಧ್ವಾಚಾರ್ಯರು ಪ್ರಮುಖ ಪಾತ್ರ ವಹಿಸಿದರು ಅಂತ ಗೊತ್ತಾದಾಗ ಜನ ಅವರನ್ನು ಆಂಜನೇಯನ ಮಟ್ಟಕ್ಕೆ, ಭೀಮಸೇನನ ಮಟ್ಟಕ್ಕೆ ಏರಿಸಿದ್ದು ಏನೂ ಆಶ್ಚರ್ಯ ಇಲ್ಲ. ಹಾಗನ್ಕೊಂಡದ್ದು ಆಶ್ಚರ್ಯ ಅಲ್ಲ. ಈ ನಾಡಿನ ಆರಾಧ್ಯ ದೈವ ಅದು ಮುಖ್ಯ. ಅಂದರೆ ಆಂಜನೇಯ ಕೂಡ ನಮ್ಮವನು, ಕರ್ನಾಟಕದವನು, ಹಂಪಿಯವನು. ಆದ್ದರಿಂದ ನಮ್ಮ ನಾಡಿನ ಆರಾಧ್ಯ ದೈವವಾದ ಆಂಜನೇಯನೇ ಮಧ್ವಾಚಾರ್ಯರು ಅಂತ ಪರಿಗಣನೆ ಮಾಡಿ ನಮ್ಮೆಲ್ಲ ಜನ ಅವರಿಗೆ ಮರ್ಯಾದೆಯನ್ನು ತೋರಿಸಿದರು. ಇದು ಭಾಳ ಚೆಂದ ಇದೆ. ವ್ಯಕ್ತಿತ್ವದ ಹೆಗ್ಗಳಿಕೆಯಿಂದ ಪ್ರಶಸ್ತಿ ಪಡೆದದ್ದು, ಆ ಪ್ರಶಸ್ತಿಯಿಂದ ವ್ಯಕ್ತಿತ್ವದ ಹಿರಿಮೆ ಹೆಚ್ಚಾದದ್ದು ಅನ್ಯೋನ್ಯಾಶ್ರಯ. ಇದು ಭಾಳ ಚೆನ್ನಾಗಿರೋ ಇದು, ಸ್ವಲ್ಪ ಗಮನಿಸ್ಬೇಕು ಅದನ್ನು. ಆ ಹೋಲಿಕೆ ಬಂತಲ್ಲ, ಆಂಜನೇಯನ ಅವತಾರ ಭೀಮಸೇನನ ಅವತಾರ ಅಂತ ಬಂದಾಗ ಈ ಪ್ರಶಸ್ತಿ ಏನಿದೆಯೋ ಆ ವ್ಯಕ್ತಿತ್ವಕ್ಕೊಂದು ಮೆರುಗು ಕೊಟ್ಟರೆ ಆ ವ್ಯಕ್ತಿತ್ವದ ಸಾಧನೆ ಅದಕ್ಕೆ ಸರಿಯಾಗಿ ಪ್ರಚೋದನೆ ಕೊಡ್ತು. ಒಂದಕ್ಕೊಂದು ಹೇಗೆ ಅನ್ಯೋನ್ಯಾಶ್ರಯವಾದದ್ದಂದು ಅಂತ. ಅದಕ್ಕೆ ಅವತ್ತಿಂದ ಹಿಡಿದು ಅವರ ಶಿಷ್ಯರೆಲ್ಲರೂ ಮಾಧ್ವರೆಲ್ಲರೂ ಅಂದ್ಕೊಳ್ಳೋದೇನು ಅಂದರೆ, ನಿತ್ಯದ ಹಂಬಲ ಅದು. ಆಚಾರ್ಯ ಶ್ರೀಮದಾಚಾರ್ಯ ಸಂತುಮೇ ಜನ್ಮ ಜನ್ಮನಿ, ಜನ್ಮ ಜನ್ಮಾಂತರಕ್ಕೆ ನಮಗೆ ಮಧ್ವಾಚಾರ್ಯರಂಥ ಗುರುಗಳು ಸಿಗಲಿ ಅಂತ ಬೇಡ್ಕೊಳ್ಳುವಂಥದ್ದು ಮಧ್ವಾಚಾರ್ಯರ ಜೀವನದಲ್ಲಿ ಬಂದದ್ದು. ಹಿರಿಯರ ಚಿತ್ರವನ್ನು ಮನಸ್ಸಲ್ಲಿ ಕಲ್ಪಿಸಿಕೋಬೇಕಾದ್ರೆ ಇಂಥ ಕಲ್ಪನೆ ಬರೋ ಸಹಜ. ರಾಮಾಯಣದಲ್ಲಿ ಹನುಮಂತ ಮತ್ತು ಮಹಾಭಾರತದಲ್ಲಿ ಭೀಮಸೇನ ಮಾಡಿದ ಕೆಲಸವನ್ನು ನೆನೆಸ್ಕೊಂಡು ನಮ್ಮ ಮಧ್ವಾಚಾರ್ಯವರು ಸಮನಾಗಿದ್ದಾರೆ, ಅವರ ಅವತಾರ ಅಂತ ಹೇಳಿ ನಾನು ಮೊದಲೇ ಶುರು ಮಾಡಿದ ಹಾಗೆ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ ಅಂತ ಒಪ್ಕೊಂಡಿದ್ದಾರೆ ಎಲ್ಲರೂ. ಈ ವಿಚಾರವನ್ನು ಹೇಳುವಾಗ ನಾವು ಸಣ್ಣದೊಂದು ಸ್ವಲ್ಪ ಡೈವರ್ಷನ್ ಮಾಡಬೇಕು. ನಾನು ನಮ್ಮಲ್ಲಿ ಅವತಾರದ ಕಲ್ಪನೆ ಬಂದಾಗ ಮಧ್ವಾಚಾರ್ಯರು ಆಂಜನೇಯನ ಅವತಾರ ಭೀಮಸೇನನ ಅವತಾರ ಅಂತ ಹೇಳ್ತೀವಿ. 2 ದೃಷ್ಟಿಯಿಂದ ನೋಡೋಕ್ಕೆ ಸಾಧ್ಯ ಇದೆ ಅದನ್ನು. ಅವ್ರ ಅವತಾರ ಅಂದಾಗ ನಮ್ಮಲ್ಲಿರೋದು ಅನುಗ್ರಹ ಅಪೇಕ್ಷೆ ಒಂದೇ ಇರೋದು ನಮ್ಮ ಕಡೆಗೆ ಅಲ್ವಾ. ಅವರು ಆಚಾರ್ಯರು ಭಗವಂತನ ಅವತಾರ ಅಂದಾಗ ನಾವೇನು ಮಾಡ್ಬೋದು? ಅವ್ರಿಗೆ ಯಾವುದೂ ಅಸಾಧ್ಯ ಅಲ್ಲ, ಏನನ್ನಾದರೂ ಮಾಡಿಬಿಡ್ಬೋದು. ಸಂಕಲ್ಪ ಮಾತ್ರದ ಎಲ್ಲವನ್ನೂ ಸಾಧಿಸಿಬಿಡ್ಬೋದು ಅವರು. ಆದ್ದರಿಂದ ನಾವು ಕೇಳಬೇಕಾದದ್ದು ಅನುಗ್ರಹ ಮಾತ್ರ, ಅನುಗ್ರಹ ಅಪೇಕ್ಷೆ ಮಾತ್ರ ಇರುವಂಥದ್ದು. ಆದರೆ ಒಬ್ಬ ವ್ಯಕ್ತಿ ತನ್ನ ಸಾಧನೆಯಿಂದ ಶಕ್ತಿಯಿಂದ ಪರಿಶ್ರಮದಿಂದ ಎದ್ದು ಆ ಮಟ್ಟಕ್ಕೆ ಹೋಗಿ ಅವತಾರ ಅನಿಸ್ಕೊಂಡ್ರು ಅನ್ನುವಾಗ ಇದು 2ನೇ ದೃಷ್ಟಿ. ಇದು ಅದರಿಂದ ಏನಾದರೂ ಪ್ರಯೋಜನ ಆದೀತ ನನಗೆ ಆಗಬಹುದು ಅನಿಸುತ್ತೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಪರಿಶ್ರಮದಿಂದ ಭಗವತ್ ಕೃಪೆಯಿಂದ ಎತ್ತರಕ್ಕೆ ಹೋಗೋಕ್ಕೆ ಸಾಧ್ಯ ಇದೆ ಅಂತ ಅನ್ನೋದಾದರೆ ಅನುಗ್ರಹ ಅಪೇಕ್ಷೆ ಇಲ್ಲ, ಸಾಧನೆಗೊಂದು ಮಾರ್ಗದರ್ಶಿ ಸೂತ್ರ ಆಗುತ್ತೆ. ಆದ್ದರಿಂದ 2 ದೃಷ್ಟಿ ಸಾಧ್ಯ ಇದೆ. ಒಂದು ಅವರು ಭಗವಂತನ ಅವತಾರ ಅಂದರೆ, ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಸಾಕಷ್ಟು ಕಡೆ ಚರ್ಚೆ ಆಗುವಂಥ ಮಾತು. ನನ್ನ ಮನೆಯಲ್ಲಿ ನಾನು ನನ್ನ ಮೊಮ್ಮಗಳಿಗೆ ರಾಮಾಯಣದ ಹೇಳ್ತಾಯಿದ್ದೆ, ವಾಲ್ಮೀಕಿ ರಾಮಾಯಣದ ಹಿಡ್ಕೊಂಡು ಹೇಳ್ತಾಯಿದ್ದೆ. ಭಗವಂತನ ಅವತಾರ ರಾಮ, ವಿಷ್ಣುವಿನ ಅವತಾರ ಅಂತ ಹೇಳಿದೆ. ಆಕೆ ತಕ್ಷಣ ಕೇಳಿದ, ಅವತಾರ ಮೇಲೆ ಇಷ್ಟ್ಯಾಕೆ ಕಷ್ಟಪಡಬೇಕಾಗಿತ್ತು? ಇಲ್ಲಿ ಬಂದು ದಶರಥನ ಹುಟ್ಟಿ ಅಲ್ಲಿ ಹೆಂಡ್ತಿನ ಕರ್ಕೊಂಡು 14 ವರ್ಷ ಕಾಡಲ್ಲದು ಹೊಡೆದಾಡಿ ರಾವಣನ ಹತ್ರ ಎಷ್ಟು ಮಾಡೋ ಅಲ್ಲಿ ಕೂತ್ಕೊಂಡೆ ವೈಕುಂಠದಂತೆ ಚಕ್ರ ಬಿಟ್ಟರೆ ಮುಗಿದು ಹೋಗ್ತಿತ್ತಲ್ಲ ರಾವಣ. ಸಂಕಲ್ಪ ಮಾತ್ರ ರಾವಣನ ಕೊಲ್ಬೋದಾಗಿತ್ತು, ಇಷ್ಟ್ಯಾಕೆ ಮಾಡಬೇಕಾಗಿತ್ತು? ಕಾರಣ ಇಷ್ಟೇ, ಇಲ್ಲಿ ಬಂದು ನಮ್ಮ ಹಾಗೆ ಒದ್ದಾಡಿ ಕಷ್ಟಪಟ್ಟು ದೊಡ್ಡವನಾದರೂ ಕೂಡ ಸತ್ಯವನ್ನು ಬಿಡದೆ ಧರ್ಮವನ್ನು ಬಿಡದೆ ಇದ್ನಲ್ಲ ರಾಮ, ಅದು ನನಗೊಂದು ಮಾದರಿ ಆದೀತು ಅಂತ ಅನಿಸುತ್ತೆ. 2 ಇದ್ದಾವೆ. ಒಂದು ಅವತಾರ ಅಂತ ತಗೊಂಡಾಗ ಅನುಗ್ರಹ ಅಪೇಕ್ಷೆ ಮಾತ್ರ ಉಳಿತದೆ,
ಅದೊಂದು ದೊಡ್ಡ ಸಾಧಕ ಜೀವನ ಅಂತಂದಾಗ ನನಗೂ ಒಂದು ಮಾರ್ಗದರ್ಶನ ಸಿಗಬಹುದು ಅಂತ ಒಂದು ದೃಷ್ಟಿಯಿಂದ ಗಮನಿಸಬಹುದು ಇದನ್ನು ಅಂತ. ಆಮೇಲೆ ನಾನು ಎಡಿಟ್ ಮಾಡ್ತಾ ಹೋಗ್ಬೇಕಂತ ಹೇಳಿದ್ನಲ್ಲ, ಈಗ ಆಕರ ಗ್ರಂಥಗಳು ಬೇಕು. ಮಧ್ವಾಚಾರ್ಯರ ಬಗ್ಗೆ ನಮ್ಗೆ ತಿಳ್ಕೊಳ್ಬೇಕಾದ್ರೆ ಆಕರ ಗ್ರಂಥಗಳು ಯಾವುದು, ಪ್ರೈಮರಿ ಡಾಕ್ಯುಮೆಂಟ್ಸ್ ಯಾವುದು ಅಂತ. ಎಲ್ಲ ವಿದ್ವಾಂಸರ ಪ್ರಕಾರ ಮಧ್ವಾಚಾರ್ಯರ ಪರವಾಗಿ ಇರುವಂಥ ಎಲ್ಲ ವಿವರಗಳಿಗೆ ಪ್ರಮುಖ ಆಕರ ಗ್ರಂಥ ಅಂದರೆ ನಾರಾಯಣ ಪಂಡಿತಾಚಾರ್ಯರ ಮಧ್ವ ವಿಜಯ. ಅದು ಮೂಲ ಗ್ರಂಥ ಅಂತ ಒಪ್ಕೋತಾರೆ. ಬೇಕಾದಷ್ಟು ಪೂರಕ ಗ್ರಂಥಗಳು ಬೇಕಾದಷ್ಟಿದ್ದಾವೆ. ನಾವು ಸಂಶೋಧನೆ ಮಾಡೋವರಿಗೆ ಕೇಳೋದು ಪ್ರೈಮರಿ ಡಾಕ್ಯುಮೆಂಟ್ಸ್, ಸೆಕೆಂಡ್ರಿ ಡಾಕ್ಯುಮೆಂಟ್ಸ್ ಅಂತ. ಮುಂದೆ ಟರ್ಷರಿ ಡಾಕ್ಯುಮೆಂಟ್ಸು ಕೆಲವಿರ್ತವೆ. ಆದರೆ ಪ್ರೈಮರಿ ಡಾಕ್ಯುಮೆಂಟ್ ಮೂಲ ಗ್ರಂಥಗಳು ಯಾವುದು ಅಂದಾಗ ಮಧ್ವ ವಿಜಯ ಅಂತ. ಅದು 16 ಸರ್ಗಗಳ ಮಹಾಕಾವ್ಯ. ಅದ್ರ ಬಗ್ಗೆ ನಾನು ಹೇಳಲೇಬೇಕು, ಯಾಕಂದರೆ ಮಧ್ವಾಚಾರ್ಯ ಜೀವನ ಹೇಳಬೇಕಾದ್ರೆ ಸುಮಧ್ವ ವಿಜಯ ಹಿಡ್ಕೊಂಡೇ ಹೋಗ್ಬೇಕು ನಾವು. ಅದರಲ್ಲಿ ಇದು ಯಾಕೆ ಅಧಿಕೃತವಾದಂಥ ದಾಖಲೆ ಅಂತಂದರೆ, ಆಚಾರ್ಯರ ಮಧ್ವರ ಸಮಕಾಲೀನರಾದಂಥ ಆಚಾರ್ಯರನ್ನು ಕಣ್ಣಾರೆ ಕಂಡವರು ಬರೆದಿಟ್ಟಂಥ ದಾಖಲೆ ಇದು. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಬಗ್ಗೆ ಬರೀಬೇಕಾದ್ರೆ ಸ್ವಲ್ಪ ಕಾಲ ಹೋದ ಮೇಲೆ ಬದಲಾಗತ್ತೆ. ತಾವೆಲ್ಲ ಗಮನಿಸಿದ್ದೀರಿ, ಇತಿಹಾಸ ಬರೆಯೋದು ತುಂಬ ಸುಲಭ ಅಲ್ಲ. ಅದರಲ್ಲಿ ನಮ್ಮ ಭಾರತದಲ್ಲಿ ಪಾಶ್ಚಿಮಾತ್ಯರಂಗೆ ಇತಿಹಾಸದ ದಾಖಲೆ ಇಡೋದು ಬಹಳ ಅಪರೂಪ. ನಮ್ಮಲ್ಲಿ ಎಲ್ಲ ದಾಖಲೆಗಳು ಕಾವ್ಯ ರೂಪದಲ್ಲೇ ಇರುವಂಥದ್ದು. ನಮ್ಮದು ಕಾವ್ಯ ರೂಪದಲ್ಲಿ ಇರುವಂಥದ್ದು. ರಾಮಾಯಣ ಆಗ್ಬೋದು, ಮಹಾಭಾರತ ಆಗ್ಬೋದು, ಯಾವುದೇ ಆದರೂ ಕಾವ್ಯ ರೂಪದಲ್ಲಿ ಇರುವಂಥದ್ದು. ಕಾವ್ಯ ಅಂದಾಗ ಒಂದಿಷ್ಟು ರಂಜಕತೆ, ರೋಚಕತೆ, ಸ್ವಲ್ಪ ವಿಶೇಷಣಗಳು, ಉತ್ಪ್ರೇಕ್ಷೆ ಎಲ್ಲ ಸೇರಿಕೊಂಡಿರುತ್ತೆ. ಸತ್ಯವೂ ಇರುತ್ತೆ, ಇಲ್ಲ ಅಂತಲ್ಲ, ಸತ್ಯವನ್ನು ಬಿಟ್ಟದ್ದಲ್ಲ. ಹಾಗಾದರೆ ಈ ನಮ್ಮ ಪಂಡಿತರು ಬರೆದಂಥದ್ದು, ನಾರಾಯಣ ಪಂಡಿತಾಚಾರ್ಯ ಬರೆದಂಥ ಮಧ್ವ ವಿಜಯ ಅಧಿಕೃತ ಯಾಕೆ ಅಂದರೆ ಅವ್ರು ಇದ್ದಾಗೆ ಬರೆದದ್ದು, ಅವ್ರು ಕಂಡವರು ಕೆಡಿಸೋಕ್ಕಾಗಲ್ಲ. ತಾವು ನೋಡಿದ್ದೀರಿ, ಯಾರೋ ಒಬ್ಬರು ಈಗ 50 ವರ್ಷದಿಂದ 100 ವರ್ಷದಿಂದ ಇದ್ದವರು ಅವ್ರ ಜೀವನ ಚರಿತ್ರೆ ಬರೆಯೋಕ್ಕೆ ಹೋದಾಗ ಎಷ್ಟೋ ವಾಸ್ತವಗಳು ಕಥೆ ಆಗಿಬಿಡ್ತವೆ. ಕತೆಗೆ ರೆಕ್ಕ ಪುಕ್ಕ ಹೊಟ್ಕೊಂಡ್ಬಿಡ್ತವೆ. ಅವ್ರನ್ನ ಒಂದು 100 ವರ್ಷ ಹೋಗೋದ್ರೊಳಗೆ ಅವ್ರ ಬಗ್ಗೆ ಏನೇನೋ ಕತೆ ಬಂದು ಇರೋ ಚಿತ್ರನೇ ಬೇರೆ, ಬಂದಿರೋ ಚಿತ್ರನೇ ಬೇರೆ ಆಗೋ ಸಾಧ್ಯತೆ ಇರ್ತದೆ. ಅದು ವರ್ಣನೆ ಆಗಬೇಕಾಗತ್ತೆ. ಇಲ್ಲಿ ಅವ್ರು ಕಂಡಿಟ್ಟು ಬರೋದ್ರಿಂದ ಇತಿಹಾಸವನ್ನು ತಿರುಚೋದು ಮುಂದುವರೆಗೆ ಸಾಧ್ಯ ಆಗೋದಿಲ್ಲ. ಇದು ಬರೀ ಐತಿಹಾಸಿಕ ದಾಖಲೆ ಅಲ್ಲ. ಮಧ್ವ ವಿಜಯ ಬರೀ ಐತಿಹಾಸಿಕ ದಾಖಲೆ ಅಲ್ಲ. ಪಾಶ್ಚಾತ್ಯ ರೀತಿ ನಾನು ಹೇಳಿದಂಗೆ ಬಯೋಗ್ರಫಿ ಅಲ್ಲ. ಇದು ಇತಿಹಾಸವೂ ಹೌದು, ಐತಿಹಾಸಿಕ ಕಾವ್ಯವೂ ಹೌದು. ಇದೊಂಥರ ನಾನು ಹೇಳೋದಾದರೆ ಇತಿಹಾಸಕ್ಕೆ ಅನ್ಯಾಯವಾಗದಂಥ ಕಾವ್ಯದ ಕಲೆ ಕಾವ್ಯ, ಕಾವ್ಯ ಧರ್ಮಕ್ಕೆ ಅಪಚಾರವಾಗದಂಥ ಇತಿಹಾಸ. ಗಮನಿಸ್ಬೇಕು, ಎರಡೂ ಇದೆ. ಕಾವ್ಯ ಇತಿಹಾಸ ಎರಡೂ ಬೇರೆ. ಕಾವ್ಯ ರೂಪದಲ್ಲಿದ್ದರೂ ಕೂಡ ಇತಿಹಾಸವನ್ನು ಬಿಟ್ಟದ್ದಲ್ಲ, ಬರೀ ಇತಿಹಾಸವನ್ನು ಬರೆದು ಬೋಳಾಗಿ ಬರಡಾಗಿದ್ದೂ ಅಲ್ಲ, ಕಾವ್ಯವಾಗಿ ಇರುವಂಥದ್ದು. ಆದ್ದರಿಂದ ಎರಡೂ ಸೇರಿ ಈ ಕೃತಿಯ ಸೃಷ್ಟಿಯಾಗಿದೆ. ನಾರಾಯಣ ಪಂಡಿತರು, ತಾವು ಸಾಕಷ್ಟು ಜನ ಓದಿತೀರಿ, ಪಂಡಿತರು ಸಾಕಷ್ಟು ಜನ ಇದ್ದಾರೆ. ಅದನ್ನು ಓದುವ ಕೆಲವೊಂದು ಕಡೆ ನಾರಾಯಣ ಪಂಡಿತರು ಶುದ್ಧಾಂಗ ಕವಿಗಳಾಗಿಬಿಡ್ತಾರೆ. ಶುದ್ಧಾಂಗ ಕವಿಗಳು ಜೀವನದ ಕೆಲವು ಪ್ರಸಂಗಗಳನ್ನು ವಿವರಿಸುವಾಗ ಶುದ್ಧಾಂಗ ಕವಿಗಳಾದವರು ಕೆಲವು ಐತಿಹಾಸಿಕ ವಿಷಯಗಳನ್ನು ಹೇಳುವಾಗ ಶುದ್ಧಾಂಗ ಸಂಶೋಧಕರಾಗ್ತಾರೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು. ಒಬ್ಬ ಸಂಶೋಧಕ ಆಗಲಾರದೆ ಇತಿಹಾಸ ಸ್ಥಿರ ಆಗೋದಿಲ್ಲ, ಒಬ್ಬ ಕವಿ ಆಗಲಾರದೆ ಅದು ರೋಚಕವಾಗಿ ಪ್ರಚಾರ ಆಗೋದಿಲ್ಲ. ಎರಡೂ ಬೇಕಾಗುತ್ತೆ. ಅವು ಎರಡನ್ನೂ ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಅವ್ರು ಒಂದು ವಿವರ ಬರೀತಾರೆ ಅವ್ರ ಬಗ್ಗೆ. ಅವರ ಒಂದು ಕಣ್ಣು ಕಾವ್ಯ ಲಾಕ್ಷಣದತ್ತ, ಇನ್ನೊಂದು ಕಣ್ಣು ಐತಿಹಾಸಿಕತೆಯತ್ತ, ಮೂರನೇ ಕಣ್ಣು ಅಧ್ಯಾತ್ಮದತ್ತ. ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಇತಿಹಾಸ, ಒಂದು ಕಾವ್ಯ, ಇನ್ನೊಂದು ಅಧ್ಯಾತ್ಮ. ಈ ಮುಪ್ಪುರಿಗೊಂಡ ಮುಕ್ಕಣ್ಣ ದರ್ಶನ ಈ ಮಧ್ವ ವಿಜಯ ಸಿಗುವಂಥದ್ದು. ಇದೊಂದು ತ್ರಿವಿಕ್ರಮ ದರ್ಶನ. ಅದಕ್ಕೆ ನಾರಾಯಣ ಪಂಡಿತರು ಕವಿಯೂ ಹೌದು, ವೇದಾಂತಿಯೂ ಹೌದು. ಈ ಕೃತಿ ಕಾವ್ಯವೂ ಹೌದು, ಶಾಸ್ತ್ರವೂ ಹೌದು. ಒಂದು ರೀತಿ ಕಾವ್ಯಶಾಸ್ತ್ರ, ಇದು ಕಾವ್ಯಶಾಸ್ತ್ರ ಅಂತ ಕರೀತಾರೆ. ಇದಕ್ಕೆ ಮುಖ್ಯವಾಗಿ ಹೇಳಬೇಕಂದ್ರೆ ಎಷ್ಟು ತೀಕ್ಷ್ಣವಾಗಿ ತಮ್ಮನ್ನೇ ಪರೀಕ್ಷೆಗೆ ಒಳಪಡಿಸಿಕೊಂಡಿದ್ದಾರೆ ನಾರಾಯಣ ಪಂಡಿತರು ಅಂತಂದರೆ, ಅವರು ತಮ್ಮ ಭಾವಪ್ರಕಾಶಿಕ ಟೀಕೆ ಕೊನೆಯೊಳಗೆ ಒಂದು ಮಾತು ಹೇಳ್ತಾರೆ. ಅವರು ಹೇಗೆ ಹೇಳ್ತಾರೆ ಅಂದರೆ, ಚರ್ಯಾ ದೃಷ್ಟೈ ನರೈಹಿ ಕಾಶ್ಚಿದ್ ವಿಸ್ಮೃತ ದೇವಮಾಯೆಯ ಅಂತ ಶುರುವಾಗುವಂಥ ಶ್ಲೋಕ. ಅದರೊಳಗೇನು ಹೇಳ್ತಾರೆ ಅಂದರೆ, ಕೆಲವು ಘಟನೆಗಳನ್ನು ಕಂಡವರೇ ಮರೆತು ಬಿಟ್ಟಿದ್ದಾರೆ, ದೇವಮಾಯೆ ಅವರ ನೆನಪನ್ನು ಅಳಿಸಿ ಹಾಕಿದೆ. ಎಷ್ಟು ಚೆನ್ನಾಗಿದೆ ಭಾಷೆ ಅದು. ಸಂಸ್ಕೃತನೇ ಅದು. ಈಗ ನಾವು ಯಾರನ್ನೋ ಕೇಳ್ತೀವಿ, ನಮ್ಮ ಅಜ್ಜ ಇದ್ದ, ನೀ ಬಾಲ್ಯದಲ್ಲಿ ಹೆಂಗಿತ್ತು, ಏನಪ್ಪ ಮರೆತು ಹೋಗಿದೆ ಅದು,
ಕಂಡವರವರು, ಕಂಡದ್ದು ನಮಗೂ ಆಗಿಲ್ವಾ, ಹಾಗೆ ಆಗಿಲ್ವಾ. ನಾನು ಇದ್ದೆ ಅವಾಗ, ಅದು ಯಾರಿದ್ದರೂ ಗೊತ್ತಿಲ್ಲಪ್ಪ, ಜೊತೆಗಿದ್ದವ್ರು ಮರ್ತು ಹೋಗಿದ್ದಾರೆ ನನಗೆ. ಅದನ್ನು ದೇವಮಾಯೆ ಅಂತ ಕರೀತಾರೆ. ಅಂದರೆ ಭಗವಂತ ಕೆಲವು ಮಾಯೆಯಿಂದ ಮರೆಸಿಬಿಡ್ತಾನೆ ನಿಮ್ಮನ್ನು ಅಂತ. ಒಂದು ತಮಾಷೆ ಪ್ರಸಂಗ ಹೇಳಬೇಕು. ವಯಸ್ಸಾದಮೇಲೆ ಕಣ್ಣು ಕಾಣಿಸೋದು ಕಮ್ಮಿ ಆಗುತ್ತೆ, ಕಾಲು ಅಶಕ್ತ ಆಗುತ್ತೆ, ಕಿವಿ ಕೇಳಿಸೋಲ್ಲ. ನಮ್ಮ ತಂದೆಗೆ 87 ವರ್ಷ ಆದಾಗ ಕಿವಿ ಕೇಳಿಸ್ತಿರ್ಲಿಲ್ಲ. ಅದಕ್ಕೆ ಅವ್ರೇನು ಮಾಡ್ತಿದ್ರು, ಮಾತಾಡುವಾಗ ಜೋಡಿ ಇರ್ತಿದ್ದಿಲ್ಲ, ಬೇರೆ ಕೂತ್ಕೊಳ್ಳೋರು. ನನಗೆ ಸ್ವಲ್ಪ ಬೇಜಾರಾಗೋದು, ಅಣ್ಣ ಒಬ್ಬರೇ ಕೂತಿದ್ದಾರಲ್ಲ ಅಥವಾ ಅಣ್ಣ ಬೇಜಾರಾಗ್ತದ ಕೇಳಿಸೋದಿಲ್ಲ ಅಂಥೇಳಿ. ಇಲ್ಲೋ ಕರೆಕ್ಟ್ ಮಾಡ್ಯಾನ ದೇವರು, ಅವ್ರು ಹೇಳೋ ರೀತಿ ಅದು ಕರೆಕ್ಟ್ ಮಾಡ್ಯಾನವ. ಎಷ್ಟು ಕೇಳ್ತೀವೋ ಹೊರಗಡೆ ಕೇಳಿಯಲ್ಲ, 80 ವರ್ಷ ಸಾಕಾಗಿಲ್ಲ ನಿನಗಿನ, ಹೊರಗಿನ ಕೇಳೋದು ಬಂದು ಮಾಡಿ ಒಳಗಿನ ಕೇಳಿಸ್ಕೋ ಅಂತಾನೆ. ಅದು ಹೆಂಗೆ ಫಿಲಾಸಫಿಕಲ್ ತೊಗೊಂಡಿದ್ದಾರೆ ಅದನ್ನಂದ್ರೆ ಅವರು, ಭಾರಿ ಚಂದ ಇತ್ತದು. ಇಷ್ಟು ದಿವಸ ಹೊರಗಿಂದ ಕೇಳಿ ಸಾಕಾಗಿಲ್ಲ ನಿನಗೆ, ಇದು ಒಳಗಿಂದ ಕೇಳಿಸ್ಕೋ ಅಂತಾನೆ. ಮತ್ತು ರಗಡೆ ಓದಿಯಲ್ಲ ಎಷ್ಟು ವರ್ಷ ಸಾಕಿನ, ಪುಸ್ತಕ ಓದೋದು ಬಿಡು, ನಿನ್ನ ಮನಸ್ಸು ನೀವು ಓದ್ಕೋ, ಇನ್ನು ಒಳಗೆ ತಿರುಗಿಸು. ಅಡ್ಡಾಡಿಲ್ಲ ರಗಡೆ ಪ್ರಪಂಚ ತಿರುಗಾಡಿಯಲ್ಲ, ಸಾಕಿನ ಮನ್ಯಾಗ ಕೊಡು ಒತ್ತಟ್ಟಿಗೆ ಅಂತ ಹೇಳಿ ಭಗವಂತ ಮಾಡಿಸ್ತಾನು. ಅಂದ್ರೆ ಅದು ಎಷ್ಟು ಚಂದ ಇತ್ತು ಅಂದರೆ, ಅವ್ರು ಹೇಳೋದು ಇದು ಆಗೋದು ದೇವಮಾಯೆ, ಇದು ಅದು ಕೆಟ್ಟಲ್ಲ, ಅದು ಕಿವಿ ಕೇಳಿಸ್ದೇ ಇರೋದು. ಎಷ್ಟು ಅಂತ ಕೇಳಿಸ್ಕೊಳ್ಳೋದು. ನಮ್ಮಪ್ಪ ಹೇಳೋರು ನನಗೆ, ಅಲ್ಲಪ್ಪ ನೋಡು, ನನ್ನ ಸಮ್ಮತಿ ಇರಲಾರ್ದು ಯಾಕೆ ಕೇಳಿಸ್ಕೋಬೇಕು ನಾನು? ನನ್ನ ಸಮ್ಮತಿ ಅಂತ ನೀವು ಒದರಾದರೂ ಹೇಳ್ತಿ ಕೂತು ನನಗೆ, ಹೌದಲ್ಲೋ? ನಾನು ಬೇಕಾದ್ರೆ ನೀವು ಒದರೋದ್ರೆ ಹೇಳ್ತಿ, ಬ್ಯಾಡ್ ಅನ್ನೋದಾಗಿ ತಲೆ ಕೆಡಿಸ್ಕೋಬೇಕು ನಾನು? ಅದೊಂದು ದೇವಮಾಯೆ ಅಂತ. ಎಷ್ಟು ಅದು ಭಾಳ ಚಂದ, ನನಗೆ ಪದ ಇಷ್ಟ ಆದದ್ದು ಅದು. ನಮಗೆ ಯಾವುದಾದ್ರೂ ಮರೆತು ಹೋಗಿದ್ದರೆ ಬೇಜಾರು ಮಾಡ್ಕೊಳ್ಳೋ ಕಾರಣ ಇಲ್ಲ ಅದ್ರ ಬಗ್ಗೆ. ಅಯ್ಯೋ ಮರೆತು ಹೋತ್ ನೋಡ್ರಿ ಅದು ಅಂತ. ದೇವಮಾಯೆ. ಹುಡುಗರು ಅನ್ಬಾರ್ದು ಪರೀಕ್ಷೆಗೆ ಹೋಗಾಗ ಅಷ್ಟೇ, ಬಾಕಿದಾಗ ಅನ್ಬೋದು ಅಷ್ಟೇ. ಹುಡುಗರು ಪರೀಕ್ಷೆಗೆ ಹೋದಾಗ ದೇವಮಾಯೆ ಅಂದರೆ ಕಷ್ಟ ಆಗ್ತದೆ. ಎಷ್ಟು ಅವು ಸೆಂಟೆನ್ಸ್ ಎಷ್ಟು ಚಂದ. ಇಡೀ ಶ್ಲೋಕ ನಾನು ಟ್ರಾನ್ಸ್ಲೇಷನ್ ಇಟ್ಕೊಂಡಿದ್ದನ್ನು. ಕೆಲವು ಘಟನೆಗಳನ್ನು ಕಂಡವರೇ ಮರೆತು ಬಿಟ್ಟಿದ್ದಾರೆ, ದೇವಮಾಯೆ ಅವರ ನೆನಪನ್ನು ಅಳಿಸಿ ಹಾಕಿದೆ. ಜನರು ನೆನಪಿಸಿಕೊಳ್ಳುವ ಎಲ್ಲ ಸಂಗತಿಗಳು ನನ್ನ ಕಿವಿಗೆ ಮುಟ್ಟಿಲ್ಲ. ಎಷ್ಟು ಪ್ರಾಮಾಣಿಕ ಬರೆಯೋದ್ರಿ ಇದನ್ನು. ನನಗನ್ಸುತ್ತೆ ಆ್ಯಸ್ ಎ ಆಥರ್ ಈಸ್ ಅ ಮಾಡೆಲ್ ಫಾರ್ ಅಸ್. ಎಷ್ಟೋ ಜನ ಹೇಳಿದ್ದು ಕೇಳಿದ್ದೆ, ನನ್ನ ಕಿವಿಗೆ ಬಿದ್ದಿಲ್ಲ. ಅದು ನನ್ನ ಕಿವಿಗೆ ಬಿದ್ದದ್ದು ನನಗೆ ಗೊತ್ತಿಲ್ಲ. ಕಿವಿಗೆ ಬಿದ್ದ ಎಲ್ಲವನ್ನೂ ನಾನು ಇಲ್ಲಿ ದಾಖಲಿಸಿಲ್ಲ, ಅದು ಬೇರೆ. ಎಷ್ಟು ಡಾಕ್ಯುಮೆಂಟೇಷನ್ ಅಂದರೆ, ನನಗನ್ಸುತ್ತೆ ಈ ಥರದ್ದು ಚಾಕು ಹಿಡ್ಕೊಂಡು ತನ್ನ ಪರೀಕ್ಷೆ ಮಾಡ್ಕೊಳ್ಳೋದು ಇದೆಯಲ್ಲ, ಒಬ್ಬ ದೊಡ್ಡ ಬರಹಗಾರಿಗೆ ಮಾತ್ರ ಸಾಧ್ಯ. ಅದು ಹೇಳ್ತಾರೆ, ಕೆಲವು ಕಂಡೋರು ಮರೆತಿದ್ದಾರೆ, ಮರ್ತು ಹೋಗಿದೆ. ನೆನಪಿಸಿಕೊಂಡಿರೋ ಕೆಲವು ಸಂಗತಿಗಳು ನನ್ನ ಕಿವಿಗೆ ಬಿದ್ದಿಲ್ಲ, ಕಿವಿಗೆ ಬಿದ್ದು ಎಲ್ಲವನ್ನೂ ದಾಖಲಿಸಿಲ್ಲ, ಅದು ದೇವಗುಹ್ಯ ಅಂತ ಹೇಳಿ ಬಿಟ್ಟಿದ್ದೇನೆ ಮುದ್ದ್ಯಾಮಾಗಿ. ಯಾಕಂದರೆ ಕೆಲವು ಹೇಳಿದ ಮಾತುಗಳು ಸತ್ಯ ಅಂತ ಅನಿಸಿಲ್ಲ ನನಗೆ, ಅದು ದೇವಗುಹ್ಯ ಅಂತ ಬಿಟ್ಟಿದ್ದೇನೆ. ಮುಂದೆ ಇನ್ನೊಂದು ಹೇಳ್ತಾರೆ ಅವರು, ಇನ್ನೊಂದು ಮುಂದಿನ ಶ್ಲೋಕ ಭಾಳ ಚೆನ್ನಾಗಿದೆ. ಪ್ರಾಯೇಣ ನೈಕ ಮಾತ್ರೋಕ್ತ ಕಥಿತ ಯ ಸರ್ವಶಃ ಅನ್ನೋ ಶ್ಲೋಕ ಶುರು ಆಗುತ್ತೆ. ಅದ್ರಲ್ಲಿ ಹೇಳ್ತಾರೆ, ಒಬ್ಬರು ಮಾತ್ರ ಕಂಡುದಾಗೆ ಹೇಳಿದರೆ, ಅದಕ್ಕೆ ಬೇರೆ ಯಾವುದರಿಂದಲೂ ಸಂವಾದ ದೊರಕದಿದ್ದರೆ ಅಂಥ ಘಟನೆಗಳನ್ನು ಪೂರ್ತಿಯಾಗಿ ಕೈ ಬಿಟ್ಟಿದ್ದೇನೆ. ಅನಾಲಿಸಿಸ್ ಅಂದ್ರೆ ನೋಡಿ, ನನಗೆ ಖುಷಿ ಆಗೋದಿದು. ಒಬ್ಬರು ಮಾತ್ರ ಕಂಡಿದ್ದೀನಿ ಅಂತಾರೆ, ಉಳಿದವ್ರು ಯಾರು ನೋಡಿಲ್ಲ ಬಿಡ್ರಿ, ನಾವು ಜೊತೆಗೆ ಇದ್ದೀವಿ ನೋಡಿಲ್ಲ ಅದನ್ನು ಅಂತ ಅನ್ನೋದಾದರೆ, ಯಾವುದಾದ್ರೂ ಡೌಟ್ಫುಲ್ ಅಂತ ಅನಿಸಿದರೆ ಅದನ್ನು ಸೇರಿಸಿಲ್ಲ. ನಾನು ಖಚಿತವಾಗಿ ಕಂಡಿದ್ದೇನೆ ಎಂದು ಹಲವು ಮಂದಿ ಹೇಳಿದ ಘಟನೆಗಳನ್ನಷ್ಟೇ ದಾಖಲಿಸಿದ್ದೇನೆ. ಒಬ್ಬರಲ್ಲ, ಪಾಯಿಂಟ್ಸ್ ಆಫ್ ರೆಫರೆನ್ಸ್ ಭಾಳ ಮುಖ್ಯ. ಅದು ಒಂದೇ ರೆಫರೆನ್ಸ್ ಪಾಯಿಂಟ್ ಅಲ್ಲ, 4-5 ರೆಫರೆನ್ಸ್ ಪಾಯಿಂಟ್ ಅದನ್ನೇ ಪಾಯಿಂಟ್ ಔಟ್ ಮಾಡ್ತಿದ್ದರೆ ಅದು ಕರೆಕ್ಟು ಅಂತ ಒಪ್ಕೋತೀನಿ ಅಂತ. ಆ ಥರ ಅಂದರೆ, ನಾನು ಖಚಿತವಾಗಿ ಕಂಡಿದ್ದೇನೆ ಎಂದು ಹಲವು ಮಂದಿ ಹೇಳಿದಂಥ ಘಟನೆಗಳನ್ನಷ್ಟೇ ದಾಖಲಿಸಿದ್ದೇನೆ. ಮತ್ತು ಇನ್ನೊಂದು, ಇಬ್ಬರ ಹೇಳಿಕೆಗಳಲ್ಲಿ ಹೊಂದಿಕೆ ಇರದಿದ್ದ ಹಾಗೆ ಏನು ಮಾಡಬೇಕು? ಇಬ್ಬರು ಹೇಳ್ತಾರೆ ನಾನು ಅಲ್ಲಿದ್ದೆ ಅಂತ, ಇನ್ನೊಬ್ಬರು ಇಲ್ಲ ಅಂತಾರೆ. ಅದು ಆಗಿಲ್ಲ ಅಂತೊಬ್ಬರು, ಆಗಿದೆ ಅಂತೊಬ್ಬರು. ನಾವೇನು ಮಾಡ್ತೀವಿ ಹೇಳಿ ಸರ್? ಬಹಳ ಕಷ್ಟ ಇದು. ಇಬ್ಬರು ಇದ್ದವರು ನಾನು ಇಲ್ಲ ಅಂತಾರೋ ಬರೀ ಅದೇ ಅಂತಾರೆ. ಅವಾಗೇನು ಮಾಡ್ತಾರೆ ಹೇಳ್ತಾರೋ, ಅದು ಚೆಂದ, ಬ್ಯೂಟಿಫುಲ್ ಅನಾಲಿಸಿಸ್. ನನಗಂತೂ ಯಾವುದೇ ಬರೀಬೇಕಾದ್ರೆ ಅದು ಇಟ್ಕೊಂಡು ಬರೀಬೇಕು ಅನಿಸುತ್ತೆ. ಇಬ್ಬರ ಹೇಳಿಕೆಗಳಲ್ಲಿ ಹೊಂದಿಕೆ ಇರದಿದ್ದಾಗ ಪ್ರಬಲರಾದವರ ಸಾತ್ವಿಕರ ಹೇಳಿಕೆಗಳನ್ನು ಮಾತ್ರ ದಾಖಲಿಸಿದ್ದೇನೆ. ಫಿಲ್ಟ್ರೇ ಹೆಂಗದ ನೋಡ್ರಿ. ಒಂದೇ ಅನುಭವವನ್ನು ಇಬ್ಬರು ಹೇಳಿದಾಗ ಯಾರು ಸತ್ಯ ಹೇಳಿದ್ರು? ಹಾಗಾದರೆ ಅದರೊಳಗೆ ಪ್ರಬಲರಾದವರು ಮತ್ತು ಸಾತ್ವಿಕರಾದವರ ಅಭಿಪ್ರಾಯವನ್ನು ಮಾತ್ರ ತೊಗೊಂಡಿದ್ದೇನೆ, ಉಳಿದವರು ತೊಗೊಂಡಿಲ್ಲ. ಭಾಳ ಚೆಂದ ಇದು. ಇದೆಲ್ಲೊಬ್ಬ ಇತಿಹಾಸಕಾರನಿಗೆ ಇರಬೇಕಾದಂಥ ಗುಣ, ಇರಲೇಬೇಕಾದಂಥ ಎಚ್ಚರ ಇದು. ಈ ಎಚ್ಚರ ನಾರಾಯಣ ಪಂಡಿತರಿಗೆ ಇದ್ದದ್ರಿಂದ ಅವರ ಕೃತಿ ಐತಿಹಾಸಿಕ ಮಹತ್ವವನ್ನು ಪಡ್ಕೊಳ್ತದೆ. ಭಾಳ ಮುಖ್ಯ ಇದು. ಬರೀ ಕಾವ್ಯ ಅಂತ ಉಳಿಲಿಲ್ಲ, ಐತಿಹಾಸಿಕ ದಾಖಲೆಯಾಗಿ ಉಳ್ಕೊಳ್ತು. ಇನ್ನೊಂದು ಮಾತನ್ನು ಭಾಳ ಗಟ್ಟಿಯಾಗಿ ಹೇಳ್ತಾರಪ್ಪ ಅವರು, ನನಗೆ ಎಷ್ಟು ಆಗೋದದು. ಇತಿಹಾಸವನ್ನು ನಾನು ತಿರುಚಿಲ್ಲ,
ಇತಿಹಾಸವನ್ನು ಬದಲಿ ಮಾಡೋಕ್ಕೆ ಹೋಗಿಲ್ಲ. ಆ ಶ್ಲೋಕ ಅಂತ ಚೆನ್ನಾಗಿದೆ. ಕಾವ್ಯಶ್ರೀಯೇವ ಗುರು ಕೀರ್ತೆಯೇವ ಪ್ರೋಕ್ತಂ ಸ್ವಯೇವ ಅಪಿ ಮನೀಷಯಾವ ತಸ್ಮಾನ್ ಶಂಕೇತ ಮಹಾಜನೇನ ಪುಂಸ ಕುಶಾಗ್ರಿಯಥಿತ ಪ್ರವಶ್ಯಂ ಅಂತ. ಅಂದರೆ ಕಾವ್ಯದ ಚೆಲುವಿಗಾಗಿ ಕಾವ್ಯ ಇನ್ನೂ ಚೆಂದ ಆಗಲಿ ಅಂತ ಹೇಳಿ, ಅಥವಾ ಗುರುಗಳ ಕೀರ್ತಿಯನ್ನು ದೊಡ್ಡದನ್ನಾಗಿ ತೋರಿಸ್ಬೇಕು ಅಂತ ಸ್ವಕಪೋಲ ಕಲ್ಪಿತವಾದ ಯಾವ ಮಾತನ್ನು ನಾನು ಹಾಕಿಲ್ಲ. ಇಷ್ಟು ಆನೆಸ್ಟ್ ಡೆಪಿಕ್ಷನ್ ಎಲ್ಲೂ ಸಿಗೋದಿಲ್ಲ ನಿಮಗೆ. ಅಂದರೆ ಕೆಲವ್ರು ಏನು ಮಾಡ್ತಾರೆ, ಚಾನ್ಸ್ ಸಿಕ್ಕಿದೆ ನಮ್ಮ ಗುರುಗಳ ಬಗ್ಗೆ ಏನೋ 4 ಮಾತು ಹಾಕ್ಬಿಡೋಣ, ಏನು ತೊಂದರೆ ಇದೆ, ಹಾಗೆ ಮಾಡಿಲ್ಲ ನಾನು. ಅಥವಾ ಕಾವ್ಯ ಚೆಂದ ಆಗಲಿ ಅಂತ ಅಲಂಕಾರಗಳನ್ನು ಸೇರಿಸ್ತಾ ಆ ಗುರು ಮಹಿಮೆಯನ್ನು ಕಮ್ಮಿ ಮಾಡಿಲ್ಲ. ಅದು ಕೊನೆಗೊಂದು ಸೆಂಟೆನ್ಸ್ ಹೇಳ್ತಾರೆ, ಭಾಳ ಚೆನ್ನಾಗಿದೆ ಅದು, ನನಗೆ ಇಷ್ಟವಾದದ್ದು. ಎಂಥ ಚುರುಕು ಬುದ್ಧಿಯ ಜಾಣ ಕೂಡ ಇಲ್ಲಿ ಅಪ್ರಮಾಣಿಕತೆಯನ್ನು ಕಾಣಲಾರ. ಕೆಲವರು ಇರ್ತಾರೆ, ರಾಮಾಯಣದಲ್ಲಿ ಮಾತು ಬರ್ತದೆ, ದಶರಥ ಹೇಳ್ತಾನೆ ಋಷ್ಯಶೃಂಗನಿಗೆ ಹೇಳ್ತಾ, ನಮ್ಮ ಪುತ್ರ ಕಾಮೇಷ್ಟಿ ಯಜ್ಞವನ್ನು ಸರಿಯಾಗಿ ಮಾಡಿಕೊಡಿ ಅಂತ ಪ್ರಾರ್ಥನೆ ಮಾಡ್ತಾ ಹೇಳ್ತಾನೆ, ಎಲ್ಲವನ್ನೂ ಸರಿಯಾಗಿ ಮಾಡಿ, ಯಾಕೆ ನಮ್ಮಲ್ಲಿ ರಾಕ್ಷಸ ಪಂಡಿತರಿದ್ದಾರೆ ಅಂತ. ನನಗೆ ಆಶ್ಚರ್ಯ, ರಾಕ್ಷಸ ಪಂಡಿತರು ಅಂತ ವಾಲ್ಮೀಕಿ ಪದ ಬಳಸಿದಾಗ ಏನು ರಾಕ್ಷಸ ಪಂಡಿತರು ಅಂದರೆ, ಅವರು ಟೀಕೆ ಮಾಡೋದನ್ನೇ ಉದ್ಯೋಗ ಮಾಡ್ಕೊಂಡಂಥವ್ರು ಪಂಡಿತರು. ನೀವು ಏನು ಕೊಟ್ಟರು ತಪ್ಪು ಹಿಡಿತಾರೋ ಅದ್ರಾಗ, ಅದೊಂದು ಆಗಲಿಲ್ಲ ನೋಡ್ರಿ, ಸರಿ ಆಗಲಿಲ್ಲ ಅಂತಾರೋ. ಅದಕ್ಕೆ ದಶರಥ ಹೇಳ್ತಾನೆ, ಇಂಥವ್ರು ಭಾಳ ಮಂದಿ ಇದ್ದಾರೋ ಮಾರಾಯ ನಮ್ಮಲ್ಲಿ, ಅದಕ್ಕೆ ಅವ್ರಿಗೂ ಒಪ್ಪಿಗೆ ಆಗುವ ಹಂಗೆ ಮಾಡಿರಿ ಯಜ್ಞಗಳನ್ನು ನೀವು ಅಂತ, ಅವರು ಸಹಿತ ಒಪ್ಕೊಂಡಿರಬೇಕು ಅಂತ. ಅದು ಹೇಳ್ತಾರೆ, ಎಂಥ ಚುರುಕು ಬುದ್ಧಿಯ ಜಾಣ ಕೂಡ ಇಲ್ಲ ಪ್ರಾಮಾಣಿಕತೆಯನ್ನು ಕಾಣಲಾರ ಅಂತ ಹೇಳಿದಂಥದ್ದು. ಹೀಗೆ ಕಾಳಜಿಯಿಂದ ರೂಪುಗೊಂಡಂಥ ವ್ಯಕ್ತಿ ಚಿತ್ರಣ ಬಹುಶಃ ನನಗೆ ಮನಸ್ಸು ಮಟ್ಟಿಗೆ ಯಾವ ಸಾಹಿತ್ಯದಲ್ಲೂ ಇಲ್ಲ. ಯಾವುದೇ ಜೀವನ ಚರಿತ್ರೆ, ನಾನು ಸ್ವಂತ ಅಭಿಪ್ರಾಯ ಹೇಳಿಬಿಡ್ತೀನಿ, ನನ್ನ ಪ್ರಕಾರ ಮೋಸ್ಟ್ ಆಫ್ ದಿ ಬಯೋಗ್ರಫೀಸ್ ಆರ್ ಫಿಕ್ಷನ್ಸ್. ಬಹಳಷ್ಟು ಜೀವನ ಚರಿತ್ರೆಗಳು ಕಥೆಗಳು. ನಾವು ಜೀವನದ ಸಂಧಿಯಲ್ಲಿ ಕೂತ್ಕೊಂಡು ಬರೆದದ್ದು ಹೆಂಗೆ ಬರಿತೀವಿ ಅಂದರೆ, ನಾನು ಏನು ಮಾಡಬೇಕಾಗಿತ್ತು ಅನ್ನೋದು ಬರಿತೀನಿ ಹೊರತಾಗಿ ನನ್ನ ವಿಫಲತೆಗಳನ್ನೆಲ್ಲ ತೋರಿಸೋದಿಲ್ಲ, ಸಾಧನೆಗಳನ್ನು ಎತ್ತಿ ಎತ್ತಿ ತೋರಿಸಿ ಇಡ್ತೀವಿ. ನನ್ನ ಪ್ರಕಾರ ಅತ್ಯಂತ ಪ್ರಾಮಾಣಿಕವಾದಂಥ ಜೀವನ ಚರಿತ್ರೆ ಮಹಾತ್ಮ ಗಾಂಧಿಯವರ ನನ್ನ ಜೀವನ ಚರಿತ್ರೆ, ಮೈ ಬ್ಯಾಗ್ ಎಕ್ಸ್ಪರಿಮೆಂಟ್ಸ್ ವಿತ್ ಟ್ರೂತ್. ಅದನ್ನು ಬಿಟ್ಟರೆ ಇನ್ಯಾವುದೂ ಇಲ್ಲ. ಎರಡನೇದು ಸ್ವಲ್ಪ ಹತ್ತಿರ ಬರುವಂಥದ್ದು ಅಂದರೆ ಮಾಸ್ತಿಯವರ ಭಾವ. ಎರಡು ಅತ್ಯಂತ ಪ್ರಾಮಾಣಿಕವಾದಂಥದ್ದು. ಅಲ್ಲಿ ಹೇಳ್ತಾರೋ ಮಾಸ್ತಿಯವರು, ನಾನು ಮಹಾರಾಜ ಜೊತೆಗೆ ಹೊಂದಾಣಿಕೆ ಆಗಲಿಲ್ಲ, ರಾಜೀನಾಮೆ ಕೊಟ್ಟೆ ಬಂದೆ ಮನೆಗೆ. ಅದು ಹೀರೋಯಿಕ್ ಆಯಿತು, ರಾಜೀನಾಮೆ ಕೊಟ್ಟೆ ಬಂದೆ ಅಧಿಕಾರಕ್ಕೆ. ಎಂಥ ದೊಡ್ಡ ಪೊಸಿಷನ್ ಅವ್ರದ್ದು, ಮಹಾರಾಜರಿಂದ 4ನೇ ಮಟ್ಟಕ್ಕಿದ್ದರು ಅವರು, ಅಂತ ಎತ್ತರದ ಸ್ಥಾನದಲ್ಲಿ ಇರುವಂಥವ್ರು, ರೆವಿನ್ಯೂ ಕಮಿಷನರ್ ಆಗಿದ್ದವರು. ಬಿಟ್ಟು ಬಂದುಬಿಟ್ರು. ಆದರೆ ತಮ್ಮ ಜೀವನ ಚರಿತ್ರೆಯಲ್ಲಿ ಬರೀತಾರೆ, ಮನೆಗೆ ಬಂದು ಒಳ್ಳೆಯ ಸಂಬಳ ಕೊಡುವಂಥ ಕೆಲಸ ಕಳ್ಕೊಂಡಲ್ಲ ಅಂತ ಅತ್ತೆ ಅಂತ ಬರೀತಾರೆ. ಅದು ಭಾಳ ಮಂದಿ ಬರೆಯೋದಿಲ್ಲ, ಜೋರು ಹಾಕಿ ಬಿಟ್ಟು ಬಂದೆ, ಏನು ಹೆದರಿಕೆ ಇಲ್ಲ ನನಗೆ ಅಂತ ತಿಳ್ಕೊಳ್ಳೋದಷ್ಟೇ. ಹಾಗೆ ಈ ನನಗೆ ಮಧ್ವ ವಿಜಯ ಅನ್ನುವಂಥದ್ದು ಅತ್ಯಂತ ಪ್ರಾಮಾಣಿಕವಾದ ಚಿಂತನೆ. ಇನ್ನೊಂದು ವಿಷಯ ನನಗೆ ಹೆಚ್ಚಿಗೆ ಮಾತಾಡಬೇಕಾದದ್ದು ಇವತ್ತು ಅಂದರೆ, ಮಧ್ವಾಚಾರ್ಯರ ಕಾಲ ನಿರ್ಣಯ, ಯಾವ ಕಾಲಕ್ಕೆ ಬದುಕಿದ್ರು ಅನ್ನೋದನ್ನು ಭಾಳ ಮುಖ್ಯವಾಗಿ ನೋಡುವಂಥದ್ದು. ಸಾಕಷ್ಟು ಸಂಶೋಧನೆ ಆಗಿದೆ ಇದರ ಬಗ್ಗೆ. ಖಚಿತ ಕಾಲದ ಬಗ್ಗೆ ಬಹಳಷ್ಟು ಚರ್ಚೆ ಆಗಿತ್ತು ಮೊದಲು. ಯಾಕೆಂದರೆ ಆಚಾರ್ಯರು ಹುಟ್ಟಿದ ದಿವಸ ಮತ್ತು ಮರೆಯಾದ ದಿವಸ ಇವುಗಳ ಬೇರೆ ಬೇರೆ ಮಠಗಳು ಉಳಿಸಿಕೊಂಡಂಥ ವಿವರಗಳು ಬೇರೆ ಬೇರೆ ಆಗಿತ್ತು. ಯಾವುದೇ ಒಂದು ಶಾಸನದ ಬಲ ಇಲ್ಲದೆ ಇರೋದು ಕೂಡ ಒಂದು ಕಾರಣ ಆಗಿತ್ತು. ಶಾಸನ ಕೂಡ ಇರಲಿಲ್ಲ ಅದ್ರ ಬಗ್ಗೆ. ಫಲಿಮಾರ್ ಮಠದವರು ಮಧ್ವಾಚಾರ್ಯರ ಕಾಲ 1118ರಿಂದ 1199 ಅಂತ ಹಾಕ್ಕೊಂಡಿದ್ರು. ಅಂದರೆ ಕ್ರಿಸ್ತಶಕ 1196ರಿಂದ 1277ರವರೆಗೆ ಅಂತ. ಅದಮಾರ ಮಠದ ಕೈಫಿಯತ್ನಲ್ಲಿ ಹೇಳ್ತಾರೆ, ಮಧ್ವಾಚಾರ್ಯ ಜನನ 1199 ಅಂತ. ಉತ್ತರಾದಿ ಮಠ ಮತ್ತು ಇದರ ಮಠದವರು ಆಚಾರ್ಯರ ಕಾಲವನ್ನು 1114ರಿಂದ 1198ರವರೆಗೆ ಅಂತ ಹಾಕೋತಾರೆ. ಕೆಲವರು ಪುಣೆಯ ಮತ್ತೊಬ್ಬ ಸಂಶೋಧಕರಾದಂಥ ಶಿಂಗ್ರೆ, ದೊಡ್ಡ ಸಂಶೋಧನೆ ಮಾಡಿದವರು ಅವರು ಮಧ್ವಾಚಾರ್ಯರ ಬಗ್ಗೆ, ಅವ್ರು ಹೇಳ್ತಾರೆ, ಅವ್ರು ಹೇಳೋದು ಕರೆಕ್ಟಾಗಿದೆ, 1199 ಸರಿಯಾಗಿದೆ ಅಂತ ಹೇಳ್ತಾರೆ. ಆದರೆ ಹೃಷಿಕೇಶ ತೀರ್ಥರು, ಅದು ಭಾಳ ಮುಖ್ಯವಾದ ದಾಖಲೆ, ಅದು ಅಣುಮಧ್ವ ಚರಿತೆಯಲ್ಲಿ ಕೂಡ ಆಚಾರ್ಯರ ಹುಟ್ಟಿದ ದಿವಸದ ಬಗ್ಗೆ ಬರೀತಾರೆ. ಅಣುಮಧ್ವ ಚರಿತೆಯಲ್ಲಿ ಬರೀತಾರೆ, ಅವ್ರು ಹುಟ್ಟಿದ್ದು ವಿಳಂಬಿ ಸಂವತ್ಸರದ ಆಶ್ವೀಜ ಶುಕ್ಲ ದಶಮಿ ಬುಧವಾರ ಮಧ್ಯಾಹ್ನ ಅಂತ ಗ್ರಂಥ ಹೇಳ್ತದೆ. ಅಂದರೆ ಅದು ಕ್ರಿಸ್ತಶಕ 1298 ಸೆಪ್ಟೆಂಬರ್ 20ನೇ ತಾರೀಕು ಅಂತ ಅವ್ರು ಹೇಳ್ತಾರೆ. ಇದ್ರ ಪ್ರಕಾರ ಋಷಿಕೇಶ ತೀರ್ಥರ ಪ್ರಕಾರ ಮಧ್ವಾಚಾರ್ಯರು ದೇಹದಿಂದ ಇದ್ದದ್ದು 79 ವರ್ಷ. ಅವರು ಮರೆಯಾದದ್ದು ಪಿಂಗಳ ಸಂವತ್ಸರದ ಮಾಘ ಶುದ್ಧ ನವಮಿ ಎಂದು. ಅಂದರೆ ಕ್ರಿಸ್ತಶಕ
317 ಜನವರಿ 22 ಶನಿವಾರ ಅಂತ ಆಗುತ್ತೆ. ಹೃಷಿಕೇಶ ತೀರ್ಥರದು ಮಧ್ವಾಚಾರ್ಯ ಸಾಕ್ಷಾತ್ ಶಿಷ್ಯರಾದ್ದರಿಂದ ಅವರ ಮಾತು ಹೆಚ್ಚು ಶ್ರದ್ಧೇಯವಾದದ್ದು ಅಂತ ಅನಿಸುತ್ತೆ. ಇನ್ನು ಒಟ್ಟು ಹೇಳೋದಾದರೆ ಎಲ್ಲ ಸಂಶೋಧನೆಗಳಂತೆ ಒಂದು ಮಾತು, ಇಷ್ಟೆಲ್ಲ ಹೇಳಿದರೆ ಮರ್ತು ಹೋಗ್ಬಿಡ್ತದೆ, ಯಾವುದು ಉಳಿಯಂಗಿಲ್ಲ. ಎಲ್ಲ ನೋಡಿದರೆ ಮಧ್ವಾಚಾರ್ಯರ ಜನನ ವರ್ಷ 1238. 1238ರಿಂದ ಅವರು ತಿರೋಧಾನವಾದ ವರ್ಷ 1317 ಅಂತ ಒಂದು ತೀರ್ಮಾನಕ್ಕೆ ಬರ್ಬೋದು. ಈ ಆಚಾರ್ಯರ ಕರ್ಮಭೂಮಿ ಯಾವುದು ಅಂತ, ಕಾರ್ತಿವೀರ್ಯ ಸಹಸ್ರಬಾಹು ಅರ್ಜುನ ಅನ್ನೋನು ಹೈಹೆಯ ರಾಜ ಆತ, ಮಹೇಶ್ಮತಿ ಅವನ ರಾಜಧಾನಿ. ಒಮ್ಮೆ ಜಮದಗ್ನಿ ಋಷಿ ಆಶ್ರಮಕ್ಕೆ ಹೋಗ್ತಾನೆ. ನಾವು ಕತೆ ಜಾಸ್ತಿ ದೀತ ಹೇಳೋದಿಲ್ಲ, ಗೊತ್ತಿದೆ ನಿಮಗೆ. ಜಮದಗ್ನಿ ಆಶ್ರಮಕ್ಕೆ ಹೋಗ್ತಾನೆ, ಋಷಿಗಳಿಲ್ಲ ಅಲ್ಲಿ. ಪತ್ನಿ ರೇಣುಕೆ ಸುರಭಿ ಇದೆ ಮನೆ ಆಶ್ರಮದಲ್ಲಿ, ಸುರಭಿಯಿಂದಾಗಿ ಅವನಿಗೆಲ್ಲ ಸತ್ಕಾರ ಮಾಡ್ತಾಳೆ. ಆ ಸುರಭಿ ಶಕ್ತಿಯನ್ನು ಕಂಡಂಥ ಈ ರಾಜರಿಗೆ ಒಂದು ಇದ್ದೇ ಇರುತ್ತೆ, ಇದು ರಾಜಸ ಗುಣ, ಅದು ಏನಿದ್ರು ನನಗೆ ಸೇರಬೇಕು ಅಂತ. ಆ ಸುರಭಿಯನ್ನು ತೊಗೊಂಡು ಹೋಗಬೇಕು ಅಂತ ಹೇಳಿ ಎಳ್ಕೊಂಡು ಹೋಗ್ತಾರೆ. ಅಂತೇಳಿದು ಜಮದಗ್ನಿ ಮಗ ಪರಶುರಾಮ ಬಂದು ಕೋಪದಿಂದ ರಾಜಧಾನಿಗೆ ಹೋಗಿ ಕಾರ್ತಿವೀರ್ಯನನ್ನು ಕೊಂದು ಹಾಕ್ಬಿಡ್ತಾರೆ. ಪ್ರತೀಕಾರವಾಗಿ ಕಾರ್ತಿವೀರ್ಯ ಅರ್ಜುನನ ಮಕ್ಕಳೆಲ್ಲ ಬಂದು ಪರಶುರಾಮರು ಇಲ್ಲದೆ ಹೋದಾಗ ಜಮದಗ್ನಿಯನ್ನು ಕೊಂದುಬಿಡ್ತಾರೆ. ಸಾಧ್ವಿಯಾದ ರೇಣುಕೆ ಸಹಗಮನ ಮಾಡ್ತಾರೆ. ಪರಶುರಾಮ ಮರಳಿ ಆಶ್ರಮಕ್ಕೆ ಬಂದಾಗ ತಂದೆ ತಾಯಿ ಇಲ್ಲದನ್ನು ಕಂಡು ಕೋಪದಿಂದ ಈ ಕ್ಷತ್ರಿಯ ವಂಶವನ್ನೇ ನಿರ್ವಂಶ ಮಾಡಿಬಿಡ್ತೀನಿ ಅಂತ ಹೇಳಿ ಕೊಡ್ಲಿ ಹಿಡ್ಕೊಂಡು 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಎಲ್ಲರನ್ನೂ ಕೊಂದು ಹಾಕಿಬಿಡ್ತಾರೆ. ಕೊಂದು ಹಾಕಿದಾಗ ರಾಜರೇ ಇಲ್ಲಲ್ಲ, ಇಲ್ಲೂ ಈಗ ರಾಜರೇ ಇಲ್ಲದೆ ಹೋದಾಗ ತಾನಂತೂ ರಾಜ ಆಗೋಲ್ಲ. ತಾನು ಪಡ್ಕೊಂಡಂಥ ಎಲ್ಲವನ್ನು ಕಾಶ್ಯಪ ಋಷಿಗೆ ದಾನ ಮಾಡಿಬಿಡ್ತಾರೆ. ಎಲ್ಲವನ್ನು ಕಾಶ್ಯಪ ಋಷಿಗೆ ದಾನ ಮಾಡಿ ತಾನೇ ನಿಂತ್ಕೊಳ್ಳೋಕೆ ಒಂದು ಜಾಗ ಬೇಕಲ್ಲ, ತಾನೇ ಎಲ್ಲವನ್ನೂ ದಾನ ಮಾಡಿಬಿಟ್ಟಿದ್ದಾರೆ, ತಾನು ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಅಂತ ಹೇಳಿ ಸಮುದ್ರ ತೀರಕ್ಕೆ, ಪಶ್ಚಿಮ ಸಮುದ್ರ ತೀರಕ್ಕೆ ಬಂದು ತನ್ನ ಕೊಡ್ಲಿಯನ್ನು ಹಿಂಗೆ ಸಮುದ್ರದಲ್ಲಿ ಒಗೆದ್ರಂತೆ. ಒಗೆದಾಗ ಎಲ್ಲಿ ಕೊಡ್ಲಿ ಬಿತ್ತೋ ಅಲ್ಲಿವರೆಗೂ ಸಮುದ್ರ ಹಿಂದೆ ಸರಿದೋಯ್ತು. ಆ ಭೂಭಾಗನ ಪರಶುರಾಮ ಕ್ಷೇತ್ರ ಅಂತ ಕರೀತಾರೆ. ಪರಶುರಾಮ ಕ್ಷೇತ್ರ ಅಂತ ಇದು ಸ್ಕಂದ ಪುರಾಣದ ಸಹ್ಯಾದ್ರಿ ಕಾಂಡದಲ್ಲಿ ಬರುವಂಥ ಕತೆ. ಪರಶುರಾಮ ಕೊಡ್ಲಿಯನ್ನು ಬೀಸೋಕೆ ನಿಂತಂಥ ಜಾಗ ಯಾವುದು, ಎಲ್ಲಿದು ಬೀಸಾಕಿದ ಅವನು ಅಂತ. ಇವತ್ತಿನ ತೀರ್ಥಹಳ್ಳಿ ಅಂತ ಏನು ಹೇಳ್ತೀವಲ್ಲ, ಆ ತೀರ್ಥಹಳ್ಳಿ ಪರಶುರಾಮ ನಿಂತ ಜಾಗ, ಅಲ್ಲಿಂದ ಕೊಡ್ಲಿ ಎಸೆದದ್ದು ಅಂತ. ಅದು ಬಿದ್ದದ್ದು ಎಲ್ಲಿ ಬಿತ್ತು? ಸಹ್ಯಾದ್ರಿ ಮೂಲೆಯಿಂದ ಸಾಗರದವರೆಗೆ, ಅಂದರೆ ಮೇಲೆ ನಾಸಿಕದಿಂದ ಕೆಳಗೆ ಕನ್ಯಾಕುಮಾರಿವರೆಗೆ ಹಬ್ಬಿರುವಂಥ ಭೂಪ್ರದೇಶ ಏನಿದೆಯೋ ಅದೆಲ್ಲ ಪೂರ್ತಿ ಪರಶುರಾಮ ಕ್ಷೇತ್ರ ಅಂತ. ಅಂದರೆ ಕಲ್ಪನೆ ಮಾಡ್ಕೋಬೇಕು ಅದನ್ನು. ನಾಸಿಕದಿಂದ ಕನ್ಯಾಕುಮಾರಿ ತನಕ ಸಮುದ್ರ ತೀರ ಇದೆಯಲ್ಲ, ಅದು ಪರಶುರಾಮ ಕ್ಷೇತ್ರ ಆಗಬೇಕಾದ್ರೆ ಅದು ಕೊಡ್ಲಿ ಅಂಥದ್ದು ಹೆಂಗೆ ಎಷ್ಟಿರಬೇಕು, ಸಮುದ್ರ ಹೇಗೆ ಹಿಂದೆ ಹೋಯಿತು ಅಂತ. ಅದೇ ಈ ಮಾಡಿದಾಗ ಅಂತರ ಪರಶುರಾಮ ಏನು ಮಾಡಿದ, ಈ ಪಶ್ಚಿಮ ತೀರದ ಭೂಪ್ರದೇಶವನ್ನು 7 ಭಾಗಗಳಲ್ಲಿ ವಿಭಜನೆ ಮಾಡಿದ. 7 ಭಾಗಗಳಲ್ಲಿ. ಅವು ಭಾಗ ಯಾವುದು ಅಂತ, ಕೇರಳ, ಇವತ್ತಿಗೆ ಅರ್ಥ ಆಗುತ್ತೆ ನಮಗೆ. ಕೇರಳ, ತೌಳವ, ಹೈವ, ಸುರಾಷ್ಟ್ರ, ಕೊಂಕಣ, ಕರಹಾಟ ಮತ್ತು ಕರ್ನಾಟಕ, ಇವು 7 ಭಾಗಗಳಲ್ಲಿ ಮಾಡಿ ಸಪ್ತ ಕೊಂಕಣಗಳು ಅಂತ ಹೆಸರಿಟ್ಟ. ಹೀಗೆ ತುಳುನಾಡು ಅನ್ನುವಂಥದ್ದೇನಿದೆಯೋ ಅದು ಪರಶುರಾಮ ಕ್ಷೇತ್ರಗಳಲ್ಲಿ ಒಂದು ಮುಖ್ಯವಾದಂಥ ಸ್ಥಳ. ಈ ಪ್ರದೇಶದಲ್ಲಿ ಮೊದಲು ಕೊರಗರಿದ್ದರು, ಆಮೇಲೆ ತೌಳವ ಬ್ರಾಹ್ಮಣರು ಬಂದರು ಅಲ್ಲಿಂದ ಅಂತ. ಈ ತೌಳವ ಬ್ರಾಹ್ಮಣರು ಬಂದದ್ದು ಎಲ್ಲಿಂದ ಅಂತ ಭಾಳ ಚೆನ್ನಾಗಿದೆ ಇದು. ಅಂದರೆ ನಮ್ಮ ನ್ಯಾಷನಲ್ ಇಂಟಿಗ್ರೇಷನ್ ಬಗ್ಗೆ ಹೇಳಬೇಕಾದ್ರೆ ಯಾರೂ ಇಲ್ಲಿಯವರೇ ಅಂತಿಲ್ಲ, ಎಲ್ಲಿದ್ದು ಬಂದುಬಿಡ್ತಾರೆ ಅವರು. ಇದಕ್ಕೊಂದು ಹಿಂದೆ ಇದೆ. ಈ ತೌಳುವ ಬ್ರಾಹ್ಮಣರು ಮೂಲತಃ ತುಳುನಾಡಿನವರಲ್ಲ. ಕದಂಬ ವಂಶದ ರಾಜ ಲೋಕಾದಿತ್ಯ ಮಯೂರವರ್ಮನ ಮಗ ಚಿತ್ರಾಂಗದ ಅನ್ನೋನು, ಅವನು ಅಹಿಚ್ಛತ್ರಕ್ಕೆ ಹೋದನಂತೆ. ಆಗಿನ ಕಾಲದಲ್ಲಿ ಅಹಿಚ್ಛತ್ರ ಅನ್ನುವಂಥದ್ದು ನಮಗೆ ಒಂದು ಸಲ ಚೆಂದ ಅನಿಸುತ್ತೆ, ನೆನೆಸ್ಕೊಂಡ್ರೆ ಅಲ್ಲಿ ಹೋಗಿ ನೋಡ್ಕೊಂಬರ್ಬೇಕು ಅನಿಸುತ್ತೆ ಎಲ್ಲ. ಅಹಿಚ್ಛತ್ರ ಅಂದರೆ ಯಾವುದು ಅಂದರೆ ಇವತ್ತಿನ ಬರೇಲಿ, ಪಾಂಚಾಲ ದೇಶ, ಇವತ್ತಿನ ಬರೇಲಿ ಅಂತ. ಅಲ್ಲಿಗೆ ಹೋಗಿ ಬ್ರಾಹ್ಮಣರನ್ನು ಕರ್ಕೊಂಬಂದಂತೆ. ಯಜ್ಞ ಮಾಡೋಕ್ಕೆ ಯಾರೂ ಇರಲಿಲ್ಲ ಆವಾಗ. ಆ ಬ್ರಾಹ್ಮಣರನ್ನು ಕರ್ಕೊಂಬಂದ. ಅವರು ಬ್ಯಾಚ್ ಬೈ ಬ್ಯಾಚ್ ಬಂದಿದ್ದಾರೆ ಅಲ್ಲಿದ್ದ, ಒಬ್ಬರೇ ಬಂದವರೆಲ್ಲ. ಅವ್ರಿಗೂ ಸಂಶಯ ಅಲ್ಲ, ಎಲ್ಲಿ ಹೋಗೋದ್ರಿ ಇದು, ಎಲ್ಲಿ ಬರೇಲಿ, ಎಲ್ಲಿ ಕರ್ನಾಟಕಕ್ಕೆ ಬರೋದು, ಬ್ಯಾಚ್ ಬೈ ಬ್ಯಾಚ್ ಬಂದಿರಬೇಕು ಅವರು. ಅವ್ರನ್ನೆಲ್ಲ ಕರ್ಕೊಂಬಂದ. ಗ್ರಾಮ ಪದ್ಧತಿ ಅಂತ ಒಂದು ಪುಸ್ತಕ ಇದೆ, ಹಳೆ ಪುಸ್ತಕ, ಎಲ್ಲ ದಾಖಲೆ ಮಾಡಿದ್ದಾರೆ ಅದರೊಳಗೆ. ಯಾರ್ಯಾರು ಬಂದರು, ಯಾವಾಗ ಬಂದರು, ಎಲ್ಲಿದ್ದಾರೆ ಅವರು ಅಂತ ಬರೆದಿದೆ. ಅದರೊಳಗೆ ಬರ್ತದೆ ಇದು. ಈ ಬ್ರಾಹ್ಮಣರನ್ನೆಲ್ಲ 16 ಪೂರ್ವ ಗ್ರಾಮಗಳು ಅಂತ ಕರೆದವನು. ಅದರಲ್ಲಿ 73 ಮನೆಗಳು, 16 ಪಶ್ಚಿಮ ಗ್ರಾಮಗಳು, ಅದರೊಳಗೆ 206 ಮನೆ ಇತ್ತಂತೆ. ಅದನ್ನು ಕ್ಯಾಟಗರಿ ಹೆಂಗೆ ಮಾಡಿದ್ದಾನೆ ನೋಡಿ. ಬಂದವರೆಲ್ಲ ಬ್ರಾಹ್ಮಣರು ಕ್ಯಾಟಗರಿ ಕೆಲಸ ಹಂಚಿಕೊಟ್ಟಿದ್ದಾನೆ. ಬಂದವ್ರ ಕೆಲಸ ಬೇಕಲ್ಲ ಅವರಿಗೆ. ಅವ್ರನ್ನ ಅಗ್ನಿಹೋತ್ರಿಗಳು ಅಂತ, ಸ್ಮಾರ್ತರು ಅಂತ, ಭಟ್ಟರು,
ತಂತ್ರಿಗಳು, ಪಂಡಿತರು, ಪಕ್ಷನಾಥರು, ಬಲ್ಲಾಳರು, ಗ್ರಾಮಣಿ, ಆದಿವಾಸಿಗಳು. ಇವತ್ತಿಗೂ ಇದ್ದಾರೆ ಅವರು. ದಕ್ಷಿಣ ಕನ್ನಡಕ್ಕೆ ಹೋದರೆ ಅವರೆಲ್ಲ ಇದ್ದಾರೆ. ಆ ಕ್ಯಾಟಗರಿ ಇದ್ದಾವೆ, ಈಗಾದರೂ ಇದ್ದಾರೆ. ಸ್ಮಾರ್ತರು, ವೈದಿಕ ಮಂತ್ರಗಳನ್ನು ಹೇಳುವಂಥವರು, ಆಗಮೋಕ್ತ ನಿರ್ಣಯ ಮಾಡುವಂಥವರು ತಂತ್ರಿಗಳು, ಪಂಚಾಯತಿಕೆ ನಡೆಸುವಂಥವರು ಭಟ್ರು, ನ್ಯಾಯ ನಿರ್ಣಯ ಮಾಡುವವರು ಪಂಡಿತರು, ಶಿಕ್ಷೆಗಳನ್ನು ನೋಡಿಕೊಳ್ಳುವವರು ಪಕ್ಷನಾಥರು, ಬಲ್ಲಾಳರು, ಆಡಳಿತಗಾರರು. ಇವತ್ತಾದರೂ ಬಲ್ಲಾಳ ಫ್ಯಾಮಿಲಿ ದೊಡ್ಡದದು, ಆಡಳಿತಗಾರರವರು. ಗ್ರಾಮಣಿಗಳು ಅಂದರೆ ವಿಚಾರಣೆ ಮಾಡುವಂಥ ಮಂದಿ, ವಾರ್ತಾ ವಿಸ್ತರಣೆ ಮಾಡುವಂಥವ್ರು ಆದಿವಾಸಿಗಳು. ಹೀಗೆ ರಾಜಕಾರಣ, ಧಾರ್ಮಿಕ ಎರಡೂ ಸೇರಿಸಿದ್ರಿಂದ ಜನ ಬಂದು ಇದರಲ್ಲಿ. ಅಗ್ನಿಹೋತ್ರಿ ಬ್ರಾಹ್ಮಣರು 3 ಪಂಗಡಗಳಲ್ಲಿ ಬಂದರಂತೆ, 3 ತಂಡಗಳಲ್ಲಿ ಬಂದರಂತೆ. ಮೊದಲನೇದವ್ರು ಬಂದು ಕ್ರಿಸ್ತಶಕ 11ನೇ ಶತಮಾನದಲ್ಲಿ ಬಂದವರು. ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ? ಇದು ಗೊತ್ತಾದರೆ ನಿಮಗೆ ಮಧ್ವಾಚಾರ್ಯರ ಬ್ಯಾಕ್ಗ್ರೌಂಡ್ ಹೇಗೆ ಬೆಳೆದದ್ದು ಅಂತ ಗೊತ್ತಾಗುತ್ತೆ. ತುಳುನಾಡಿಗೆ ಬಂದು ಮೊದಲು ನಿಂತ ಗ್ರಾಮಗಳಿಂದ ಗುರುತಿಸಲ್ಪಟ್ಟರು. ಈ ನಮ್ಮಲ್ಲಿ ಹಾಗೆ ಅಲ್ವಾ? ನಮ್ಮಲ್ಲಿ ಕೂಡ ಯಾವ ಗ್ರಾಮದಲ್ಲಿದ್ದಾರೋ ಆ ಗ್ರಾಮದ ಹೆಸರೇ ಬಂದುಬಿಡ್ತು ಅವರಿಗೆ. ಇವತ್ತಿಗಿದ್ದಾರೆ ನೋಡಿ, ಶಿವಳ್ಳಿಯವರು, ಕೋಟದವರು, ಕೋಟೇಶ್ವರದವರು, ಕುಂದಾವರದವರು, ಪಂಚಗ್ರಾಮದವರು. ಇವತ್ತಿಗಾದರೂ ಅದೇ. ಯಾವರು ನೀವು? ಶಿವಳ್ಳಿಯವರಾ? ಕೋಟೆ ಗ್ರಾಮದವರಾ? ಹೀಗೆ ಹೆಸರು ಉಳ್ಕೊಂಡಿದ್ದೇವೆ ಅಂತ ಇಟ್ಕೊಂಡ್ರು. ಈ ಸಂದರ್ಭದಲ್ಲಿ ಬಂದಂಥದ್ದು ಒಂದು ವಿವರ. ಈಗ ನಮ್ಮಲ್ಲಿ ಕೂಡ ಹಾಗೆ ಅಲ್ವೇನ್ರಿ? ಯಾವ ಊರು ನಿಮ್ಮದು ಅಂತ ಕೇಳಿದ್ರೆ ನಾನು ಕರ್ಜಿಗೆ ಅಂದ ತಕ್ಷಣ ಹಾವೇರಿ ಹತ್ರ ಇದೆಯಲ್ಲ ಆ ಕರ್ಜಿಗೆನಾ ಅಂತ ಕೇಳ್ತಾರೆ. ನಾನು ಭಾಳ ಸಿಕ್ಕಾಕೊಂಡ್ಬಿಟ್ಟಿದ್ದೆ ಒಂದು ಸಲ. ನಾನು ಅದೇ ನಂಬ್ಕೊಂಡಿದ್ದೆ, ಹಾವೇರಿ ಹತ್ರ ಕರ್ಜಿಗೆ ಅಂತ ಇರ್ಬೋದೇನೋ, ನನಗೂ ಖಾತ್ರಿ ಇಲ್ಲ. ಹಿಂದವ್ರು ಇದ್ದರು ಅಂತ ಹೇಳ್ತಾರೆ. ಮುಂದೆ ನೋಡಿದರೆ ಗುಲ್ಬರ್ಗ ಹತ್ರ ಒಂದು ಕರ್ಜಿಗೆ ಇದೆ, ಕಮಲಾಪುರ ಹತ್ರ ಒಂದು ಕರ್ಜಿಗೆ ಇದೆ, ಸಾಂಗ್ಲಿ ಹತ್ರ ಒಂದು ಕರ್ಜಿಗೆ ಇದೆ, ಶಿವಮೊಗ್ಗ ಹತ್ರ ಅಲ್ಲಿ ಒಂದು ಕರ್ಜಿಗೆ ಇದೆ. ನನಗಿದು ಹಾವೇರಿ ಅಂತ ನಂಬ್ಕೊಂಡಿದ್ದೇನೆ ಈಗಾದರೂ ಗಟ್ಟಿಯಾಗಿ. ನಾನು ಈ 4 ಇದೆ. ನಾನು ದಿಲ್ಲಿಗೆ ಹೋಗ್ತಾಯಿದ್ದೆ ಆವಾಗ UGC ಕೆಲಸಕ್ಕೆ ಹೋದಾಗ. ಅಲ್ಲೊಬ್ಬ ಮಗನ್ ದಾಸ್ ಅಂತ ಒಬ್ಬ ಅಂಡರ್ ಸೆಕ್ರೆಟ್ರಿ ನನ್ನ ಕಡೆ ಬರೋನು. ಮೊದಲು ಸ್ವಲ್ಪ ಹೆದರ್ತಿದ್ದ, ಆಮೇಲೆ ಸಲಿಗೆ ಆಯಿತು. ಬಂದು, ಸರ್ ನೀವು ಆಪ್ ಕಹಾಕೆ ಆಯ್ ಸರ್ ಅಂತ ಕೇಳ್ದ. ನೀವು ಯಾವ ಊರವರು ಅಂತ ಕೇಳ್ದ. ನಾನು ಕರ್ಜಿಗೆ ಅವನು ಅಂದೆ. ಎಲ್ಲಿ ಕರ್ಜಿಗೆ ಎಲ್ಲಿ ಸರ್ ಅಂದ. ಕರ್ನಾಟಕದಲ್ಲಿ. ನನ್ನ ತಲೆ ಮೇಲೆ ಹೊಡೆದಂಗೆ ಹೇಳ್ದವನು, ನೀವು ಕರ್ಜಿಗೆ ಅವರು ಕರ್ನಾಟಕದವ್ರು ಅಲ್ಲ ಸರ್ ಅಂದ. ನನಗಿಂತ ಅವನಿಗೆ ಜಾಸ್ತಿ ಗೊತ್ತಿದ್ದಂಗಿತ್ತು. ಇಲ್ಲಪ್ಪ ನಾ ಕರ್ನಾಟಕದವನು ಅಂದ. ಇಲ್ಲ ಸರ್ ಆಪ್ ಹಮಾರೆ ಗಾಂವ್ಕೆ ಆದ್ಮಿ ಹೈ ಸರ್ ಅಂದ. ನಮ್ಮೂರವ್ರು ನೀವು ಅಂದ. ನಿಮ್ಮೂರು ಯಾವುದು ಅಂದೆ. ಕರ್ಜಿಗೆ ಸರ್ ಅಂದ. ಎಲ್ಲಿ? ಮಧ್ಯಪ್ರದೇಶದಲ್ಲಿ. ಮಧ್ಯಪ್ರದೇಶದಲ್ಲಿ ಕರ್ಜಿಗೆ ಇರೋದು ಗೊತ್ತಿರಲಿಲ್ಲ ನನಗೆ. ಅವನು ಭಾರಿ ಭಾವಜೀವಿ ಅವ, ಕಣ್ಣಲ್ಲಿ ನೀರು. ಸರ್ ಇತ್ನಾ ಬಡ ನಾಮ್ ಹೈ ಸರ್ ಕರ್ಜಿಗೆ ಅಂದ. ನನಗಿನ್ನ ತನಕ ಕರ್ಜಿಗೆ ಹೆಸರು ಅರ್ಥ ಗೊತ್ತಿದ್ದಿದ್ದಿಲ್ಲ ನಂಗೆ. ಅವನು ಭಾರಿ ಎಷ್ಟು ಒಳ್ಳೆ ಹೆಸರು ಸರ್ ಅಂತ ಕಣ್ಣಲ್ಲಿ ನೀರು ತರ್ತಾನೆ. ಏನು ಒಳ್ಳೆ ಹೆಸರಪ್ಪ ಅದು ಅಂತ ಕೇಳಿದೆ. ಸರ್ ಎಷ್ಟು ದೊಡ್ಡ ಹೆಸರು ಇದೆಯಲ್ಲ ಸರ್ ಅಂದ. ಅವನು ಹೇಳಿದ್ಮೇಲೆ ನನಗೆ ಹೌದು ಅನ್ನಿಸ್ತು. ಅದು ಖರೆ ನನಗೆ ಗೊತ್ತಿಲ್ಲ ಇನ್ನೂ ನನಗೆ. ಅವನು ಹೇಳ ಅಂದರೆ ಕರ್ಜ್ ಅಂದರೆ ಸಾಲ, ಕರ್ಜ್ ಅಂದರೆ ಸಾಲ, ಕರ್ಜಿಗೆ ಅಂದರೆ ಸಾಲದಿಂದ ಮುಕ್ತ ಆದವ, ಋಣಮುಕ್ತ ಆದವ ಅಂತ. ನೋಡು ಮರ ಖರೆ ಇದ್ದರೆ ಭಾಳ ಚಲೋ ಆತಪ್ಪ ನನ್ನ ಹೆಸರು. ಹುಟ್ಟಿದಾಗೆ ಋಣಮುಕ್ತ ಅಂತ ಇರೋದಿದ್ರೆ ಹೋಗುವಾಗ ಪೂರ್ತಿ ಋಣಮುಕ್ತಾಗಿ ಹೋದರೆ ಹೆಸರಿಗೆ ಸಾರ್ಥಕತೆ ಬರ್ತದಂತ. ಅಂದ್ರೆ ನಮ್ಮ ಊರ ಹೆಸರು ಬರೋದೇನು ಇಟ್ಕೊಂಡಿರ್ತೀವಿ ನಾವು. ತಾವು ನೋಡಿ ನವ್ಲಿಗೆ ಒಂದಂತಿದ್ದಾರೆ ಒಬ್ಬರು, ನವ್ಲಿಗೆ ಒಂದು ಊರವರವರು ಇಲ್ಲ, ಹಂಗೆ ಅಲ್ಲಿ ಹೆಸರು ಬಂತು. ಮಜಾ ಅಂದರೆ ಅಲ್ಲಿ ಇನ್ನೊಂದು ವಿಚಿತ್ರ ಬಂತಲ್ಲಿ, ತಾವೆಲ್ಲ ಕಂಡಿದ್ದೀರಿ. ಈ ದಕ್ಷಿಣ ಕನ್ನಡದ ಭಾಗದೊಳಗೆ ದೇವಿ ಪೂಜೆ ಜಾಸ್ತಿ, ದೇವಿ ಪೂಜೆಗಳು ಜಾಸ್ತಿ. ಈ ಬ್ರಾಹ್ಮಣರು ಬಂದ ಮೇಲೆ ಅಲ್ಲಿಂದ ಶೈವ ಪೂಜೆ ಶುರು ಆಯಿತು. ಒಂದು ವಿಚಿತ್ರ ಶುರು ಆಯಿತು, ಶಿವಪೂಜೆ ಜಾಸ್ತಿ ಶುರು ಆಯಿತು. ಇವತ್ತಿಗಾದರೂ ಕೂಡ ಅಲ್ಲಿ ಅರಸರೇನಿದ್ದರು ಅರಸರು ಶೈವ ಪಕ್ಷಪಾತಿಗಳಾದ್ದರಿಂದ ಅನೇಕ ಶೈವ ಸ್ಥಳಗಳು ಬೆಳಕಿಗೆ ಬಂದು ಇವತ್ತಿಗಾದರೂ ನೋಡಿರಿ ಸಪ್ತಕ್ಷೇತ್ರಗಳು ಶೈವ ಸ್ಥಳಗಳೇ. ಶಿವಬೆಳ್ಳಿ ಅಂದರೆ ಉಡುಪಿ ಇವತ್ತಿಂದು, ಅನಂತೇಶ್ವರ, ಕುಂಭಾಸಿ ಅಂದರೆ ಇವತ್ತಿನ ಕೋಟ ಕುಂಭೇಶ್ವರ, ಕುಮಾರಾದ್ರಿ ಇಂದಿನ ಸುಬ್ರಹ್ಮಣ್ಯೇಶ್ವರ, ಧ್ವಜೇಶ್ವರ ಅಂದರೆ ಈಗಿನ ಕೋಟೇಶ್ವರ, ಅಲ್ಲಿರುವಂಥ ಕೋಟೇಶ್ವರ ದೇವಸ್ಥಾನ, ಕ್ರೋಡದ ಅಂದರೆ ಕೋಡಂಗಿ ಶಂಕರನಾರಾಯಣ ಲಿಂಗ, ಕೂಟಶೈಲ ಈಗಿನ ಕೊಲ್ಲೂರು ಮೂಕಾಂಬಿಕೆ ಮತ್ತು ಗೋಕರ್ಣದ ಮಹಾಬಲೇಶ್ವರ. ಇವೆಲ್ಲೂ ಸಪ್ತಕ್ಷೇತ್ರಗಳು ಅಂತ ಅದು. ಈಗ ಜೈನ ಧರ್ಮ ಕೂಡ ತುಂಬ ಬೆಳೆದು ಬಿಟ್ಟಿತ್ತು ಆವಾಗ. ತುಂಬ ಬೆಳೆದು ಎಷ್ಟರ ಮಟ್ಟಿಗೆ ಅಂದರೆ ಮೂಡಬಿದ್ರೆಯನ್ನು ಜೈನ ಕಾಶಿ ಅಂತ ಈಗಾದರೂ ಕರೀತಾರೆ, ದಕ್ಷಿಣದ ಜೈನ ಕಾಶಿ ಅಂತ ಕರೀತಾರೆ. ಇವತ್ತಿಗಾದರೂ ಸಾಕಷ್ಟು ಗುಹೆಗಳು ಜೈನ ಸನ್ಯಾಸಿಗಳು ತಪಸ್ಸು ಮಾಡಿದ್ದೆಲ್ಲ ಇದೆ. ಅಂತೂ ಯಾಕೆ ಹೇಳ್ತಿದ್ದೇನೆಂದರೆ ಮಧ್ವಾಚಾರ್ಯರು ಬರೋ ಹೊತ್ತಿಗೆ ಏನೇನು ವಾತಾವರಣ ಇತ್ತು ಅಂದರೆ ದೇವಿ ಪೂಜೆ ಸಾಕಷ್ಟಿತ್ತು, ಸರ್ಪಗಳ ಪೂಜೆ ಜಾಸ್ತಿ ಇತ್ತು, ನಾಗಪೂಜೆ ಜಾಸ್ತಿ ಇತ್ತು, ಶೈವ ಪೂಜೆಗಳೇ ಜಾಸ್ತಿ ಇತ್ತು.
ಯಾಕೆ ಮಧ್ವಾಚಾರ್ಯ ಹಿರಿಮೆ ಗೊತ್ತಾಗತ್ತೆ ಅಂದರೆ, ಸಾಮಾನ್ಯವಾಗಿ ನಾವು ವಾತಾವರಣಕ್ಕೆ ಹೊಂದ್ಕೊಂಡ್ಬಿಡ್ತೀವಿ. ವಾತಾವರಣವನ್ನು ಮೀರಿ ನೀರುವುದು ಅಸಾಮಾನ್ಯ ನಾಯಕನಿಗೆ ಮಾತ್ರ ಸಾಧ್ಯ ಇದೆ. ಅಲ್ಲಿ ವೈಷ್ಣವ ಸಂಪ್ರದಾಯವನ್ನು ಸ್ಥಾಪನೆ ಮಾಡೋದಿದೆಯಲ್ಲ, ಆ ಪ್ರದೇಶದಲ್ಲಿ ಅದ್ಭುತವಾದಂಥ ಸಾಧನೆ ಮಾಡಿದ್ದದು. ಆವಾಗ ಅವತಾರ ಕ್ಷೇತ್ರ ಅಂತ ಹೇಳಿದೆ ನಾನು. ಹೊರನಾಡಿನ ತುಳು ದೇಶಕ್ಕೆ ಬಂದ್ರಲ್ಲ, ಅವು ತಮ್ಮ ಊರ ಹೆಸರಿಂದ ಗುರುತಿತ್ತಿದ್ರು ಅಂತ. ಅವು ಹೆಸರು ಹೆಂಗಿದಾವೆ ನೋಡಿ. ಪ್ರಥಮ ದಕ್ಷ ಬಂದವರು ಅಲಿವೂರಾಯ, ಸರಳಾಯ, ತೆಂಕಿಲ್ಲಾಯ. ನೀವೆಲ್ಲ ಹೆಸರು ಕೇಳಿದ್ದೀರಿ, ಇವನ್ನೆಲ್ಲ ದಕ್ಷಿಣ ಕನ್ನಡ ಪರಿಚಯ ಇದ್ದರೆ ಇವೆಲ್ಲ ಹೆಸರುಗಳಿದ್ದಾವೆ, ಊರ ಹೆಸರು. ಅದರಿದ್ದಂತೆ ನಡುವಂತಿಲ್ಲಾಯ ಅದನ್ನು ನಡ್ಯಂತಿಲ್ಲಾಯ, ನಡುವಂತಿಲ್ಲಾಯ ಅಥವಾ ನಡಿಲಾಯ ಅಂತ ಕರೀತಾರೆ. ಅದು ಅರ್ಥ ಹೇಳ್ತೀನಿ ಮುಂದೆ. ಇದೇ ಮಧ್ವಾಚಾರ್ಯ ಮನೆತನ. ನಡ್ಯಂತಿಲ್ಲಾಯ ಅಥವಾ ನಡಿಲಾಯ ಅನ್ನುವಂಥದ್ದು ಮಧ್ವಾಚಾರ್ಯ ಮನೆತನ. ನಡುವಂತಿಲ್ಲಾಯ ಅಂದರೆ ಏನು? ನಡುವ ತಿಲ್ಲ ಆಯ, ನಡುವಣ ಮನೆಯಲ್ಲಿ ಇರುವಂಥವ್ರು. ನಮ್ಮಲ್ಲಿ ಈಗ ನೋಡಿ ಮೂಲೆ ಮನೆಯವರು ಅಂತಿರ್ತಾರೆ. ಕಡೆ ಮೂಲೆಯಾಗಿದ್ದಲ್ಲ ಮನೆಯವರು, ಯಾರು ಆ ಮೂಲೆ ಮನೆ ಅದಲ್ಲೋ, ಮೂಲೆ ಮನೆ ಅವ್ರ ಮೂಲೆ ಮಗದ ಅವರೇ ಮೂಲೆ ಮನೆಯವರು ಆಗ್ಬಿಟ್ರು. ನಡುಮನೆಯವರು ನಮ್ಮಲ್ಲಿದ್ದಾರೆ, ಮೊದಲ ಮನೆಯವರಿದ್ದಾರೆ, ಹಂಚಿನ ಮನೆಯವರಿದ್ದಾರೆ, ಕಟ್ಟಿ ಮನೆಯವರಿದ್ದಾರೆ. ಅಂದ್ರೆ ಅವ್ರು ಇರುವಂಥ ಮನೆಯಿಂದ, ಲೊಕೇಶನ್ನಿಂದ, ಊರ ಹೆಸರಿಂದ ನಮಗೆಲ್ಲ ಅಡ್ರೆಸ್ರು ಬಂದದ್ದು. ನಮಗೆಲ್ಲ ಅಡ್ರೆಸ್ರು ಬಂದು ಹಂಗೇನೆ. ನಮ್ಮ ವೃತ್ತಿಯಿಂದಾಗಿ ನಾವು ಕೃಷಿ ಮಾಡ್ತಾಯಿದ್ರೆ ತೆಂಗಿನಕಾಯಿ ಬೆಳೀತಾರೆ ತೆಂಗಿನಕಾಯಿಯವರು, ಮೆಣಸಿನಕಾಯಿ ಬೆಳೀತಿದ್ರೆ ಮೆಣಸಿನಕಾಯಿಯವರು, ಅವಲಕ್ಕಿ ಮಾಡ್ತಿದ್ರೆ ಅವಲಕ್ಕಿಯವರು. ನಮ್ಮ ಕಡೆ ನಗ್ತಾರೆ ಬೆಂಗಳೂರಾಗ, ಹಿಂಗಂತಾರೆ ಅವಲಕ್ಕಿಯವ್ರು ಅಂತಾರಲ್ರಿ. ಹೌದು, ತ್ರಾಸು ಏನಾಯ್ತು ನಿಮಗೆ ಅಂತ ಕೇಳಿದೆ ನಾನು. ತ್ರಾಸು ಏನಾಯ್ತು? ಅವ್ರು ಅವಲಕ್ಕಿ ಮಾಡ್ತಾರೆ, ಭಟ್ಟಿ ಅದವ್ರದ್ದು. ಅದಕ್ಕೆ ಯಾರವರು ಅವಲಕ್ಕಿ ಮಾಡ್ತಾರಲ್ಲ ಅವರೇ ಅನ್ಕೋತ ಅವರೇ ಅವಲಕ್ಕಿಯವ್ರು ಆಗಿಬಿಟ್ರು. ಹಿಂಗೆ ಹೆಸರು ಬಂದದ್ದು ಉದ್ಯೋಗದಿಂದ, ನಾ ಇರುವ ಸ್ಥಳದಿಂದ ಬಂದದ್ದು. ಅಲ್ಲಿ ಕೂಡ ಹಾಗೆ ಇದೆ ನೋಡಿರಿ. ಈ ಮನೆ ಊರ ಮಧ್ಯದಲ್ಲಿದ್ದರಿಂದ ಅದು ನಡುವಂತಿಲ್ಲಾಯ, ನಡೆಯಂತಿಲ್ಲಾಯ ಅಥವಾ ನಡಿಲಾಯ ಅಂತ ಕರಿತಿದ್ರು. ಈ ನಡೆಯಂತಿಲ್ಲಾಯರು ಭಟ್ಟ ಜನರು. ನಾನು 7 ಕೆಟಗರಿ ಹೇಳಿದ್ನಲ್ಲ, ಅದರಲ್ಲಿ ಭಟ್ರು ಅಂತ. ಭಟ್ರ ಕೆಲಸ, ಅವರು ಗ್ರಾಮದಲ್ಲಿ ಪಂಚಾಯಿತಿ ಮಾಡುವಂಥವ್ರು. ಅವ್ರ ಮಾತು ನಡೀತಿತ್ತು, ಅವ್ರು ಹೇಳಿದ ಮಾತು ನಡೀತಾ ಇತ್ತು, ಅಧಿಕಾರ ಇತ್ತು ಅವರಿಗೆ. ವಿವಾದಗಳನ್ನು ಪರಿಹಾರ ಮಾಡೋರು. ಮಧ್ವ ವಿಜಯದೊಳಗೆ ಈ ನಡುವಂತಿಲ್ಲಾಯವನ್ನು ನಮ್ಮ ನಾರಾಯಣ ಪಂಡಿತರು ಎಷ್ಟು ಚಂದ ಸಂಸ್ಕೃತದಲ್ಲಿ ಹೇಳ್ತಾರೆ ಅಂದರೆ, ಮಧ್ಯಗೇಹ ಕುಲಮೌಣಿ ಮಣಿ ಅಂತ. ಮಧ್ಯಗೇಹ ನಡುವಿರುವಂಥ ಮನೆ, ಕುಲಮೌಣಿ ಮಣಿ ಅಂತ ಹೇಳ್ತಾರೆ. ಇದು ಅವ್ರ ಮನೆತನದ ಹೆಸರಾಯಿತು, ಉದ್ಯೋಗದ ಹೆಸರಾಯಿತು. ಆದರೆ ಮಧ್ವಾಚಾರ್ಯರ ತಂದೆಯ ವೈಯಕ್ತಿಕ ಹೆಸರು ಅಷ್ಟು ಸ್ಪಷ್ಟವಾಗಿ ಸಿಗೋದಿಲ್ಲ. ಅವರು ಅನಂತೇಶ್ವರನ ದೇವಾಲಯದಲ್ಲಿ ಕಥಾ ನಿರ್ವಚನ ಮಾಡ್ತಿದ್ದರು ಅನ್ನೋದನ್ನು ಸಾಕಷ್ಟು ಸಲ ಹೇಳ್ತಾರೆ. ಆಚಾರ್ಯರ ತಾಯಿ ಹೆಸರು ಸ್ಪಷ್ಟವಾಗಿ ಗೊತ್ತಾಗದೆ ಹೋದರೂ ಅಲ್ಲಲ್ಲಿ ಕೆಲವೊಂದು ಸಲ ಸಂಪ್ರದಾಯದಲ್ಲಿ ವೇದವತಿ ಅಂತ ಒಂದು ಹೆಸರು ಬರ್ತದೆ. ಈ ಉಡುಪಿ ಬಳಿ ಆಗ್ನೇಯ ದಿಕ್ಕಿನಲ್ಲಿ 7 ಮೈಲು ದೂರದಲ್ಲಿ ಬೆಳ್ಳೆ ಅಂತ ಒಂದು ಹಳ್ಳಿಯೊಳಗಿದ್ದರಂತೆ. ಅದು ಪಾಜಕ ಕ್ಷೇತ್ರ ಅಂತ ಹೆಸರಾಯ್ತು. ಈಗ ಹೆಸರಾಯಿತು. ಇದಕ್ಕೆ 2 ಮೈಲ್ ದೂರದಲ್ಲಿ ಕುಂಜಾರು ಅಂತ ಜಾಗದೊಳಗೆ, ತಾವು ನೋಡಿರ್ಬೇಕು, ಕುಂಜಾರು ಭಾಳ ಪ್ರಖ್ಯಾತವಾದಂಥ ಸ್ಥಳ. ಅಲ್ಲಿ ಪರಶುರಾಮನೇ ಪ್ರತಿಷ್ಠಾ ಮಾಡಿದಂಥ ದುರ್ಗಾದೇವಿ ಗುಡಿ ಇದೆ. ಪಾಜಕ ಆಚಾರ್ಯರ ಜನ್ಮಭೂಮಿ. ಅಲ್ಲಿಗೆ ಬಂದ್ವಿ ಈಗ ನಾವೀಗ. ಅವ್ರ ತಂದೆ ತಾಯರದು ಅನುರೂಪ ದಾಂಪತ್ಯ, ಭಾರಿ ಭಕ್ತರು. ದಿನಾಲು ಅನಂತೇಶ್ವರ ಗುಡಿಗೆ ಹೋಗಿ ಪೂಜೆ ಮಾಡೋರು. ಅವ್ರು 2 ಗಂಡು ಮಕ್ಕಳು ಹುಟ್ಟಿ ಬಾಲ್ಯದಲ್ಲೇ ತೀರ್ಕೊಂಡ್ವಂತೆ. ತೀರ್ಕೊಂಡಾಗ ಒಬ್ಬ ಮಗಳು ಮಾತ್ರ ಉಳಿದಿದ್ಲು. ಗಂಡು ಸಂತಾನ ಇಲ್ಲ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ 12 ವರ್ಷ, ದಯವಿಟ್ಟು ಗಮನಿಸ್ಬೇಕು, 12 ವರ್ಷ ಅನಂತೇಶ್ವರನ ಸೇವೆ ಮಾಡಿದ್ದಾರೆ ಗಂಡ ಹೆಂಡತಿ ಇಬ್ಬರು. ಸೇವೆ ಮಾಡಿದ ಮೇಲೆ ಭಗವದ್ ಅನುಗ್ರಹದಿಂದ ವೇದವತಿ ಗರ್ಭ ಧರಿಸಿದರು. ವಿಜಯದಶಮಿ ದಿವಸ ಇವರು ತಂದೆ ಮನೆಗೆ ಬರ್ತಿದ್ದಾರೆ. ಪುರಾಣ ಸೇವೆ ಮುಗಿಸಿ ಮನೆಗೆ ಬರ್ತಿರ್ಬೇಕಾದ್ರೆ ದಾರಿಯಲ್ಲಿ ಹೇಳಿದ್ರಂತೆ, ನಿಮ್ಮ ಹೆಂಡತಿಗೆ ಗಂಡು ಮಗು ಹುಟ್ಟಿತು, ಪುತ್ರೋತ್ಸವ ಆಯಿತು ಅಂತ ಹೇಳಿದ್ರಂತೆ. ಆ ಗಂಡು ಮಗುವನ್ನು ಕಂಡು ಅಭಿಜಿನ್ ಮುಹೂರ್ತದಲ್ಲಿ ಹುಟ್ಟಿದಂಥ ಮಗು ತುಂಬ ಸಂತೋಷಪಡ್ತು. ಆ ಮುಖದ ಮೇಲೆ ಕಳೆ ಹೇಗಿತ್ತು ಮಗುದು ಅಂತ. ಸಾಮಾನ್ಯವಾಗಿ ಹುಟ್ಟಿದ್ಕೊಳ್ಳೋ ಮಕ್ಕಳು ಅಳಬೇಕಲ್ವ, ಈ ಮಗು ಅಳ್ಳಿಲ್ಲಂತ, ನಗ್ನಗ್ತಾ ಇತ್ತಂತೆ. ಆಶ್ಚರ್ಯ ಎಲ್ರಿಗೂ, ಈ ಮಗು ನಗುತ್ತಲ್ಲ ಹುಟ್ಟಿದ ತಕ್ಷಣ ಹೇಗೆ ಅಂತ. ಅದು ಇರೋದೇ ಹಾಗೆ, ವಿಶೇಷ ಕೃಪೆ, ದೇವರ ಕೃಪೆ ಇದೆ ಅಂತ ಹೇಳಿ ಪೂಜೆ ಮಾಡಿಸಿದರು. ಅನಂತರ ಜಾತಕರ್ಮಾದಿಗಳನ್ನೆಲ್ಲ ಮಾಡಿಸಿ ಮಗುವಿಗೆ ವಾಸುದೇವ ಅಂತ ಹೆಸರು ಕೊಟ್ಟರು. ಅಸುದೇವ, ಹಸು ಅಂದರೆ ಪ್ರಾಣ. ಯಾರು ಪ್ರಾಣವನ್ನು ನಿಗ್ರಹ ಮಾಡ್ತಾನೋ ಅವನು ಪ್ರಾಣದೇವ ಅಂತನೂ ಹಾಗೆ ವಾಸುದೇವ ಅಂತ ಹೆಸರಿಟ್ಟರು. ಈ ನಡಿಲ್ಲ ಯಾರ್ದು ಬಡತನದ ಬದುಕು. ಸಾಮಾನ್ಯವಾಗಿ ಮೊದಲು ಪಂಡಿತರಿಗೆ ಬಡತನ ಎರಡೂ ಜೊತೆಗೆ ಇರುವಂಥದ್ದು. ನಾನು ನೆನಪಿದೆ, ನನ್ನ ಕೆ ಬೋರ್ಡ್ ಹೈಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಕಡೆಯಿಂದ ಬೈಸ್ಕೊಂಡಿದ್ದೆ ಒಂದು ಸಲ, ನಮ್ಮ ಅಡಿಗೆ ಮಾಸ್ಟರ್ ಕಡೆಯಿಂದ. ಒಂದು ಎಸೆ ಬರೆಯೋಕ್ಕೆ ಕೊಟ್ಟಿದ್ದರು.
ನಾನು ಮೊದಲೇ ಸೆಂಟೆನ್ಸೇ ಬರೆದಿದ್ದೆ, ದೆರ್ ವಾಸ್ ಎ ಪುವರ್ ಟೀಚರ್ ಅಂತ. ಮಾಸ್ತರ್ ಹಿಂಗೆ ಬೈದ್ರು ನನಗೆ. ಐ ಟೋಲ್ಡ್ ಯು ನಾಟ್ ಟು ಯೂಸ್ 2 adjectives ಟುಗೆದರ್. ಎರಡೆರಡು ವಿಷಯ ನಾ ಜೋಡಿ ಬಳಸಬಾರ್ದು ಅಂತ ಹೇಳಿಲ್ಲ ನಿನಗೆ ಅಂದರು. ನಾ ಎಲ್ಲಿ ಬಳಸೇನ್ರಿ ಅಂದೆ. ಮತ್ತು ನೀ ಏನು ಬರ್ದಿ ಅಲ್ಲಿ? ಒಬ್ಬ ಬಡ ಮಾಸ್ತರ್ ಇದ್ದ ಅಂತ ಬರ್ದಿ. ಮಾಸ್ತರ್ ಅಂದರೆ ಬಡವ, ಮತ್ತು ಬಡ ಮಾಸ್ತರ್ ಅಂದ್ರೇನು? ಪುವರ್ ಟೀಚರ್ ಅನ್ನಂಗಿಲ್ಲ. ಟೀಚರ್ ಅಂದರೆ ಪುವರಪ್ಪ. ಮೊದಲು ಹಾಗೆ ಇತ್ತು, ಬಡ ಬ್ರಾಹ್ಮಣ ಅಂತ ಹೇಳೋದು. ಕತೆ ನೆನಪಲ್ರಿ, ಹಳೆ ಕಥೆಯಲ್ಲ. ಒಬ್ಬ ಬಡ ಬ್ರಾಹ್ಮಣ ಇದ್ದ. ಬ್ರಾಹ್ಮಣ ಅಂದರೆ ಬಡವನೇ ಇರಬೇಕು ಅವನು, ಹಾಗೆ ಇತ್ತು ಅದು ಪದ್ಧತಿ. ಇವ್ರಿಗೂ ಹಾಗೆ ಇತ್ತು. ಈ ಮಗು ಬೆಳೀತಿದ್ದಂಗೆ ಹಾಲಿನ ವ್ಯವಸ್ಥೆ ಆಗಬೇಕು. ಹಾಲಿಲ್ಲ, ಏನು ಮಾಡೋದು? ಆ ಊರಿನೊಬ್ಬ ಮೂಡಿಲ್ಲಾಯ ಅನ್ನುವಂಥ ಒಬ್ಬ ಶ್ರೀಮಂತ, ಈ ಮಗು ತೇಜಸ್ವಿ ಆದ ಮಗು ಅದೇ, ಪಾಪ ಹಾಲು ತೊಂದರೆ ಆಗಬಾರ್ದು ಅಂತ ಒಂದು ಹಸುವನ್ನು ದಾನ ಕೊಟ್ಟಂತೆ. 3ನೇ ತಿಂಗಳಿಗೆ ಮಾಡಬೇಕು ನಿಷ್ಕ್ರಮಣ ಮುಹೂರ್ತ ಮಾಡಿದರು. ಅಂದರೆ ಮೊದಲನೇ ಬಾರಿಗೆ ಮಗುವನ್ನು ಕರ್ಕೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ. ನಡಿಲಾಯರು ಧರ್ಮ ತಿಳಿದ ವಿವೇಕಿಗಳಾದ್ದರಿಂದ ಮಗುವನ್ನು ಕರ್ಕೊಂಡು ಉಡುಪಿ ಅನಂತೇಶ್ವರನ ಗುಡಿಗೆ ಹೋದರು. ಅಲ್ಲಿ ಹೋಗಿ ಅನಂತೇಶ್ವರ ಮುಂದೆ ಒಪ್ಪಿಸಿ, ಅಪ್ಪ ನಿಂದೇ ಕರುಣೆ ಇದು, ನಿನ್ನ ಆಶೀರ್ವಾದದಿಂದ ಬಂದದ್ದು, ನಿನಗೆ ಒಪ್ಪಿಸಿದ್ದೀನಿ ಅಂದ್ಬಿಟ್ರು. ಅಂದ್ಬಿಟ್ಟು ಕರ್ಕೊಂಬಂದ್ರು ಮನೆಗೆ. ಮುಂದೆ ಸಂಕ್ರಮಣ ಬತ್ತು. ಅನಂತೇಶ್ವರ ವಿಶೇಷ ಕಾರ್ಯಕ್ರಮ ಮುಗಿಸಿ ಮನೆಗೆ ಬರೋ ಹೊತ್ತಿಗೆ ರಾತ್ರಿ ಆಗಿಬಿಡ್ತು. ನಿಮ್ಮ ಕಣ್ಮುಂದೆ ಚಿತ್ರ ಬರಬೇಕು, ದಕ್ಷಿಣ ಕನ್ನಡದ ಕಾಡು ಹೆಂಗಿರ್ತದೆ ಅಂತ. ದಟ್ಟ ಕಾಡು. ಇವತ್ತು ಹೆಂಗಿರ್ಬೇಕಾದ್ರೆ 12ನೇ ಶತಮಾನದಾಗ ಹೆಂಗಿರ್ಬೇಕಾದ್ರೆ. ಅವರೊಂದು 8 ಜನ ಇವರು ಈ ಮಗುನ ಎತ್ಕೊಂಡು ಅಪ್ಪ ಅಮ್ಮ ಬರ್ತಾ ಇದ್ದಾರೆ ಮನೆಗೆ. ಮಧ್ಯರಾತ್ರಿ ಆಗಿದೆ. ಇದ್ದಕ್ಕಿದ್ದಂತೆ ಗುಂಪಿನಲ್ಲಿದ್ದಂಥ ಒಬ್ಬ ವ್ಯಕ್ತಿ ಜೋರ ಹೋ ಅಂತ ಕಿರ್ಚ್ಕೊಂಡು ಕೆಳಗೆ ಬಿದ್ದು ರಕ್ತ ಕಾರೋಕ್ಕೆ ಶುರು ಮಾಡಿದ. ಇದು ಭೂತಚೇಷ್ಟೆ ಅಂತ ಅಲ್ಲೆಲ್ಲ ಭಾಳ ಪ್ರಸಿದ್ಧವಾದದ್ದು. ಮತ್ತು ಆ ಮಧ್ಯರಾತ್ರಿಯಲ್ಲಿ ಬರೋ ಭೂತಚೇಷ್ಟೆ ಇರೋದು ಮಕ್ಕಳಿಗೆ ತೊಂದರೆ ಕೊಡ್ತದೆ, ಮಕ್ಕಳಿಗೆ ತೊಂದರೆ ಕೊಡೋದು ಅದು. ಮತ್ತು ಇಡೀ ಗುಂಪಿನಲ್ಲಿ ಪುಟ್ಟ ಮಗು ಅಂದರೆ ವಾಸುದೇವನೇ. ಇದಕ್ಕೇನಾದರೂ ಆದೀತೋ ತೊಂದರೆ ಅಂತ ಗಾದ್ರಿಂದ ಅಪ್ಪ ಗಟ್ಟಿ ಹಿಡ್ಕೊಂಡಿದ್ರು. ಇನ್ನೊಬ್ಬ ಹೋ ಅಂತ ಕಿರ್ಚಿ ಅವನು ಬಿದ್ದ. ಓ ಮಗುಗೆ ಏನೋ ತೊಂದರೆ ಆಗತ್ತೆ ಅಂತ. ಅವು ಎರಡನೇದನ್ನು ಕಿರ್ಚ್ಕೊಂಡು ಬಿದ್ದನಲ್ಲ, ಅವನ ಮೈಯಲ್ಲಿ ಭೂತ ಆವಾಹನೆ ಆಗಿ ಅವನು ಕೂಕ್ಕೊಂಡಂತೆ. ಎಂಥ ಜನರಿ ನೀವು, ಹುಚ್ಚರಿದ್ದೀರೇನು? ಮಧ್ಯರಾತ್ರಿ ನಮ್ಮಲ್ಲಿ ಬರ್ತೀರಿ, ನಾವು ಅಡ್ಡಾಡೋ ಟೈಮ್ ಇದು. ನಿಮ್ಮ ಅಡ್ಡಾಡೋ ಟೈಮಿಗೆ ನಾವು ಬರೋದಿಲ್ಲ, ನಮ್ಮ ಅಡ್ಡಾಡೋ ಟೈಮ್ ನೀವು ಯಾಕೆ ಬರ್ತೀರಿ ಅಂತ ಹೇಳಿಬಿಟ್ಟು, ನೋಡಿರಿ ಏನೋ ಬದುಕೊಂಡ್ರಿ ನೀವು. ಯಾರು ಈ ಸಮಯಕ್ಕೆ ಬಂದರೆ ಪ್ರಾಣ ಹೋಗೇ ಬಿಡ್ಬೇಕು, ಪ್ರಾಣಕ್ಕೆ ಸಂಚಿಕಾರ ಆಗ್ತದೆ. ನಿಮ್ಮ ಪುಣ್ಯ ಈ ಹುಡುಗನ ಕರ್ಕೊಂಬಂದಿರಿ. ಈತ ಸಾಮಾನ್ಯ ಅಲ್ಲ, ಲೋಕೇಶ್ವರ ಅಂತ ಹೇಳಿ ಬಿದ್ದಂತ. ಎಚ್ಚರ ಆಯ್ತಂತ ಅವನಿಗೆ. ಆಗ ಎಲ್ಲರಿಗೂ ಗೊತ್ತಾದದ್ದು ತಮ್ಮಿಂದ ಮಗು ಉಳಿದದ್ದಲ್ಲ, ಮಗುವಿನಿಂದ ನಾವೆಲ್ಲ ಉಳ್ಕೊಂಡ್ವಿ ಅಂತ ಗೊತ್ತಾಗ್ತದೆ. ಏನಪ್ಪ ಮಗು ಇದು ಎಂಥ ಅಸಾಧ್ಯ, ಇದು ಆಶ್ಚರ್ಯ ಅವರಿಗೆ. ಇನ್ನೊಂದು ಪ್ರಸಂಗ ಭಾಳ ಚೆನ್ನಾಗಿದ್ದದ್ದು, ತಾಯಿ ವೇದವತಿ ಬೇರೆ ಕಡೆ ಮತ್ತೊಬ್ಬರು ಸಹಾಯ ಮಾಡಬೇಕು ಅಂತ, ಯಾವುದೋ ಮನೇಲಿ ಮದುವೆಗೆ ಸಹಾಯ ಮಾಡಬೇಕು ಅಂತ ಹೋಗುವಾಗ ಮಗುವಿಗೆ ಹಾಲು ಕುಡಿಸಿ ನೋಡ್ಕೊಳ್ಳೋಕೆ ಅಕ್ಕನಿಗೆ ಹೇಳಿ ಹೋದ್ರಂತೆ. ನೋಡ್ಕೊಂಡಿರಪ್ಪ ಸ್ವಲ್ಪ ಹೊತ್ತು, ಮಗು ನೋಡ್ಕೊ ಅಂತ ಹೇಳಿದ್ರಂತೆ. ಕೆಲಸ ಮುಗಿಲಿಲ್ಲ, ಸಾಯಂಕಾಲ ತನಕ ಉಳ್ಕೊಂಬಿಟ್ರು. ಈ ಮಗು ಅಳೋಕ್ಕೆ ಶುರು ಮಾಡ್ತು. ವಾಸುದೇವ ಅಳೋಕ್ಕೆ ಶುರು ಮಾಡಿದ. ಏನಾದರೂ ಸಮಾಧಾನ ಆಗಲಿಲ್ಲ. ಹಸಿವೆ ಆಗಿದೆ. ಅಕ್ಕನಿ ಪಾಪ ಅದು ಪುಟ್ಟ ಹುಡುಗಿನ, ಅದು ಏನು ಗೊತ್ತಾಗಬೇಕು, ಏನು ಕೊಡಬೇಕು ಇವನಿಗೆ, ಮನೇಲಿ ಏನಿದೆ ನೋಡಿದ್ರೆ ಏನೂ ಇಲ್ಲ. ನೋಡಿದರೆ ಹಸುಗೆ ಹಾಕೋದಕ್ಕೆ ಹುರುಳಿ ಇಟ್ಟಿದ್ದಾರೆ, ನೆನೆಸಿಟ್ಟಿದ್ದಾರೆ ಹುರುಳಿಯೆಲ್ಲ. ಅದನ್ನೇ ಕೊಟ್ಟಳು. ಆ ಇಡೀ ಹುರುಳಿ ಎಲ್ಲ ಪೂರ್ತಿ ತಿಂದುಬಿಟ್ಟ ಹುಡುಗ. ಅಮ್ಮನಿಗೆ ಕಾಳಜಿ, ಅಯ್ಯೋ ಪಾಪ ಮಗು ಏನು ಇಟ್ಟಿಲ್ಲ, ಅದು ಏನಾಯಿತೋ ಏನೋ, ಎಷ್ಟು ಕಷ್ಟಪಟ್ಟಿದ್ದು. ಓಡಿ ಬಂದು ನೋಡ್ತಾ ನಗ್ತಾ ಕೂತಿದೆ ಮಗು. ಹಸಿವೆ ಅನ್ನಲಿಲ್ಲ ಅವನು ಅಂತ. ಭಾಳ ಅವನು. ಮತ್ತು ಏನು ಕೊಟ್ಟೆ ಅವನಿಗೆ? ಏನು ಕೊಡಲಿ, ಏನು ಇರಲಿಲ್ಲ, ಹಸುಗಿಟ್ಟಿದ್ದಲ್ಲ ಅದನ್ನೇ ಕೊಟ್ಬಿಟ್ಟೆ ಹುರುಳಿ ಅಂತ. ಹಸು ಹೊಟ್ಟೆ ತುಂಬುವಷ್ಟು ಹುರುಳಿಯನ್ನು ಮಗು ತಿಂದುಬಿಟ್ಟಿದೆ ಪೂರ್ತಿ. ಅಮ್ಮನಿಗೆ ಗಾಬರಿ. ಪುಟ್ಟ ಮಗು ಅಷ್ಟು ಹುರುಳಿ ತಿಂದರೆ ಗತಿ ಏನಾಗಬೇಕು? ಏನೂ ಆಗಲಿಲ್ಲ, ಅಜೀರ್ಣನೂ ಆಗಲಿಲ್ಲ, ಆರಾಮಾಗಿತ್ತು. ಅವಾಗ ಅಂದ್ಕೊಂಡ್ರಂತೆ ಈ ಹುಡುಗ ಏನಾದರೂ ಅರ್ಗಿಸ್ಕೊತಾನೆ. ಈ ಮಾತು ಗಮನಿಸ್ಬೇಕು. ಅಮ್ಮ ಹೇಳಿದ್ದು, ಹುಡುಗ ಏನಾದರೂ ಅರ್ಗಿಸ್ಕೊತಾನೆ ಅಂದರೆ ಬರೀ ಊಟ ಅಷ್ಟೇ ಅಲ್ಲ, ಎಂಥ ಜ್ಞಾನವನ್ನು ಅರ್ಗಿಸ್ಕೊಂಡ್ಬಿಡ್ತಾನೆ ಹುಡುಗ ಅಂತ ಅಂದ್ಕೊಂಡು. ವಾಸ್ತವದಲ್ಲಿ 1 ವರ್ಷ ಆಗಿತ್ತಂತೆ. 1 ವರ್ಷದ ಮಗು. ಕಣ್ಮುಂದೆ ಚಿತ್ರ ಬರಬೇಕು ನಮಗೆಲ್ಲ, ಆಶ್ಚರ್ಯ ಅನಿಸುತ್ತೆ. 1 ವರ್ಷದ ಮಗು. ಆ ಮನೆ ಬಂದು ಎತ್ತು ಬಿಟ್ಟ, ಪಕ್ಕದ ಮನೆ ಒಂದು ಎತ್ತು ಬಿಟ್ಟ ಹೋಗೋದಕ್ಕೆ. ಕಾಡಿಗೆ ಹೋಗಬೇಕು, ಇಸ್ಕೊಂಡು ಕಾಡಿಗೆ ಹೋಗಿ ಮೇಯ್ಕೊಂಡು ಬರ್ತದೆ. ಇವನೇನು ಮಾಡಿದ ವಾಸುದೇವ, ಏನು ಅನ್ನಿಸ್ತಾ ಗೊತ್ತಿಲ್ಲ, ಎತ್ತಿನ ಬಾಲ ಹಿಡ್ಕೊಂಡು ಹೊಟ್ಬಿಟ್ಟ. ಸಾಮಾನ್ಯ ಮಕ್ಕಳು ಬೆಕ್ಕಿನ ಬಾಲ ಹಿಡ್ಕೊಳ್ಳೋದು ಕೇಳಿದ್ವಿ ನಾವು. ಇಟ್ಟೆತ್ತರ ಎತ್ತಿನ ಬಾಲ ಹಿಡ್ಕೊಂಡು ಹೋಗೋದು ಹಾಗೇನೆ ಹೋಗ್ಬಿಟ್ಟ. ಮನೇಲಿ ನೋಡ್ತಾರೆ ಮಗು ಇಲ್ಲ. 1 ವರ್ಷದ ಮಗು, ದೊಡ್ಡ ಮಗು ಕೂಡ ಅಲ್ಲ. ಎಲ್ಲಿ ಹೋದ ಹುಡುಕ್ತಾರೆ, ಎಲ್ಲೂ ಸಿಗಲಿಲ್ಲ. ಎಲ್ಲ ಗಾಬರಿ ಆಯಿತು. ಕಾಡಲ್ಲಿ ಹೋದ್ರೆ ಏನು ಗತಿಯಪ್ಪ ಹುಡುಗ ಅಂತ. ಮಧ್ಯಾಹ್ನ ಯಾವನೋ ಒಬ್ಬ ರೈತ ಬಂದು ಎದುರಿಗೆ, ಏನು ಹುಡುಕ್ತೀರಿ ಅಂತ ಕೇಳಿದ. ಹುಡುಗ ಹೋಗಿದ್ದಾನೆ ಅಂತ. ನನಗೂ ವಿಚಿತ್ರ ಅನ್ನಿಸ್ತೀರಿ, ಯಾವುದೋ ಒಂದು ಪುಟ್ಟ ಹುಡುಗ 1 ವರ್ಷದ ಮಗು ಎತ್ತಿನ ಬಾಲ ಹಿಡ್ಕೊಂಡು ಹೋಗ್ತಿದ್ದ ಕಾಡೊಳಗೆ ಅಂತ. ಕಾಡಲ್ಲಿ ಎಲ್ಲಿ ಅಂತ ಹುಡುಕೋದು?
ಸಾಯಂಕಾಲ ಕಾಯ್ಕೊಂಡಿದ್ರು, ವಾಪಸ್ ಬಂತು ದನ. ಅದರಿಂದ ಇವನು ಬಂದ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹಸಿವೆ, ನೀರಡಿಕೆ ಅದೇನಿಲ್ಲ, ಎತ್ತಿನ ಬಾಲ ಹಿಡ್ಕೊಂಡು ಬಂದದ್ದು ಅಂತ. ಇದನ್ನು ಎಷ್ಟು ಚಂದ ಬರೀತಾರೆ ವಿವರಣೆ ಮಾಡಬೇಕಾದ್ರೆ. ವೃಷಭ ಧರ್ಮದ ಸಂಕೇತ, ಅದು ವೃಷಭ ಧರ್ಮದ ಸಂಕೇತ, ವಾಸುದೇವ ಜ್ಞಾನದ ಸಂಕೇತ. ತಾನು ಧರ್ಮ ಸಂರಕ್ಷಕನಾದಂಥ ವಾಯುದೇವ ಅಂತ ತೋರಿಸೋದಕ್ಕೋಸ್ಕರ ಇದು ಅಂತ ಹೇಳ್ತಾರೆ. ಆ ಪುಟ್ಟ ಮಗು 1 ವರ್ಷದ ಹುಡುಗ ಆ ಎತ್ತಿನ ಬಾಲ ಹಿಡ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಹೋಗಿ ಬರೋದಿದೆಯಲ್ಲ, 1 ವರ್ಷದ ಮಗು, ಅದಕ್ಕೆ ಹೇಳ್ತಾರೆ ತಾನು ಜ್ಞಾನ ಸಂರಕ್ಷಕ ಧರ್ಮ ಸಂರಕ್ಷಕ ಅಂತ ತೋರಿಸೋದಕ್ಕೋಸ್ಕರ ಮಾಡಿದ್ದು ಅಂತ. ಇನ್ನೊಂದು ದಿವಸ ಮಗು 2 ವರ್ಷದವ ಆಟ ಆಡಿ ಮನೆಗೆ ಬಂದಂತೆ. ಮನೆಗೆ ಬಂದ, ಅಪ್ಪ ಕೂತಿದ್ರು, ಊಟ ಮಾಡಿರಲಿಲ್ಲ. ಅಪ್ಪ ಯಾಕೆ ಊಟ ಮಾಡಿಲ್ಲ ಅಂತ ಅಮ್ಮ ಕೇಳಿದ್ಲು. ಅಮ್ಮ ಹೇಳಿದಂತೆ, ಅಪ್ಪ ಊಟ ಮಾಡಲ್ಲ ಇವತ್ತು, ಯಾಕಂದರೆ ಯಾವನೋ ಒಬ್ಬ ಶ್ರೀಮಂತ ದುಡ್ಡು ಕೊಟ್ಟಿದ್ದಾನೆ ಎತ್ತುಕೊಳ್ಳೋದಕ್ಕೆ, ಸಾಲ ಕೊಟ್ಟಿದ್ದಾನೆ, ವಾಪಸ್ ಕೊಡಬೇಕು ದುಡ್ಡು. ಅದನ್ನು ವಾಪಸ್ ಕೊಡೋದು ದುಡ್ಡಿಲ್ಲ. ಬಂದು ಕೂತ್ಬಿಟ್ಟಿದ್ದಾನೆ ಹೊರಗಡೆ. ನಾನು ಸಾಲ ಕೊಟ್ಟದನ್ನು ವಾಪಸ್ ಕೊಡೋ ತನಕ ನಾನು ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತ. ಅವ್ನು ಹೊರಗೆ ಕೂಡಿಸಿ ಊಟ ಮಾಡೋದು ಹೇಗೆ? ಅವ್ನು ದುಡ್ಡು ಕೊಡೋ ತನಕ ಊಟ ಮಾಡೋಕ್ಕಾಗಲ್ಲ ನನಗೆ ಅಂತ ಅಪ್ಪ ಕೂತಿದ್ದಾರೆ ಅಂತ ಅಮ್ಮ ಹೇಳಿದರು. ಹುಡುಗ ವಾಸುದೇವ ಏನು ಮಾಡಬೇಕು? ಇವು ನಮಗೆ ಕೇವಲ ದಯವಿಟ್ಟು ಗಮನಿಸಬೇಕಾದ್ದು. ನಾವು ಪವಾಡಗಳನ್ನು ಯಾವ ರೀತಿ ನೋಡ್ತೀವಿ ಅನ್ನೋದು ಮುಖ್ಯ. ಕೆಲವರಿಗೆ ಪವಾಡ ಅಂದರೆ ಅಯ್ಯೋ ಕತೆ ಅರಿವು ಅಂತ ಅನಿಸುತ್ತೆ. ಆದರೆ ನಮ್ಮ ಭಾರತದ ತತ್ವಜ್ಞಾನದಲ್ಲಿ ಬರುವಂಥ ಬಹಳಷ್ಟು ಪವಾಡಗಳು ಸಾಂಕೇತಿಕವಾದದ್ದು. ಅವೊಂದು ಏನೋ ಸಂಕೇತವನ್ನು ಹೇಳ್ತವೆ, ಅದು ಅರ್ಥವನ್ನು ಹೇಳ್ತವೆ. ಈ ಹುಡುಗ ಏನು ಮಾಡಿದ, ಸರ ಹೊರಗೆ ಹೋದ, ಶ್ರೀಮಂತನ ಕರ್ಕೊಂಡು ಹೋದ. ಮನೆ ಪಕ್ಕದಲ್ಲೇ ಇವತ್ತು ಹೋದರೂ ಪಾಜಕದಲ್ಲೇ ಹುಣಸೆ ಗಿಡ ತೋರಿಸ್ತಾರೆ. ಹುಣಸೆ ಗಿಡ ಇದೆ. ಸರ ಕೆಳಗೆ ಬಿದ್ದಿದ್ದು ಹುಣಸೆ ಬೀಜ ಆರಿಸ್ಕೊಂಡ, ಒಂದು ಮುಷ್ಟಿ, ಒಂದು ಬೊಗಸೆ ಹುಣಸೆ ಬೀಜ ಆರಿಸಿ ಅವನ ಕೈಯಲ್ಲಿ ಕೊಟ್ಟಿದ್ದೀನಿ ನೋಡು, ಅಪ್ಪನ ದುಡ್ಡೆಲ್ಲ ಮುಟ್ಸಿದ್ದೀನಿ ಅಂತ. ಇವನು ಕೊಟ್ಟದ್ದು ಹುಣಸೆ ಬೀಜ ಆದರೂ ಅವನು ಶ್ರೀಮಂತನ ಕೈಯಲ್ಲಿ ಬಂದದ್ದು ಬಂಗಾರದ ನಾಣ್ಯ ಕಂಡಂಗೆ ಆಯಿತು ಅವನಿಗೆ. ಅವನಂದ ನಾನು ಏನು ಕೊಟ್ಟೆ ಅದಕ್ಕಿಂತ ಹೆಚ್ಚಿಗೆ ಬಂದಂಗೆ ಆಯಿತು, ವಾಪಸ್ಸು ಅಂತ ಮನೆಗೆ ಹೋದ. ಅಪ್ಪ ಅವ್ನು ಹೋದ, ದುಡ್ಡು ಮುಟ್ಟಿದ್ದೇವೆ ಅಂತ ನೀವು ಊಟ ಮಾಡು ಅಂತ ಹೇಳ್ದ. ಅಪ್ಪನಿಗೆ ಏನನ್ನಿಸ್ತು ಅಂದರೆ, ಪಾಪ ಹುಡುಗನ ಮುಗ್ಧತೆಯಿಂದ ಮರುಳಾಗಿ ಪಾಪ ಹುಣಸೆ ಬೀಜ ತೊಗೊಂಡು ಹೋಗಿರಬೇಕು ಅಂತ ಹೇಳಿ ಮುಂದೆ 1-2 ತಿಂಗಳಿಗೆ ದುಡ್ಡೆಲ್ಲ ಕೂಡಿಸ್ಕೊಂಡು ಕೊಡೋಕ್ಕೆ ಹೋದಾಗ ಆ ಶ್ರೀಮಂತ ಹೇಳ್ತಾನಂತೆ, ಇವ್ಯಾಕೆ ಕೊಡೋಕೆ ಕುಂದ್ರಿ ನೀವು, ನಿಮ್ಮ ಮಗ ಅವತ್ತೇ ಕೊಟ್ಟಿದ್ದಾನೆ ದುಡ್ಡು ನನಗೆ, ನಿಮಗೇನು ಹುಣಸೆ ಬೀಜ ಕಾಣಿಸಿರಬೇಕು, ನನಗೆ ಬಂಗಾರ ನಾಣ್ಯನೇ ಇಟ್ಟಿದ್ದೇನೋ, ಇನ್ನೂ ಖರ್ಚು ಮಾಡಿಲ್ಲ ಅವನ, ನಾನು ಏನು ಸಾಲ ಕೊಟ್ಟಿದ್ದು ಅದಕ್ಕಿಂತ ಹೆಚ್ಚಿಗೆ ಬಂದಿದೆ ನನಗೆ. ಮತ್ತು ಮುಖ್ಯ ಕತೆ ಮುಖ್ಯ ಅಂದರೆ ನನಗೀಗ ಜೀವನದಲ್ಲಿ ಆಸಕ್ತಿ ಕಮ್ಮಿ ಆಗಿಬಿಟ್ಟಿದೆ, ಈ ಸಂಸಾರ ಸಾಕು ಅನಿಸ್ಬಿಟ್ಟಿದೆ ನನಗೆ ಅಂದಂತ ಅವನು ಶ್ರೀಮಂತ. ಯಾಕೆ ಅಂದರೆ ಎಷ್ಟು ಅರ್ಥ ಚೆನ್ನಾಗಿ ಗೊತ್ತಾ. ಹುಣಸೆ ಬೀಜ ಅದ್ಭುತವಾದ ವಸ್ತು ಅದು. ಹುಣಸೆ ಹಣ್ಣು ಹುಳಿ, ಆ ಹುಳಿ ಜೊತೆಗೆ ಇದ್ದಂಥ ಬೀಜ ಒಂಚೂರು ಹುಳಿ ಹಿಡ್ಕೊಳ್ಳಲ್ಲ ಅದು, ಹುಳಿ ನಡುವೆ ಇದೆ ಅದು ಬೀಜ, ಹುಳಿ ಜೊತೆಗೇ ಇರುವಂಥದ್ದು. ಆದರೆ ಒಂದು ಚೂರು ಹುಳಿ ಅಂಟಿಸ್ಕೊಂಡಿಲ್ಲ ಅದು. ಅಂದರೆ ಜೀವನದ ಸಂಭ್ರಮದ ಮಧ್ಯೆ ಇಟ್ಕೊಂಡು ಕುಡಿದು ಗಂಟದೇ ಇರುವಂಥದ್ದು. ಅವ್ನು ಹೇಳ್ದಪ್ಪ, ಶ್ರೀಮಂತ ಹೇಳಿದಂತೆ, ದೊಡ್ಡ ಜ್ಞಾನ ಸಿಕ್ತು ನನಗೆ, ಹುಣಸೆ ಬೀಜದಂಗೆ ಇರಬೇಕು ನಾನು, ಬರೀ ದುಡ್ಡು ಬಡ್ಕೊಂಡು ಕೂತಿದ್ದೀನಿ ನಾನು, ದುಡ್ಡಿನಿಂದ ಏನು ಆಗೋಲ್ಲ ಅನ್ನೋದು ಮಗ ಕಲಿಸ್ಕೊಟ್ಟು ನನಗೆ ಹುಣಸೆ ಬೀಜ ಕೊಟ್ಟು, ಅದಕ್ಕಿಂತ ಸಾಲ ಕೊಡೋದಿದೆಯಾ ನನಗೆ ಸಾಕು ಅಂತ ಹೇಳಿದಂತೆ. ಎಷ್ಟು ಚೆಂದ ನೋಡಿ. ಬರೀ ನಾನು ಹುಣಸೆ ಬೀಜ ಅಂದರೆ ಹುಣಸೆ ಬೀಜ ಅಂತ ಅರ್ಥ ಬರುತ್ತೆ, ಅದೇನು ರೀ ಹುಣಸೆ ಬೀಜ ಕೊಡ್ತಾನ, ಹುಣಸೆ ಬೀಜದ ಗುಣ ಎಂಥದ್ದು ಅಂತ. ಹುಣಸೆ ಹುಳಿ ಜೊತೆಗೇ ಇದ್ದಂಥದ್ದು, ಹುಳಿ ಒಂದು ಚೂರು ಅಂಟ್ಕೊಂಡಿಲ್ಲ ಅದಕ್ಕೆ. ಇದು ಒಂದು ನಾನು ಹೇಳ್ತಿದ್ದೆ, ಒಬ್ಬವ ಭಿಕ್ಷುಕ ಇದ್ದ, ಹೋಗ್ತಾಯಿದ್ದ ಮರುಭೂಮಿಯಲ್ಲಿ. ಹೋಗ್ತಿರ್ಬೇಕಾದ್ರೆ ಒಂದು ಒಯಾಸಿಸ್ ಥರ ಕಾಣಿಸ್ತು, ಕೆರೆ ಕಾಣುತ್ತೆ, ಅಲ್ಲೊಂದು ಸ್ವಲ್ಪ ಗಿಡ ಮರ ಇರುತ್ತೆ, ನೆರಳು ಅಡ್ಕು ಕೂತಿದ್ದ. ಅಲ್ಲಿ ಪಕ್ಕದಲ್ಲಿ ಒಂದು ಏನೋ ಕೆಲಸ ನಡೀತಾಯಿತ್ತು, 100 ಜನ ಕೆಲಸ ಮಾಡ್ತಾಯಿದ್ರು. ಏನು ಮಾಡ್ತಿದ್ದೀರಿ ಅಂತ ಕೇಳ್ದ. ಇಲ್ಲ, ಸಂತರು ಬಂದಿದ್ದಾರೆ, ಸಂತರಿಗೆ ಇರೋದಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಅಂತ. ಸಂತರಿಗಿಂಥ ವ್ಯವಸ್ಥೆನಾ? ಏನು ಭರ್ಜರಿ ವ್ಯವಸ್ಥೆ ಅದು. ಎಲ್ಲಿವರೆಗಂದರೆ ಆ ಟೆಂಟ್ ಕೂಡಿಸ್ತಾರಲ್ಲ, ಟೆಂಟ್ ಹಾಕ್ತಾರಲ್ಲ, ಆ ಟೆಂಟ್ ನೆಲಕ್ಕೆ ಹೊಡೆಯೋ ಮಳೆ ಕೂಡ ಬಂಗಾರದ್ದಂತ, ಬಂಗಾರದ ಮಳೆ. ಒಳಗಡೆ ಏನು ಬಟ್ಟೆ ಗಲೆ ಅಲಂಕಾರ ರತ್ನ, ಬಾಗಿಲು ಹಾಕಿದ್ದಾರೆ, ಬರೀ ರತ್ನ ಅಂಟಿಸಿದ್ದಾರೆ ಬಾಗಿಲಿಗೆಲ್ಲ. ಸನ್ಯಾಸಿ ಇರೋದೇ ಇಲ್ಲಿ? ಹೌದು, ಸನ್ಯಾಸಿಗಳಿರ್ತಾರೆ ಇಲ್ಲಿ. ಇದಂಥ ಸನ್ಯಾಸಿರಿ ಅಂದವನು. ಒಳಗೆ ಹೋದ, ಭೇಟಿ ಆಗ್ಬೋದಾ ಅಂತ. ಹೋಗ್ರಿ ಅಂದರು. ಬಾಗಿಲು ತೆಗೆದ್ರೆ ನೆಲದ ಮೇಲೆಲ್ಲ ರತ್ನದ ಹಾಸಿದೆ, ಭರ್ಜರಿ ಹಾಸು. ಎಲ್ಲಿ ನೋಡಿದಾಗ ಮಸ್ಲಿನ್ ಕ್ಲಾತು, ಬಂಗಾರ ಬೆಳ್ಳಿ ತೂಗಾಡ್ತಾ ಇದೆ ಎಲ್ಲ ಕಡೆನೂ. ಇದು ಚಕ್ರವರ್ತಿ ಕೂಡ ಸಿಗಲ್ಲ ಇಂಥದ್ದು. ನೋಡಿದ್ರೆ ಒಂದು 15-20 ಜನ ಸುಂದರವಾದ ತರುಣಿಯರು ಬಂದಿದ್ದಾರೆ, ಹಾಡ್ತಿದ್ದಾರೆ ಅವರು. ಇವ್ರು ಯಾಕೆ ಬಂದರು ಸಂತನ ಹತ್ರ? ಅವ್ರು ಇರ್ತಾರೆ, ಸಂತರ ಜೊತೆಗೆ ಇರ್ತಾರೆ ಅಂದ್ರಂತೆ. ಇದಂಥ ಸಂತಪ್ಪ ಇವನು. ಒಳಗಡೆ ಹೋದ, ಬಾಗಿಲು ತೆಗೆದು ಇನ್ನೊಂದು ದೊಡ್ಡ ಮಂಚ ಇದೆ, ಮಂಚದಲ್ಲಿ ಕೂತಿದ್ದಾನೆ ಸಂತ ಕಣ್ಣು ಮುಚ್ಚಿಕೊಂಡು. ಅವನು ಬಟ್ಟೆನೇ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥದ್ದು, ಕೊರಳಲ್ಲಿ ರತ್ನದ ಹಾರ. ಇವರಂದ ಎಲ್ಲೋ ತಪ್ಪಿದೆ ಇದು. ಓಕೆ ಅಂತ, ಸ್ವಾಮಿ ನೀವು ಸಂತರಂತೆ? ಹೌದಾ? ಹೌದು, ನಾನು ಸಂತ ಅಂತ ಕರೀತಾರೆ ಜನ. ಇದೆಂಥ ಸಂತ ತುರಿ? ನಾನು ಇದ್ದೀನಿ ನೋಡ್ರಿ ಸಂತ.
ಈ ಭಿಕ್ಷಾ ಪಾತ್ರೆ ಬಿಟ್ಟು ಇನ್ನೇನೂ ಇಲ್ಲ ನನ್ನ ಕಡೆಗೆ ಅಂದಂತೆ. ಹೌದಪ್ಪ, ಏನು ಅಡ್ಡಿ ಇಲ್ಲ, ನೀನು ಹಾಗೆ ಇರು, ನಾನು ಹಿಂಗೆ ಇರ್ತೀನಿ ಅಂದಂತ. ಅಲ್ಲ, ನೀವು ಸಂತ ಅಂತ ಅನ್ನೋದಾದರೆ ಯಾವುದೂ ಅಂಟ್ಕೋಬಾರ್ದಲ್ಲ ಇದಕ್ಕೆ ಅಂದಂತೆ. ಹೌದು, ಅಂಟ್ಕೊಂಡಿಲ್ಲ ಅಂದಂತೆ. ಹಂಗಾರೆ ಬಂದುಬಿಡಿ ನನ್ನ ಜೊತೆಗೆ ಅಂದ. ನಡಿ ಹೋಗೋಣ ಅಂದ ಅವನು. ಪಟ ಪಟ ಬಂಗಾರ ಸಮ ತೆಗೆದ, ಎಲ್ಲ ಕರೆದ, ಹಂಗೆ ನಡಿ ಹೋಗೋಣ ಅಂದ. ಹಾಗೆ ಹೊರಟುಬಿಟ್ಟ ಬಡ. ಇವನು ಹೊರಟ ಭಿಕ್ಷುಕ, ಹೋಗಿ ನಡೀರಿ ಅಂತ. ಒಂದು 100 ಹೆಜ್ಜೆ ಮುಂದೆ ಹೋಗಿರಬೇಕು. ಭಿಕ್ಷುಕ ಒಂದು ನಿಮಿಷ ಇರ್ರಿ ಅಂದಂತೆ. ಯಾಕೆ? ನಾ ಭಿಕ್ಷಾ ಪಾತ್ರೆ ಮರ್ತು ಬಂದಿದ್ದೀನಿ, ತೊಗೊಂಬರ್ತೀನಿ ಅಂದಂತೆ. ಅವನು ಹೇಳಿದಂತೆ, ನಿನ್ನ ಕಡೆ ಇರೋದೇ ಅದೊಂದು, ಅದಕ್ಕೆ ಒದ್ದಾಡ್ತಾ ಇದೆಯಾ? ನನಗೆ ಅಷ್ಟೆಲ್ಲ ಇದ್ದದನ್ನು ಸರನ್ನು ಬಿಟ್ಟು ಬಂದುಬಿಟ್ಟೆ ನಾನು. ಅಂದರೆ ನಾನು ಭೋಗಗಳ ಮಧ್ಯೆ ಇದ್ದರೂ ಕೂಡ ಭೋಗಕ್ಕೆ ನಾನು ಅಂಟ್ಕೊಂಡಿಲ್ಲ. ನೀನು ಇರೋದೇ ಒಂದು ಭಿಕ್ಷಾ ಪಾತ್ರೆ, ಅದಕ್ಕೆ ಅಂಟ್ಕೊಂಡು ಕೂತಿದ್ಯಾ ನೀನು. ಇರೋದು ದೊಡ್ಡದಲ್ಲ, ಅಂಟ್ಕೊಂಡಿರೋದು ದೊಡ್ಡದು. ಈ ಹುಣಸೆ ಬೀಜದ ಸಿದ್ಧಾಂತ ಎಷ್ಟು ಚೆನ್ನಾಗಿದೆ ಅಂದರೆ, ಅವನು ಶ್ರೀಮಂತ ಜ್ಞಾನ ಆಗಿರ್ಬೇಕು ಅವನಿಗೆ. ಅವ್ನಿಗನ್ನಿಸ್ತಂತೆ ಈ ಹುಡುಗ ಸಂದೇಶ ಕೊಟ್ಟಿದ್ದಾನೆ, ಹುಳಿ ಮಧ್ಯೆ ಇದ್ದರೂ ಹುಳಿ ಹಂಗೆ ಆಗಬೇಡಪ್ಪ ನೀನು ಅಂತ ಹೇಳಿದ್ದಾನೆ. ಆದ್ದರಿಂದ ನಾನು ಭೋಗದಲ್ಲಿ ಆಸಕ್ತಿ ಇಲ್ಲ, ನಾನು ಬಿಡ್ತೀನಿ ಅಂತ ಹೇಳ್ತಾನಂತೆ. ಇದೆಂಥ ಚಂದ ಕಥೆ ಇದು. ಅದರಿಂದ ಈ ಕಥೆಯಲ್ಲಿ ನಿಲ್ಲಿಸೋಣ, ಯಾಕಂದರೆ ಈಗಾಗಲೇ 11:15 ಆಯಿತು, ನಾನು 11:20 ಆಯ್ತೇನೋ. ಇನ್ನು ಮುಂದೆ ತುಂಬ ಇದೆ ಕತೆ. ಈಗ ನಾನು ಹಾದಿ ತೊಗೊಂಡದ್ದು ಸ್ವಲ್ಪ ಹಿಂದೆ ಬಿದ್ದೆ. ನಾನು ಇವತ್ತು ಮೊದಲಿನ ಭಾಷಣ ಸಮಯದಲ್ಲಿ ಸ್ವಲ್ಪ ಕಳ್ಕೊಂಡಿದ್ದೇನೆ. ಯಾಕಂದರೆ ನಾನು ಅಂದ್ಕೊಂಡದ್ದು ಸನ್ಯಾಸ ತೊಗೊಳ್ಳೋವರೆಗೂ ಇವತ್ತು ಮಾಡಬೇಕು ಅಂದ್ಕೊಂಡಿದ್ದೆ. ಅಡ್ಡಿಯಿಲ್ಲ, ನಾಳೆ ಮಾಡ್ಬೋದು. ಸನ್ಯಾಸ ತೊಗೊಂಡು ನಾನು ಮುಖ್ಯವಾಗಿರುವಂಥದ್ದು ಇದು, ಅವರ ಸಿದ್ಧಾಂತಗಳ ಬಗ್ಗೆ ಸ್ವಲ್ಪ ನೋಡಬೇಕು. ಪೂರ ಆಳಕ್ಕೆ ಹೋಗ್ಲಿಕ್ಕೆ ಆಗಲಿಕ್ಕಿಲ್ಲ, ಯಾಕಂದರೆ ಇರೋ ಸಮಯದಲ್ಲಿ ಅಷ್ಟು ಆಗಲಿಕ್ಕಿಲ್ಲ. ಕೆಲವು ವಿಷಯಗಳನ್ನು ತಗೊಂಡು ಅವರ ಜೀವನವನ್ನು ಪರಿಚಯ ಮಾಡುವಂಥದ್ದು ಮೂಲ ಉದ್ದೇಶ ನನಗೆ. ಅಂಥವರು ನಮ್ಮವರಾಗಿದ್ದರಲ್ಲ, ಅಂಥವ್ರ ಮಾರ್ಗದರ್ಶಕರಾಗಿದ್ದರಲ್ಲ ಅಂತ ತಿಳ್ಕೊಳ್ಳೋದ್ರ ಜೊತೆಗೆ ಅವರು ಮಾರ್ಗದರ್ಶಕ ನಾವು ಅರ್ಹರಾಗಿದ್ದೇವಾ ಅಂತ ಪರೀಕ್ಷೆ ಮಾಡಿಕೊಳ್ಳೋ ಕಾಲ ಕೂಡ ಹೌದು. ಯಾಕಂದರೆ ಯಾವುದೋ ಒಂದು ಶಕ್ತಿ ಆಕಾಶಕ್ಕೆ ಎದ್ದು ಬಂದುಬಿಡ್ತದೆ ಅವತಾರ ರೂಪದಲ್ಲಿ ಬಂದು, ಅದು ಮುಂದೆ ಕಣ್ಣಿಗೆ ಕಾಣುವಷ್ಟು ದೂರ ಬೆಳಕನ್ನು ಬಿಟ್ಟು ಹೋಗುತ್ತೆ. ಆ ಬೆಳಕನ್ನು ನಾವು ಹಿಡ್ಕೊಂಡು ಮುಂದುವರೆದ್ರೆ ನಾವು ಆ ಶಕ್ತಿಗೆ ಕೃತಜ್ಞತೆ ತೋರಿಸಿದ ಹಾಗೆ. ಆ ಶಕ್ತಿಯ ಕೃತಜ್ಞತೆ ತೋರಿಸುವ ಬಗೆಯನ್ನು ನಾಳೆ ನೋಡೋಣ. ನಮಸ್ಕಾರ. ಗುರುರಾಜ್ ಕರ್ಜಿಯವರಿಗೆ ಅನಂತ ಧನ್ಯವಾದಗಳು. ಈಗ ಒಂದು ಪ್ರಕಟಣೆ. ಸಾಯಂಕಾಲ ಇಂದು, ನಾಳೆ ಮತ್ತು ರವಿವಾರ ಸರಿಯಾಗಿ 6 ಗಂಟೆಗೆ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಭಗವಾನ್ ಶ್ರೀಕೃಷ್ಣನ ಕುರಿತು ಡಾಕ್ಟರ್ ಗುರುರಾಜ್ ಕರ್ಜಿಯವರು ವ್ಯಾಖ್ಯಾನ ಮಾಡ್ತಾರೆ. ದಯವಿಟ್ಟು ಸರಿಯಾಗಿ 6 ಗಂಟೆಯ ಒಳಗೇ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. 6 ಗಂಟೆ ಅಂದರೆ 6 ಗಂಟೆನೇ. ನಾಳೆ ಬೆಳಿಗ್ಗೆ ಸರಿಯಾಗಿ 10 ಗಂಟೆಗೆ ಪ್ರಾರಂಭ ಆಗ್ತದೆ. ಇದೇ ಆಲೂರು ವೆಂಕಟರಾವ್ ಭವನದಲ್ಲಿ. ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ನಮಸ್ಕಾರ.